ಏಕೆಂದರೆ ಈ ಒಂದು ವೇದಿಕೆ ಶಿಕ್ಷಣಕ್ಕೆ ಮಹತ್ವವಾದಂಥ ಒಂದು ಸ್ಥಾನವನ್ನು ಕೊಟ್ಟಿರುವಂತಹ ವೇದಿಕೆ. ಹಾಗಾಗಿ ಅಂಥ ಈ ವೇದಿಕೆಯಲ್ಲಿ ಎಲ್ರಿಗೂ ಕೂಡ ಶಿಕ್ಷಣವನ್ನು ಕೊಟ್ಟಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೆನೆಸ್ಕೊಳ್ತಾ, ಹಾಗೆ ಭಗವಾನ್ ಬುದ್ಧರನ್ನ ಸ್ಮರಣೆ ಮಾಡ್ಕೊಳ್ತಾ ಭಗವಾನ್ ಬುದ್ಧರ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇದೊಂದು ಮೈಕ್ ಚೆಕ್ ಮಾಡಿ. ಹಲೋ 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 ಸರ್, ಮಾನಿಟರ್ ವಾಲಿ ಹಲೋ 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 ಚೆಕ್ ಹಲೋ ಹಲೋ ಚೆಕ್ ಸರ್ ವಾಲಿ ಹಲೋ 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 ಚೆಕ್ ಹಲೋ ಚೆಕ್ 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 ಹಲೋ 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 ಎಲ್ಲ ಜಿಲ್ಲೆಗಳಿಂದ ಬಂದಿದ್ದೀರಾ? ಆಗಲೇ ಮೇಡಮ್ ಅವರು ಅನೌನ್ಸ್ ಮಾಡ್ತಾ ಇದ್ರು, ಎಲ್ಲ ಜಿಲ್ಲೆಯಿಂದ ಬಂದಿದ್ದೀರಾ? ಹೌದಾ? ಸ್ಟೂಡೆಂಟ್ಸ್ ಅಂದರೆ ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳ್ತಾರಲ್ವಾ? ಒಂದ್ಸತಿ ಆ್ಯಕ್ಟಿವ್ ಜೋರಾಗಿ ಚಪ್ಪಾಳೆ ಕೊಡಿ ನೋಡೋಣ. ಎಲ್ಲ ಮೇಲೆ ಎಲ್ಲ ಕೂತಿದ್ದೀರಾ? ಸಾಮಾನ್ಯವಾಗಿ ಇಂಥ ಅದ್ಭುತವಾದಂಥ ಅವಕಾಶ ಎಲ್ರಿಗೂ ಸಿಗೋದಿಲ್ಲ. ಆ ಅವಕಾಶ ನಮಗೆ ಸಿಕ್ಕಿದೆ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ನಮ್ಮ ಎಲ್ಲ ಆಯೋಜಕರಿಗೆ ನಾವೆಲ್ಲರೂ ಕೂಡ ಆಭಾರಿಗಳಾಗಿರೋಣ ಅಂತ ಹೇಳ್ತಾ ಭಗವಾನ್ ಬುದ್ಧರ ಗೀತೆಯೊಂದಿಗೆ ಕಾರ್ಯಕ್ರಮ ಈಗ ಪ್ರಾರಂಭ ಆಗ್ತಾ ಇದೆ. ನಮೋ ತಸ್ಸಾ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸಾ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಬಹುಜನ ಹಿತಾಯ ಬಹುಜನ ಸುಖಾಯ ಸಾಧು ಸಾಧು ಸಾಧು. ಓ ಕಡಲೊಳಗಿನ ಮುತ್ತಿನಂತೆ ಹೂವೊಳಗಿನ ಪರಿಮಳದಂತೆ, ಕಡಲೊಳಗಿನ ಮುತ್ತಿನಂತೆ ಹೂವೊಳಗಿನ ಪರಿಮಳದಂತೆ, ನಿಮ್ಮೊಂದಿಗೆ ನಾವಿರುವೆವು ಸದಾ, ನಿಮ್ಮೊಂದಿಗೆ ನಾವಿರುವೆವು ಸದಾ, ನಮ್ಮೆದೆಯಲಿ ನೀ ನೆಲೆಸಿರು ನಮ್ಮನ್ನು ಹಾರೈಸುತ್ತ, ನಮ್ಮೆದೆಯಲಿ ನೀ ನೆಲೆಸಿರು ನಮ್ಮನ್ನು ಹಾರೈಸುತ್ತ. ನಮೋ ತಸ್ಸಾ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸಾ.
ಜ್ಞಾನವ ಮನಸ್ಸಿಟ್ಟು ಪಾಲಿಸುತ್ತಾ ಮನಸ್ಸಿಟ್ಟು ಪಾಲಿಸುತ್ತಾ ಹುಣ್ಣಿಮೆ ಬೆಳಕಲಿ ನೀ ಕೊಟ್ಟ ಜ್ಞಾನವ ಮನಸ್ಸಿಟ್ಟು ಪಾಲಿಸುತ್ತಾ ಮನಸ್ಸಿಟ್ಟು ಪಾಲಿಸುತ್ತಾ ನಿಮ್ಮಂತೆಯೇ ನಾವಾಗಲು ಸತ್ಯವ ಶೋಧಿಸುತ್ತಾ ನಿಮ್ಮಂತೆಯೇ ನಾವಾಗಲು ಸತ್ಯವ ಶೋಧಿಸುತ್ತಾ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ. ತುಂಬ ಡ್ರೈ ಇದೆ ಸುರೇಖು. ಅರೆಗಣ್ಣ ನೋಟದಿ ಅಂತರಂಗದ ಕ್ರಿಯೆಯ ಅರ್ಥವ ಶೋಧಿಸುತ್ತಾ ಅರ್ಥವ ಶೋಧಿಸುತ್ತಾ ಅರೆಗಣ್ಣ ನೋಟದಿ ಅಂತರಂಗದ ಕ್ರಿಯೆಯ ಅರ್ಥವ ಶೋಧಿಸುತ್ತಾ ಅರ್ಥವ ಶೋಧಿಸುತ್ತಾ ಪಂಚಶೀಲ ಪಾಲಿಸಿ ಅಷ್ಟಮಾರ್ಗ ಅನುಸರಿಸಿ ಪಂಚಶೀಲ ಪಾಲಿಸಿ ಅಷ್ಟಮಾರ್ಗ ಅನುಸರಿಸಿ ನಿಮ್ಮ ಹಿಂಬಾಲಿಸುತ್ತಾ ನಾವು ನಿಮ್ಮ ಹಿಂಬಾಲಿಸುತ್ತಾ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ. ಧನ್ಯವಾದಗಳು. ಭಗವಾನ್ ಬುದ್ಧ ಯಾಕೆ ಸ್ಫೂರ್ತಿ ಅಂದ್ರೆ 64 ವಿದ್ಯೆಗಳನ್ನ ಕಲಿತಂತ ಅದ್ಭುತವಾದ ಜ್ಞಾನಿ ಭಗವಾನ್ ಬುದ್ಧ. ಭಗವಾನ್ ಬುದ್ಧ ಜನಿಸಿದ್ದು ನಡೆದಾಡಿದ್ದು ನಮ್ಮ ಭಾರತ ದೇಶದಲ್ಲಿ. ಎಷ್ಟು ಹೆಮ್ಮೆ ಅನಿಸುತ್ತೆ ಇಂಥ ಮಹಾನುಭಾವರು ನಡೆದಾಡಿದಂಥ ನೆಲದಲ್ಲಿ ನಾವು ಬದುಕ್ತಾ ಇದ್ವಿ ಅಂತ ಹೇಳ್ತಾ ತನ್ನದ ಮುಂದಿನ ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ಹಾಡುಗಳ ಮಧ್ಯೆ ನಮ್ಮ ಜನಪದರು, ನಮ್ಮ ಮಣ್ಣಿನ ಕಲೆ, ನಮ್ಮ ಜನಪದದ ಹಾಡು ಚಾಮರಾಜನಗರ ಭಾಗ, ಮೈಸೂರು ಭಾಗದಲ್ಲಿ ಹೆಚ್ಚು ಆರಾಧಿಸುವಂತಹ ಈ ಹಾಡು ಎಸ್ಪೆಷಲಿ ನಿಮಗೆ ಹೆಣ್ಣು ಮಕ್ಕಳಿಗೆ ತುಂಬಾ ಇಷ್ಟವಾದಂತಹ ಹಾಡು. ಸೋಜುಗಾದ ಸೂಜಿ ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮೇಲೆ ದುಂಡು ಮಲ್ಲಿಗೆ. ಶೈಲಜಾ ಮೇಡಮ್ ಅವರ ಧ್ವನಿಯಲ್ಲೀಗ ನಿಮ್ಮೆಲ್ಲರ ಜೋರದ ಚಪ್ಪಳೆ. ಹಾಡು ಚೆನ್ನಾಗಿದ್ರೆ ಚಪ್ಪಳೆ ಕೊಡ್ಬೇಕು. ಮೈಕ್ ತುಂಬಾ ಡ್ರೈ ಇದೆ, ಸ್ವಲ್ಪ ಎಕೋ ರಿವರ್ಬ್ ಬರ್ಬೋದು. ಈ ಮಾನಿಟರ್ಗೆ ತುಂಬಾ ಡ್ರೈ. ಈ ಲೀಡಿಂಗ್ ವಾಯ್ಸ್ ಸ್ವಲ್ಪ ಜಾಸ್ತಿ. हेलो हेलो 13 हेलो 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 महादेवा 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 महादेवा
ಪುಷ್ಪ ಚಂದಕ್ಕಿ ಮಾಲೆ ಬೆಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬೆಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಿರಿದೋ ಮಾದೇವ ನಿಮ್ಮ ಸೋಜುಗಾದ 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 ಸೂಜಿ ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಉಘೆ ಮಾತ್ಮಲ್ಲಯ್ಯ ತಪ್ಪಲೆ ಬೆಳಗಿವಿ ತುಪ್ಪವ ಕಾಸಿವಿ ತಪ್ಪಲೆ ಬೆಳಗಿವಿ ತುಪ್ಪವ ಕಾಸಿವಿ ಕಿತ್ತಾಳೆ ಹಣ್ಣ ತಂದೀವಿ ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದೀವಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಸೋಜುಗಾದ ಸೂಜಿ ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಹೌದಪ್ಪ ಬೆಟ್ಟತ್ಕೊಂಡ್ ಹೋಗೋರ್ಗೆ ಹಟ್ಟಿ ಹಂಬಲ ವ್ಯಾಕ ಬೆಟ್ಟತ್ಕೊಂಡ್ ಹೋಗೋರ್ಗೆ ಹಟ್ಟಿ ಹಂಬಲ ವ್ಯಾಕ ಬೆಟ್ಟದ್ ಮಾದೇವ ಗತಿ ಎಂದು ಮಾದೇವ ನೀವೇ ಮಾದೇವ ನೀವೇ ಮಾದೇವ ನೀವೇ ಬೆಟ್ಟತ್ಕೊಂಡ್ ಹೋಗೋರ್ಗೆ ಹಟ್ಟಿ ಹಂಬಲ ವ್ಯಾಕ ಬೆಟ್ಟದ್ ಮಾದೇವ ಗತಿ ಎಂದು ಮಾದೇವ ನೀವೇ ಬೆಟ್ಟದ್ ಮಾದೇವ ಗತಿ ಎಂದು ಅವರಿಂದು ಹಟ್ಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗಾದ 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 ಸೂಜಿ ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜಿ ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ಮಾದೇವ ದೇವ ಮಾದೇವ 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 ಮಹಾದೇವ ಮಾದೇವ ಮಹಾದೇವ ಉಘೆ ಮಾತ್ಮಲಯ್ಯ ಇಷ್ಟೇನಾ ಚಪ್ಪಾಳೆ ತುಂಬಾ ಅದ್ಭುತವಾಗಿ ಗೀತೆಯನ್ನ ಪ್ರಸ್ತುತಪಡಿಸಿದಂತಹ ಶೈಲಜಾ ಮೇಡಮ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಅದ್ಭುತವಾದಂಗೆ ಹಾಡಿದಕ್ಕೆ ಧನ್ಯವಾದ ಅರ್ಪಿಸ್ತಾ ಎಲ್ಲ ತುಂಬಾ ಜನ ವಿದ್ಯಾರ್ಥಿಗಳಿದ್ದೀರಿ ಇಲ್ಲಿ. ಒಗ್ಗಟ್ಟಿನಿಂದ ಇದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ಗೊತ್ತಿದೆ ಅಲ್ವಾ ಹೇಳ್ತಾರೆ. ಹಾಗಾಗಿ ನಿಂತ ನೀರಾಗದೆ ಹರಿವ ನೀರಾಗಬೇಕು ಅಂತ ತುಂಬಾ ಅದ್ಭುತವಾಗಿ ಒಂದು ಹಾಡಲ್ಲಿ ಹೇಳ್ತಾರೆ. ಆ ಗೀತೆಯನ್ನೀಗ ನಿಮ್ಮ ಮುಂದೆ ನವೀನ್ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಓ ಸೋದರರೇ, ಓ ಸೋದರಿಯರೇ, ಪ್ರಬುದ್ಧರಾಗುವ ಜೊತೆಗೆ
ಪ್ರಬುದ್ಧವಾದಂಥ ಭಾರತದ ಕಡೆಗೆ ನಾವೆಲ್ಲರೂ ಸಾಗಬೇಕು. ಸಾಗಬೇಕು ಅಂತಂದರೆ ನಾವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು, ಒಳ್ಳೆಯ ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳ್ತಾ ಈ ಒಂದು ಆಶಯದಲ್ಲಿ ಹನಸೋಗೆ ಸೋಮಶೇಖರ್ ಅವರು ಬರೆದಂಥ ಈ ಗೀತೆಯನ್ನೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಕೇಳೋಣ. Sure, one. Hello. ಸ್ವಲ್ಪ ಮಾನಿಟರ್ಗೆ ಇನ್ಸ್ಟ್ರೂಮೆಂಟ್ಸ್ ತುಂಬ ಕಡಿಮೆ ಕೇಳಿಸ್ತಿದೆ, ಒಂಚೂರು ಜಾಸ್ತಿ ಮಾಡಿ. ರಿದಮ್ ಸೆಷನ್ ಓ ಸೋದರರೇ, ಓ ಸೋದರಿಯರೇ, ಪ್ರಬುದ್ಧರಾಗುವ ಜೊತೆಗೆ ಪ್ರಬುದ್ಧ ಭಾರತದೆಡೆಗೆ ಸರ್ವ ಜನರ ಏಳಿಗೆಗೆ ಕೈ ಬೀಸಿ ಕರೆಯುವ ಗಳಿಗೆ ಎದ್ದೇಳಿ, ಜಾಗೃತರಾಗಿ ಚಿಂತಿಸಿ ಒಂದಾಗಿ, ಸನ್ನದ್ಧರಾಗಿ ಸಂಘಟಿತರಾಗಿ ಮುನ್ನುಗ್ಗಿ. ಓ ಸೋದರರೇ, ಓ ಸೋದರಿಯರೇ, ಓ ಸೋದರರೇ, ಓ ಸೋದರಿಯರೇ, ಪ್ರಬುದ್ಧರಾಗುವ ಜೊತೆಗೆ ಪ್ರಬುದ್ಧ ಭಾರತದೆಡೆಗೆ, ಪ್ರಬುದ್ಧರಾಗುವ ಜೊತೆಗೆ ಪ್ರಬುದ್ಧ ಭಾರತದೆಡೆಗೆ ಸರ್ವ ಜನರ ಏಳಿಗೆಗೆ ಕೈ ಬೀಸಿ ಕರೆಯುವ ಗಳಿಗೆ, ಸರ್ವ ಜನರ ಏಳಿಗೆಗೆ ಕೈ ಬೀಸಿ ಕರೆಯುವ ಗಳಿಗೆ ಎದ್ದೇಳಿ, ಜಾಗೃತರಾಗಿ ಚಿಂತಿಸಿ ಒಂದಾಗಿ, ಸನ್ನದ್ಧರಾಗಿ ಸಂಘಟಿತರಾಗಿ ಮುನ್ನುಗ್ಗಿ. ಓ ಸೋದರರೇ, ಓ ಸೋದರಿಯರೇ, ಓ ಸೋದರರೇ, ಓ ಸೋದರಿಯರೇ. ಹರಿವ ನದಿಗಳನ್ನು ನೋಡಿ, ಸಾಗರವ ಸೇರಿದ ಮೇಲೆ ಸಾರ ಒಂದೇ ನೋಡಿ, ನಿಂತ ನೀರಾಗದೆ ಹರಿವ ನದಿಗಳನ್ನು ನೋಡಿ, ಸಾಗರವ ಸೇರಿದ ಮೇಲೆ ಸಾರ ಒಂದೇ ನೋಡಿ, ಅಡೆತಡೆಗಳನ್ನು ಕಡಿದು ನಿರಂತರ ಸಾವಿರ ಜಾತಿಗಳೆಲ್ಲ ಸೇರಲು ಸಾಗರ. ಎದ್ದೇಳಿ, ಜಾಗೃತರಾಗಿ ಚಿಂತಿಸಿ ಒಂದಾಗಿ, ಸನ್ನದ್ಧರಾಗಿ ಸಂಘಟಿತರಾಗಿ ಮುನ್ನುಗ್ಗಿ. ಓ ಸೋದರರೇ, ಓ ಸೋದರಿಯರೇ, ಓ ಸೋದರರೇ, ಓ ಸೋದರಿಯರೇ. ಜನಗಣ ಮನದಲ್ಲಿ ಏಕತೆಯನ್ನು ಸೃಷ್ಟಿ ಮಾಡಿ, ಒಗ್ಗಟ್ಟಲಿರುವ ಬಲವ ಮನದಟ್ಟು ಮಾಡಿ ಹಾಡಿ, ಜನಗಣ ಮನದಲ್ಲಿ ಏಕತೆಯನ್ನು ಸೃಷ್ಟಿ ಮಾಡಿ, ಒಗ್ಗಟ್ಟಲಿರುವ ಬಲವ ಮನದಟ್ಟು ಮಾಡಿ ಹಾಡಿ, ಎಲ್ಲರೂ ಒಂದೆನ್ನುವ ಈ ಸೃಷ್ಟಿಯ ನಿಯಮದಲ್ಲಿ ಮತಮೌಢ್ಯಗಳ ಬಿಟ್ಟು ಬನ್ನಿ ಜೊತೆಯಲ್ಲಿ. ಎದ್ದೇಳಿ, ಜಾಗೃತರಾಗಿ ಚಿಂತಿಸಿ ಒಂದಾಗಿ, ಸನ್ನದ್ಧರಾಗಿ
ಪ್ರಬುದ್ಧರಾಗುವ ಜೊತೆಗೆ ಪ್ರಬುದ್ಧ ಭಾರತದೆಡೆಗೆ ಪ್ರಬುದ್ಧರಾಗುವ ಜೊತೆಗೆ ಪ್ರಬುದ್ಧ ಭಾರತದೆಡೆಗೆ ಸರ್ವ ಜನರ ಏಳಿಗೆಗೆ ಕೈ ಬೀಸಿ ಕರೆಯುವ ಘಳಿಗೆ ಸರ್ವ ಜನರ ಏಳಿಗೆಗೆ ಕೈ ಬೀಸಿ ಕರೆಯುವ ಘಳಿಗೆ ಎದ್ದೇಳಿ ಜಾಗೃತರಾಗಿ ಚಿಂತಿಸಿ ಒಂದಾಗಿ ಸನ್ನದ್ಧರಾಗಿ ಸಂಘಟಿತರಾಗಿ ಮುನ್ನುಗ್ಗಿ ಸನ್ನದ್ಧರಾಗಿ ಸಂಘಟಿತರಾಗಿ ಮುನ್ನುಗ್ಗಿ ಸನ್ನದ್ಧರಾಗಿ ಸಂಘಟಿತರಾಗಿ ಮುನ್ನುಗ್ಗಿ. ಧನ್ಯವಾದಗಳು. ನಿಜವಾಗ್ಲೂ ಸನ್ನದ್ಧರಾಗಿರ್ಬೇಕು, ಸಂಘಟಿತರಾಗಿರ್ಬೇಕು. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದ್ರೆ ಈ ದೇಶವನ್ನ ಖಂಡಿತವಾಗ್ಲೂ ನಾವು ಕಟ್ಟಬಹುದು. ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಶಿಕ್ಷಣ. ಆ ಒಂದು ಕಾರಣಕ್ಕೋಸ್ಕರ ಶಿಕ್ಷಣದ ಮಹತ್ವ ಎಷ್ಟಿದೆ ಅನ್ನೋದಕ್ಕಾಗಿ ಈ ಒಂದು ವೇದಿಕೆ ಅಂತ ಹೇಳ್ತಾ, ಸಂತ ಶಿಶುನಾಳ ಶರೀಫರು ಎಷ್ಟು ಜನಕ್ಕೆ ಗೊತ್ತಿದ್ದಾರೆ? ಎಲ್ಲ ಮಕ್ಕಳಿದ್ದೀರಿ ಇಲ್ಲಿ. ನಾನು ಆಗಲೇ ಹೇಳಿದ್ದೀನಿ ಸಂಗೀತದ ಜೊತೆಯಲ್ಲಿ ಸ್ವಲ್ಪ ನಾವು ಇಂಟ್ರಾಕ್ಟ್ ಮಾಡೋಣ ಅಂತ. ಸಂತ ಶಿಶುನಾಳ ಶರೀಫ್ ಹೆಸರು ಕೇಳಿದಿರಲ್ಲ? ಅವ್ರ ಹಾಡುಗಳು ಕೇಳಿದ್ದೀರಾ? ಸಿ ಅಶ್ವಥ್ ಅವ್ರು ಎಷ್ಟು ಜನಕ್ಕೆ ಗೊತ್ತಿದ್ದಾರೆ? ಸಿ ಅಶ್ವಥ್ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಈ ಹಾಡನ್ನ ಕೇಳಿ, ಈ ಹಾಡನ್ನ ಕೊಟ್ಟವರು ಸಂತ ಶಿಶುನಾಳ ಶರೀಫರು, ಹಾಡನ್ನ ಹಾಡಿದವರು ಸಿ ಅಶ್ವಥ್ ಅವರು. ಯಾವ ಹಾಡಂತ ಈಗ ನೋಡೋಣ. ಚೆಕ್ ಸ್ವಲ್ಪ ವಾಲ್ಯೂಮ್ ಕೊಡಿ. 14 ಸ್ವಲ್ಪ ರಿವರ್ಬ್ ಓಪನ್ ಮಾಡಿ. ಎಲ್ಲ ಕ್ಲಾಸ್ ಹೋಗೋಲ್ಲ? ರೇ 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 ರಾ ರೇ 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 ರಾ ರೇ 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 ರಾ ರೇ ರೇ ರಾ. ಹೋಯ್. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಸರಸ ಸಂಗೀತದ ಕುರುಹುಗಳರಿಯದೆ, ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರೋ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಮದ್ದಲಿ ದನಿಯೊಳು ತಂಬೂರಿ ಅದ ತಿಥಿ ನುಡಿಸಬೇಕೋ ತಂಬೂರಿ. ಮದ್ದಲಿ ದನಿಯೊಳು ತಂಬೂರಿ ಅದ ತಿಥಿ ನುಡಿಸಬೇಕೋ ತಂಬೂರಿ. ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ, ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಬುದ್ಧಿವಂತಗೆ ತಕ್ಕ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಬಾಳ ಬಲ್ಲವರಿಗೆ ತಂಬೂರಿ ದೇವ ಬಾಳಕ್ಷ ರಚಿಸಿದ ತಂಬೂರಿ. ಬಾಳ ಬಲ್ಲವರಿಗೆ ತಂಬೂರಿ ದೇವ ಬಾಳಕ್ಷ ರಚಿಸಿದ ತಂಬೂರಿ. ಹೇಳಲಿ ಏನಿದರ ಹಂಚಿಕೆ ತಿಳಿಯದ, ಹೇಳಲಿ ಏನಿದರ ಹಂಚಿಕೆ ತಿಳಿಯದ ತಾಳಗೆಡಿಗೆ ಸಲ್ಲ ತಂಬೂರಿ.
ಕುಶಲರಿಗೊಪ್ಪುವ ತಂಬೂರಿ ಹಸನಾದ ಮ್ಯಾಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ ಶಿಶುನಾಳಧೀಶನ ಓದು ಪುರಾಣದಿ ರೇ 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 ರಾ ಶಿಶುನಾಳಧೀಶನ ಓದು ಪುರಾಣದಿ ಶಿಶುನಾಳಧೀಶನ ಓದು ಪುರಾಣದಿ ಶಿಶುನಾಳಧೀಶನ ಓದು ಪುರಾಣದಿ ಹಸನಾಗಿ ಬಾರಿಸೋ ತಂಬೂರಿ ತರವಲ್ಲ 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 ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಸರಸ ಸಂಗೀತದ ಕುರುಹುಗಳರಿಯದೆ ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರೋ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಬರದೆ ಬಾರಿಸದಿರೋ ತಂಬೂರಿ ಬರದೆ ಬಾರಿಸದಿರೋ ತಂಬೂರಿ. ಧನ್ಯವಾದಗಳು. ಹೇಗಿತ್ತು ಹಾಡು? ಚೆನ್ನಾಗಿತ್ತಾ? ಎಷ್ಟು ಅದ್ಭುತವಾದಂತಹ ಹಾಡನ್ನ ಸಂತ ಶಿಶುನಾಳ ಶರೀಫರು ಕೊಟ್ಟಿದ್ದಾರೆ. ಒಂದ್ಸತಿ ಜೋರಾದ ಚಪ್ಪಾಳೆ ಕೊಡೋಣ ಸಂತ ಶಿಶುನಾಳ ಶರೀಫರಿಗೆ. ಈ ನಮ್ಮ ನೆಲದಲ್ಲಿ ನಡೆದಾಡ್ತ ಮಹಾನ್ ಸಂತರವರು ಅಂತ ಹೇಳ್ತಾ ತನ್ನದ ಮುಂದಿನ ಗೀತಿನಿಗ ಪ್ರಸ್ತುತಪಡಿಸೋಣ. I request Sailila madam to come forward to the stage. I request Sailila madam to come forward to the stage. Thank you. ತಂಡದ ಮುಂದಿನ ಗೀತಿನಿಗ ಪ್ರಸ್ತುತಪಡಿಸ್ತಾ ಇದ್ದೇವೆ. ಮನೆಯಲ್ಲಿ ಅಮ್ಮ ಯಾವಾಗಲೂ ಒಂದು ಮಾತನ್ನು ಹೇಳ್ತಾರೆ, ಅಪ್ಪ ಯಾವಾಗಲೂ ಒಂದು ಮಾತನ್ನು ಹೇಳ್ತಾರೆ. ಎಲ್ಲರ ಮನೆಯಲ್ಲೂ ಕೂಡ ನೀನು ಮುಂದೆ ಇವರನ್ನ ಆದರ್ಶವಾಗಿ ಇಟ್ಕೊಂಡು ಬೆಳಿಬೇಕು, ಓದೋದ್ರಲ್ಲಿ ಇಂಥವ್ರನ್ನ ಆದರ್ಶವಾಗಿ ಇಟ್ಕೋ, ಬದುಕಲ್ಲಿ ಇಂಥವ್ರನ್ನ ಆದರ್ಶವಾಗಿ ಇಟ್ಕೋ ಅಂತ. ಇಂಥ ಒಂದು ಅದ್ಭುತವಾದಂಥ ಒಂದು ಸನ್ನಿವೇಶವನ್ನ ಇಟ್ಕೊಂಡು ಒಂದು ಮಗುಗೆ ತನ್ನ ತಾಯಿ ಯಾರನ್ನ ನೀನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿನಗೆ ಒಳ್ಳೆಯದು ಅಂತ ಈ ಒಂದು ಗೀತೆಯ ಮುಖಾಂತರ ಹೇಳ್ತಾರೆ. ಕಂದ ಕಂದ ಅಂಬೇಡ್ಕರರಂತಾಗು, ಬುದ್ಧನಂತಾಗು, ಈ ಜಗದ ಮೊದಲ ಶಿಕ್ಷಕಿ ಸಾವಿತ್ರಿ ಬಾಯಿ ಅಂತಾಗು. ಹಾಗೆ ಎಂಥ ಅದ್ಭುತವಾದಂತಹ ಈ ದೇಶವನ್ನ ಕಟ್ಟಿದಂಥವ್ರು ಬರ್ತಾರೆ, ಅವರನ್ನ ನೀನು ಸ್ಫೂರ್ತಿಯಾಗಿ ತಗೊಂಡು ಜೀವನವನ್ನ ಮುನ್ನಡೆಸುವಂತ ಒಂದು ಆಶಯದಲ್ಲಿ ಬರೆದಂತ ಗೀತೆಯನ್ನ ಈಗ ಶೈಲಜಾ ಮೇಡಮ್ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಈಗ ಈ ಗೀತೆಯನ್ನು ಕೇಳೋಣ.
ಮಾದೇಶ್ವರನಂತಾಗು ಒಕ್ಕಲು ತನಗೆ ಸ್ಫೂರ್ತಿಯಾದ ಮಾದೇಶ್ವರನಂತಾಗು ಇವನಮ್ಮವ ಇವನಮ್ಮವನೆಂತ ಅಣ್ಣ ಬಸವನಾಗು ಲೋಕಕ್ಕೆ ಬೆಳಕಾಗು ಈ ಲೋಕಕ್ಕೆ ಬೆಳಕಾಗು ಕಂದ ಕಂದ ಅಂಬೇಡ್ಕರರಂತಾಗು ಕಂದ ಕಂದ ಅಂಬೇಡ್ಕರರಂತಾಗು ಕರುಣಶೀಲ ಜ್ಞಾನವಂತ ಬುದ್ಧನಂತಾಗು ಬುದ್ಧನಂತಾಗು ನೀ ಬುದ್ಧನಂತಾಗು ಕಂದ ಕಂದ ಅಂಬೇಡ್ಕರರಂತಾಗು ಕಂದ ಕಂದ ಅಂಬೇಡ್ಕರರಂತಾಗು ಲಾಲ 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 ಧನ್ಯವಾದಗಳು ಶೈಲಜಾ ಮೇಡಮ್ ಅವರಿಗೆ. ಹಲೋ ಎ ಸಿ ಆನ್ ಮಾಡಿಲ್ಲ ಎಲ್ಲೋ ಎ ಸಿಯಿಂದ ಆನ್ ಮಾಡಿ ಇನ್ನೊಂದು ಸಣ್ಣ ಅನೌನ್ಸ್ಮೆಂಟು ಟೆಲಿಸ್ಕೋಪ್ ಕೊಡ್ತಾ ಇದೀವಲ್ಲ ಟೆಲಿಸ್ಕೋಪ್ ಕೊಡ್ತಿದ್ದೀವಲ್ಲ 2 ಶಾಲೆ ಹೆಸರು ಹೇಳ್ತೀನಿ ಅವರು ಸ್ಟೇಜ್ ಮೇಲೆ ಬನ್ನಿ KRCRS SC ಸ್ಯಾಮ್ಗೊಂಡ್ಲು ಬೆಂಗಳೂರು ರೂರಲ್ ಅವರು ಮತ್ತು MDRS BC ಸೂಲಿಬೆಲೆ ಹೊಸಕೋಟೆ ಬೆಂಗಳೂರು ದಯಮಾಡಿ ಸ್ಟೇಜ್ ಮೇಲೆ ಸಂಬಂಧಪಟ್ಟ ಶಾಲೆ ಟೀಚರ್ಸ್ ಬನ್ನಿ ಪ್ರಾಂಶುಪಾಲರು ಥ್ಯಾಂಕ್ ಯು. ಹಲೋ ಚೆಕ್. ಇಲ್ಲ ಸೈಲೆಂಟ್ ಆಗ್ಬಿಟ್ಟಿದ್ರಿ, ಒಂದ್ಸಲ ಜೋರ ಚಪ್ಪಾಳೆನ ಕೊಡಿ. ನಿಮ್ಮನ್ನೆಲ್ಲ ಸ್ವಲ್ಪ ಆಕ್ಟಿವೇಟ್ ಮಾಡಿಸ್ಬೇಕು ಅಂತ. ಈ ಕಡೆ ಕಾಣಿಸ್ತಾ ಇರುವ ಮೊದಲನೇ ಫೋಟೋ ಯಾರ್ದು ಗೊತ್ತವರು? ಇಲ್ಲಿ ಮುಂದೆ ಇರೋರೇ ಹೇಳಿ, ಪರವಾಗಿಲ್ಲ. ಈ ಕಡೆಯಿಂದ ಮೊದಲನೇ, ನನ್ನ ಕಡೆಯಿಂದ ಮೊದಲನೇ ಫೋಟೋ. ಈ ಆಡಿಟೋರಿಯಂ ಹೆಸರೇನು? ಯಾರು ಬಾಬು ಜಗಜೀವನ್ ರಾಮ್? ಯಾರು, ಏನಾಗಿದ್ರು ಅವರು? ಗೊತ್ತಿಲ್ಲ? ಗೊತ್ತಿಲ್ವಾ? ಒಬ್ಬರು ಬಾಬು ಜಗಜೀವನ್ ರಾಮ್ ಅವರು ಏನಾಗಿದ್ರು ನಮ್ಮ ಭಾರತ ದೇಶಕ್ಕೆ? ಆಯ್ತು. ಈ ಹಾಡಲ್ಲಿ ಸಾಮಾನ್ಯವಾಗಿ ಈ ಹಾಡನ್ನು ಹಾಡಿದ ಮೇಲೆ ಅವರ ಬಗ್ಗೆ ಹೆಚ್ಚು ಪರಿಚಯ ಆಗುತ್ತೆ. ಪರಿಚಯ ಏನು ಬೇಕಾಗಿಲ್ಲ, ಆದರೂ ಕೂಡ ಹೇಳ್ತಾ ಇದ್ದೀನಿ, ಭಾರತದ ಉಪ ಪ್ರಧಾನ ಮಂತ್ರಿಗಳಾಗಿದ್ರು. ಒಂದ್ಸತಿ ಜೋರದ ಚಪ್ಪಾಳೆನ ಕೊಡಿ. ಅಂತ ಮಹಾನುಭಾವರನ್ನ ಹುಟ್ಟಿದಂತಹ ನೆಲ ಇದು. ಯಾಕೆ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಶಿಕ್ಷಣ ಅಂದರೆ ಕೇವಲ ನಾವು ಮಾರ್ಕ್ಸ್ ಕಾರ್ಡ್ ತಗೊಳ್ಳೋದು ಅಲ್ಲ, ಮಾನವೀಯತೆ ಬೆಳೆಸ್ಕೊಳ್ಳೋದು ಕೂಡ ಶಿಕ್ಷಣ ಅನ್ನೋದು. ಒಂದು ಕಾಲದಲ್ಲಿ ಇಡೀ ದೇಶ ಹಸಿವಿನಿಂದ ತತ್ತರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಹಸಿರು ಕ್ರಾಂತಿಯನ್ನು ಮಾಡಿ, ಬಹುದೊಡ್ಡ ಹಸಿರು ಕ್ರಾಂತಿಯನ್ನು ಮಾಡಿ ಹಸಿದ ಜನಕ್ಕೆ ಅನ್ನವನ್ನು ಕೊಟ್ಟಂತಹ ಅದ್ಭುತವಾದಂತಹ ವ್ಯಕ್ತಿ ಬಾಬು ಜಗಜೀವನ್ ರಾಮ್ ಅವರು. ಹಾಗಾಗಿ ಅವರ ಒಂದು ಗೀತೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ವಿ. ಈ ಒಂದು ವೇದಿಕೆಯಲ್ಲಿ ಈ ಹಾಡು ತುಂಬಾ ಸೂಕ್ತ ಅಂತ ಹೇಳ್ಸಾ, ಸೆಕೆಂಡ್ ರೋ ಮಕ್ಕಳು ದಯಮಾಡಿ ಸ್ವಲ್ಪ ಸೆಕೆಂಡ್ ರೋ ಅವರು ಇಲ್ಲಿಂದ ಫಸ್ಟ್ ಸೆಕೆಂಡ್ ರೋ ಆರ್ಗನೈಸರ್ಸ್ ಯಾರಿದ್ದೀರಿ ಈ ಸೆಕೆಂಡ್ ರೋ ಮಾತ್ರ ಸ್ವಲ್ಪ ಖಾಲಿ ಮಾಡಿಕೊಡಿ. ಸೆಕೆಂಡ್ ರೋ ಮಕ್ಕಳು ಪ್ಲೀಸ್ ಸ್ಟ್ಯಾಂಡ್ ಅಪ್. ಗೆಸ್ಟ್ಸ್ ಬರ್ತಾರೆ, ಸ್ವಲ್ಪ ಜಾಗ ಮಾಡಿಕೊಡಿ ಅವ್ರಿಗೆ. ಬ್ಯಾಕಲ್ಲಿ ಎಲ್ಲಾದ್ರೂ ಇದು ಮಾಡಿಕೊಡಿ. ದ ಸ್ಕೂಲ್ ಕನ್ಸರ್ನ್ ಪ್ರಿನ್ಸಿಪಲ್ ಪ್ಲೀಸ್ ಟೇಕ್ ಕೇರ್ ಆಫ್ ದ ಚಿಲ್ಡ್ರನ್. Concerned principal of this second row. Thank you. ಈ ಕಡೆನೂ ಮೊದಲ 2 ಸಾಲು ದಯವಿಟ್ಟು ಸ್ವಲ್ಪ. Sorry, this side also. Second row means second row. Thank you. ದಯವಿಟ್ಟು ಹಿಂದೆ ತುಂಬ ಸೀಟ್ ಇದೆ, ಕೂತ್ಕೊಳ್ಳೋದಕ್ಕೆ ಆಸನಗಳಿದ್ದಾವೆ.
ಯಾರಿಗಾದ್ರೂ ಇಲ್ಲಿ ಅಕ್ಕಪಕ್ಕ ನಿಂತ್ಕೊಂಡಿರುವಂಥ ಸ್ಟೂಡೆಂಟ್ಸ್ ಯಾರಾದ್ರೂ ಇದ್ದೇವೆ ಹೋಗಿ ಹಿಂದೆ ಕೂತ್ಕೊಳ್ಳಿ. ಎಲ್ರಿಗೂ ಕೂಡ ಆಸನಗಳ ವ್ಯವಸ್ಥೆ ಇದೆ ಅಂತ ಹೇಳ್ತಾ, ಇಲ್ಲಿ ಮೇಲೆ ಅಷ್ಟೊಂದು ಜನ ಇದ್ದೀರಿ, ಒಂದ್ಸತಿ ಮೇಲೆ ಇರೋರು ಜೋರಾದ ಚಪ್ಪಾಳೆಯನ್ನು ಕೊಡಿ. ಅಷ್ಟು ಕಾಣಿಸ್ತಾ ಇದ್ದೀರಾ ನೀವು ಬಾಲ್ಕನಿಯಲ್ಲಿ? ಇದ್ದೀರಾ ಗೊತ್ತಾಗ್ತಿದೆ. ಎಷ್ಟು ಜೋರಾಗಿ ಸೌಂಡ್ ಕೇಳಿಸ್ತಾ ಇದೆ. ಕೆಳಗಡೆ ಎಷ್ಟು ಜನ ಇದ್ದಾರೆ ಗೊತ್ತಾಗಬೇಕಾ? ಇಲ್ಲಿ ಕೆಳಗಡೆ ಇರೋ ಒಂದ್ಸತಿ ಜೋರಾದ ಚಪ್ಪಾಳೆಯನ್ನು ಕೊಡಿ. ಎಸ್, ಈಗ ಬಾಬು ಜಗಜೀವನ್ ರಾಮ್ ಅವರ ಒಂದು ಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ, ಕೇಳೋಣ. ನಾನು ಚೂರಿ ಕೋಪ. ಬಾಬೂಜಿ ನಿಮಗೆ ನಮ್ಮ ವಂದನೆ, ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ. ಓ ಜಗಜೀವನ ರಾಮ್ ನಿಮಗೆ ವಂದನೆ, ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ. ಬಾಬೂಜಿ ನಿಮಗೆ ನಮ್ಮ ವಂದನೆ, ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ, ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ. ಸಂವಿಧಾನ ಬರೆದವರ ನ್ಯಾಯದ ಪರ ನಿಂತವರ, ಸಂವಿಧಾನ ಬರೆದವರ ನ್ಯಾಯದ ಪರ ನಿಂತವರ, ಸಮಾನತೆಯ ಸಾರಿದವರ ಅಂಬೇಡ್ಕರ್ ಜೊತೆಗಾರ, ಸಮಾನತೆ ಸಾರಿದವರ ಅಂಬೇಡ್ಕರ್ ಜೊತೆಗಾರ. ನೇತಾಜಿ ನಿಮಗಿದೋ ವಂದನೆ, ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ, ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ. ಕಾಲದಲ್ಲೂ ಹಸಿರ ಬಿತ್ತಿ ಬೆಳೆದ ಓಧೀರ, ಬರದ ಕಾಲದಲ್ಲೂ ಹಸಿರ ಬಿತ್ತಿ ಬೆಳೆದ ಓಧೀರ, ಹಸಿದ ಜನಕ್ಕೆ ಅನ್ನ ಕೊಟ್ಟ ಹಸಿರು ಕ್ರಾಂತಿ ಹರಿಕಾರ, ಹಸಿದ ಜನಕ್ಕೆ ಅನ್ನ ಕೊಟ್ಟ ಹಸಿರು ಕ್ರಾಂತಿ ಹರಿಕಾರ. ನಿಮಗಿದೋ ಹಸಿರು ಹಸಿರು ವಂದನೆ, ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ, ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ. ಬಾಬೂಜಿ ನಿಮಗೆ ನಮ್ಮ ವಂದನೆ, ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ, ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ. ಓ ಧನ್ಯವಾದಗಳು. ಇಂಥ ಅದ್ಭುತವಾದಂತಹ ವ್ಯಕ್ತಿ ಜಗಜೀವನ್ ರಾಮ್ ಅವರು ಅಂತ ಹೇಳ್ತಾ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅದಕ್ಕಿಂತ ಮುಂಚೆ ಒಂದು ನಮ್ಮ ನಾಡ ಹಬ್ಬ ಈ ತಿಂಗಳು ಏನು ಕನ್ನಡ ರಾಜ್ಯೋತ್ಸವ. ಇಂಥ ಕರ್ನಾಟಕದಲ್ಲಿ ನಾವು ಹುಟ್ಟಿರೋದಕ್ಕೆ ನಾವು ನಿಜವಾಗ್ಲೂ ತುಂಬ ಹೆಮ್ಮೆ ಪಡ್ತಾ ಇದ್ದೀವಿ. ಮತ್ತೊಂದು ವಿಚಾರ ಮಕ್ಕಳೇ, ಇಡೀ ನಮ್ಮ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ಭಾಷೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರೆ ಅದು ನಮ್ಮ ಕನ್ನಡ ಭಾಷೆ. ಎಷ್ಟು ಹೆಮ್ಮೆ ಅನಿಸುತ್ತೆ. ಪ್ರತಿನಿತ್ಯ ನಾವು ಮಾತಾಡ್ತಿದ್ದೀವಿ, ನಡೀತಿದ್ದೀವಿ ಅಂತ ಹೇಳ್ತಾ, ನಾಡಹಬ್ಬ ಮೈಸೂರು
ದಸರಾ ಹಬ್ಬದಲ್ಲಿ ಹಾಡುವಂತ ಒಂದು ಮೂಲ ಜಾನಪದ ಗೀತೆ ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ ಚಿನ್ನ ತರೋಣು ಬಾರ ಕೋಲು ಕೋಲ ಈ ಗೀತೆ ಈಗ ನಿಮ್ಮದೇ ಕೇಳೋಣ. ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಏ ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಅವರಪ್ಪ ಊರ ಸೀಮೆಯ ದಾಟಿ ಕಾಡ ಗಡಿಯನ್ನು ಸೇರಿ ಕಾಡ ಸಂಪತ್ತು ತರಬನ್ನಿ ಬಲೆ ಊರ ಸೀಮೆಯ ದಾಟಿ ಕಾಡ ಗಡಿಯನ್ನು ಸೇರಿ ಕಾಡ ಸಂಪತ್ತು ತರಬನ್ನಿ ಬನ್ನಿ ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ ಕಾಡ ಸಂಪತ್ತು ತರಬನ್ನಿ ಕಾಡ ಸಂಪತ್ತು ತರಬನ್ನಿ ಬನ್ನಿ 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 ಮುಡಿಯೋಣ ಬಾರ ಕೋಲು ಕೋಲ ಚಿನ್ನ ತರೋಣ ಬಾರ ಕೋಲು ಕೋಲ ಕೋಲ ಚಿನ್ನ ತರೋಣ ಬಾರ ಕೋಲು ಕೋಲ ಹೌದಪ್ಪ ಅರಸನ ಅಂಗಳಕ್ಕೆ ಸಂಸಾರಂಗ ಹೊಯ್ದ ಒರಸಿ ಬಂಗಾರ ಸಿರಿ ಬನ್ನಿ ಬಲೆ ಅರಸನ ಅಂಗಳಕ್ಕೆ ಸಂಸಾರಂಗ ಹೊಯ್ದ ಒರಸಿ ಬಂಗಾರ ಸಿರಿ ಬನ್ನಿ ಬನ್ನಿ ದೇವ ದೇವರ ಬನ್ನಿ ದೈವ ದೈವದ ಬನ್ನಿ ದೇವ ದೇವರ ಬನ್ನಿ ದೈವ ದೈವದ ಬನ್ನಿ ನಾವು ಮುಡಿಯೋದು ನವ ಬನ್ನಿ ನಾವು ಮುಡಿಯೋದು ನವ ಬನ್ನಿ 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 ಮುಡಿಯೋಣ ಬಾರ ಕೋಲು ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಏ ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲು ಕೋಲೆ ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಕೋಲು ಕೋಲಣ್ಣ ಕೋಲೆ ತಾನೇ ನಾ ತಂದ ನೀನೋ ತಾನೇ ತಾನೇ ನಾ ತಂದ ನೀನೋ ತಾನೇ ತಾನೇ ನಾ ತಂದ ನೀನೋ ಧನ್ಯವಾದಗಳು. ಹಲೋ ಸನಾ ಫ್ರಮ್ ಅಡಕಮಾರ್ನಹಳ್ಳಿ. ಸನಾ ಎಲ್ಲಿದ್ದೀರಾ? ಓಕೆ, ಕಾರ್ನರ್ನಲ್ಲಿರಿ. ಮೈಕ್ ಸ್ವಲ್ಪ ಇವರಿಗೆ ಯಾರಿದ್ದೀರ ನೋಡ್ಕೊಳ್ಳಿ. ನೆಕ್ಸ್ಟ್ ಚೇತನ 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 ಕಾರ್ನರಲ್ಲಿ ಕುಂತ್ಕೊಳ್ಳಿ, ಮೈಕ್ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಓಕೆ, ಅದೇ ಅದೇ ಇಲ್ಲಿ ಇದ್ದಾರೆ ಇವರು, ಇಲ್ಲೇ ಇದ್ದಾರೆ ಸನಾ ಇವರು. ಸರಿ ಹೇಳಿರ ನೋಡ್ಕೊಂಡ್ಬಿಡ್ಲಿ. ಈಗ ಕನೆಕ್ಟ್ ಮಾಡಿಯಪ್ಪ. ನೆಕ್ಸ್ಟ್ ಅಲ್ಲಿ ಯಾರು ಅನೌನ್ಸ್ ಮಾಡ್ತಾ ಇರೋವಂಥವ್ರು ಇಲ್ಲಿಗೆ ನ್ಯೂಸೆನ್ಸ್ ಆಗಬಾರ್ದು. ಟೀಚರ್ಸ್ ಯಾರು ಅನೌನ್ಸ್ ಮಾಡ್ತಾ ಇದ್ದಾರೆ ಹೆಸರುಗಳನ್ನ. ನಮ್ಮ ಬೆಳ್ಳಿಶೆಟ್ಟಿ ಸರ್. ಸರ್ ಓಕೆ ಓಕೆ, ಪ್ಲೀಸ್ ಪ್ರೊಸೀಡ್. ಸೊ ರೇಖಾ ರೇಖಾ ಎದ್ದು ನಿಂತ್ಕೊಳ್ಳಿ. ರೇಖಾ ಮತ್ತೆ ಅವರು
ಸಾರಿ ರಕ್ಷಾ ರಾಮನಗರ ರಕ್ಷಾ ಓಕೆ ಗುಡ್. ನೆಕ್ಸ್ಟ್ ಕಾರ್ತಿಕ್ ಫ್ರಮ್ ಶ್ರೀದಕ್ಷ. ಕಾರ್ತಿಕ್ ಓಕೆ. ನೆಕ್ಸ್ಟ್ ಗಗನ್ ಶ್ರೀ ಇಲ್ಲಿ ಇಲ್ಲಿದ್ದೀರಾ? ಇಲ್ಲಿ ಈ ಕಡೆ ಇಲ್ಲಿ ಓಕೆ. ನೀವು ಕಾರ್ನರಲ್ಲಿ ಕೂತ್ಕೊಳ್ಳಿ. ಸೀಕ್ವೆನ್ಸ್ ಪ್ರಕಾರ ಇದೆ. ದಯಮಾಡಿ ನಾವು ಪ್ರಶ್ನೆ ಕೇಳುವಾಗ ನಿಮಗೆ ಇದನ್ನ ಶೀಟ್ಸ್ ಕೊಟ್ಟಿದ್ದೀವಿ. ಮಾಡ್ರೇಟರ್ ಅವ್ರಿಗೆ ಕಷ್ಟ ಆಗುತ್ತೆ. ಈ ಸೀಕ್ವೆನ್ಸ್ ಪ್ರಕಾರನೇ ತಾವು ಕೇಳಬೇಕು. ದಯಮಾಡಿ ಯಾರ್ಯಾರು ನಿಮ್ಮ ನೋಡಲ್ ಶಿಕ್ಷಕರಿದ್ದೀರಾ, ಬೆಟರ್ ಟು ಕಲೆಕ್ಟ್ ಶೀಟ್ ಫ್ರಮ್ ಅಸ್. ಇಲ್ಲಿಂದ ಕಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಯಾವ ಕ್ವಶನ್? ಮತ್ತೊಮ್ಮೆ ತಮಗೆ ಸೀರಿಯಲ್ ನಂಬರ್ ಏನು ಕೊಟ್ಟಿದ್ದೀವಿ ಅದರ ಪ್ರಕಾರನೇ ದಯಮಾಡಿ ತಾವು ಒಬ್ಬರಾದ್ಮೇಲೆ ನೋಡ್ಕೊಳ್ಳಿ. ನೋಡಲ್ ಟೀಚರ್ ಆರ್ ಪ್ರಿನ್ಸಿಪಾಲ್ ಆ ಮೊದಲನೇ ಕ್ವಶನ್ ಆದ ನಂತರ ಎರಡನೇ ಪ್ರಶ್ನೆಗೆ ತಾವು ಎಂಟರ್ ಆಗಬೇಕು. ಪ್ಲೀಸ್ ಮಧ್ಯದಲ್ಲಿ ಇದು ಮಾಡೋದು ಬೇಡ. ಬಿ ಪ್ರಿಪೇರ್. ಮೊದಲನೇ ಕ್ವಶನ್ ಯಾವುದಿದೆ ಅಂತೇಳಿ ನಿಮ್ಮ ಹತ್ರ ಮಾಹಿತಿ ಇದೆ? ಇಲ್ಲ ಅಂದರೆ ನಮ್ಮ ಜೊತೆ ಈಗ ದಯಮಾಡಿ ಇಂಟ್ರ್ಯಾಕ್ಟ್ ಮಾಡಿ. ಸೊ ಮತ್ತೆ ಅನೌನ್ಸ್ ಮಾಡೋಕ್ಕಾಗಲ್ಲ, ಗೆಸ್ಟ್ ಎಲ್ಲ ಬಂದಿದ್ದಾರೆ. ಸೊ ಏನಾದ್ರು ಇದ್ದರೆ ಇಲ್ಲಿ ನಾವು ಇಲ್ಲಿ ಹಿಂದ್ಗಡೆ ಇದರಲ್ಲಿ ಈ ಕಡೆ ಇರ್ತೀವಿ. ಓಕೆ, ಥ್ಯಾಂಕ್ ಯು. ವಿದ್ಯಾರ್ಥಿನಿಯರೇ, ಈ ದಿನ ಬಹುಶಃ ಕರ್ನಾಟಕದ ಚರಿತ್ರೆಯಲ್ಲಿ ಮರೆಯಲಾರದಂತಹ ದಿನ. ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಈ ರೀತಿಯಾದಂತಹ ಒಂದು ಎಕ್ಸ್ಪೋಜರ್ ಆಗಲಿ, ಈ ರೀತಿಯಾದಂತಹ ಒಂದು ಸನ್ನಿವೇಶ ಆಗಲಿ ನಿರ್ಮಾಣ ಇರಲಿಲ್ಲ. ಆದರೆ ಇವತ್ತಿನ ದಿನ ನೀವೆಲ್ಲರೂ ಸಹ ಅದೃಷ್ಟವಂತರು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ವೈಜ್ಞಾನಿಕವಾಗಿ ಆಗಿರ್ತಕ್ಕಂಥ ಪ್ರತಿಯೊಂದು ಸೈಂಟಿಫಿಕ್ ಡಿಸ್ಕವರೀಸ್ ಯು ವಿಲ್ ಗೆಟ್ ಇಟ್ ಅಟ್ ಯುವರ್ ಫಿಂಗರ್ ಟಿಪ್ಸ್. ಈಗ ಅದೇ ರೀತಿ ರಾಕೆಟ್ನ ಲಾಂಚ್ನ ಕಾರ್ಯಕ್ರಮ ಇದೀಗ ಈ ಅಂಕಣದ ಹೊರಗೆ ನಡೀತಾ ಇದೆ. ಆ ಉದ್ಘಾಟನೆ ಮಾಡುತ್ತಿರುವಂತಹ ಎಲ್ಲ ಮಹನೀಯರಿಗೂ, ಎಲ್ಲ ವಿದ್ಯಾರ್ಥಿನಿಯರ ಚಪ್ಪಾಳೆ ಜೋರಾಗಿ ಕೇಳಿಸೋ ತರಹ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ವಿದ್ಯಾರ್ಥಿ ಬಂಧುಗಳೇ, ನಿಮ್ಮ ಉತ್ಸಾಹ ನಿಜವಾಗ್ಲೂ ನಾವೆಲ್ಲರೂ ಮೆಚ್ಚಿಕೊಳ್ಳುವಂಥದ್ದು. ಯಾವುದೇ ಕಾರ್ಯಕ್ರಮಕ್ಕೆ ಬಂದಾಕ್ಷಣ ಆ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಹೌದು, ಆ ಜವಾಬ್ದಾರಿಯನ್ನು ಬಹಳ ಅಚ್ಚುಕಟ್ಟಾಗಿ ನೀವೆಲ್ಲರೂ ಕೂಡ ನಿಭಾಯಿಸ್ತಾ ಇದ್ದೀರಾ. ನಮಗೆ ಸಿಗದಿರುವಂತಹ ಅವಕಾಶ ನಿಮ್ಮೆಲ್ಲರಿಗೂ ಲಭ್ಯವಾಗ್ತಾ ಇರುವಂಥದ್ದು ನಮಗೂ ಹೆಮ್ಮೆ, ನಿಮಗೂ ಸಂತೋಷ, ಸಂಭ್ರಮ. ಬಾಹ್ಯಾಕಾಶ ಜಗತ್ತಿನ ಬಗ್ಗೆ, ಕಂಡು ಕೇಳರಿಯದ ವಿಷಯಗಳ ಬಗ್ಗೆ ಮಾಹಿತಿಗಳನ್ನು ತಿಳಿದುಕೊಳ್ಳುವಂತಹ ಅತ್ಯದ್ಭುತವಾದ, ಅಪರೂಪದ, ಐತಿಹಾಸಿಕ ಅವಕಾಶವನ್ನು ನಿಮಗಾಗಿ ಕಲ್ಪಿಸಿಕೊಟ್ಟಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಕರ್ನಾಟಕ ವಸತಿ ಶಿಕ್ಷಣ ಸಂಘಗಳ ಸಂಸ್ಥೆ. ನಿಮಗಾಗಿ ಇದೊಂದು ಕಾರ್ಯಕ್ರಮವನ್ನು ರೂಪಿಸಿಕೊಟ್ಟಿದೆ. ಇದರ ಸದುಪಯೋಗವನ್ನು ತಾವೆಲ್ಲರೂ ಕೂಡ ಒಟ್ಟಾಗಿ ಮಾಡಿಕೊಳ್ಳಬೇಕು. ರಾಕೆಟ್ ಲಾಂಚ್ ಅಲ್ಲಿ ಆಗ್ತಿದೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ನಮಗೆಲ್ರಿಗೂ ರೋಮಾಂಚನ ಆಗುತ್ತೆ. ರಾಕೆಟ್ ಉಡಾವಣೆಯ ಬಗ್ಗೆ ನಾವೆಲ್ಲರೂ ಕೇಳ್ತಾ ಬಂದಿದ್ದೀವಿ. ಟಿ ವಿಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಆ ದೃಶ್ಯಗಳನ್ನು ನೋಡಿ ವಿಸ್ಮಯಗೊಂಡಿದ್ದೇವೆ. ಅಚ್ಚರಿ ಆಗಿದೆ ನಮಗೆಲ್ರಿಗೂ. ಆ ಎಲ್ಲ ವಿಚಾರಗಳನ್ನು ಕುರಿತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂತಹ ಕಾರ್ಯಕ್ರಮ ಇದಾಗಿದೆ. ಕಾರ್ಯಕ್ರಮದ ಪ್ರಾರಂಭದಿಂದ ಕಡೆಯ ಕ್ಷಣದವರೆಗೂ ಏಕಾಗ್ರತೆಯಿಂದ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗಿಗಳಾಗ್ತೀವಿ ಅನ್ನೋದಾದರೆ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡಿ. ಹಾಗೇನೆ ಈಗಾಗಲೇ ವಿ ಆಲ್ ಟಾಕ್ ಅಬೌಟ್ ಸೋಷಿಯಲ್ ಮೀಡಿಯಾ. ವಿದ್ಯುನ್ಮಾನ ಮಾಧ್ಯಮ ಇತ್ತು, ಟಿ ವಿ, ರೇಡಿಯೋ ಇತ್ತು. ಆದರೆ ಸಾಮಾಜಿಕ ಈ ಕಳಕಳಿಯನ್ನು ಬಿಂಬಿಸುವಂತಹ ನಿಟ್ಟಿನಲ್ಲಿ, ಜೊತೆಗೆ ಅನಗತ್ಯ ಮಾಹಿತಿಯನ್ನು ನೀಡೋದರಲ್ಲಿ ಈ ಸೋಷಿಯಲ್ ಮೀಡಿಯಾ ಮುಂದಿದೆ. ಈ ಹಿನ್ನೆಲೆಯಲ್ಲಿ ನೀವು ಹೇಗೆ ಗುರುಗಳು ಹೇಳುವಂತಹ ಮಾತನ್ನು, ಟೀಚರ್ಸ್ ಆರ್ ದ ಬೆಸ್ಟ್ ಜಡ್ಜಸ್ ಅಂತ ನಾವು ಹೇಳ್ಬೋದು. ಉಪಾಧ್ಯಾಯಿನಿಯರು ಹೇಳುವಂತಹ ಸಲಹೆ ಸೂಚನೆಗಳನ್ನು ತಾವು ತಪ್ಪದೆ ಪಾಲಿಸಬೇಕು. ಈ ದಿನದ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸುವುದರ ಜೊತೆಗೆ ಅಲ್ಲ, ದಿನನಿತ್ಯವೂ ಸಹ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದರೆ ನಿಮ್ಮ ತಂದೆ ತಾಯಿ ಹಾಗೇನೆ ಗುರುಗಳ ಜೊತೆ ಚರ್ಚಿಸಿದಾಗ
ನಿಮಗೆ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಜೊತೆಗೆ ಈ ವೈಜ್ಞಾನಿಕ ಮನೋಭಾವ ಬೆಳೆಸುವಂತಹ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಅಹರ್ನಿಶಿ ನಿಮ್ಮೆಲ್ಲರ ಮನಸ್ಸಿನಲ್ಲೂ ವೈಜ್ಞಾನಿಕ ಒಂದು ಮುಂದಾಳತ್ವದಲ್ಲಿ ಕೆಲಸಗಳು ನಡೀಲಿ ಅಂತ ಮಾಡ್ತಾ ಇದೆ. ಈ ವೈಜ್ಞಾನಿಕ ಮನೋಭಾವ ಬೆಳೆದಾಗ ನಮ್ಮಲ್ಲಿರ್ತಕ್ಕಂಥ ಧೈರ್ಯ ಜಾಸ್ತಿ ಆಗುತ್ತೆ. ಅನಗತ್ಯ ಮೂಢನಂಬಿಕೆಗಳಿಗೆ ಶರಣಾಗದೆ ಇರೋದು, ವೈಜ್ಞಾನಿಕವಾಗಿ ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡೋದು. ಅಂದರೆ ಯು ಹ್ಯಾವ್ ಎವ್ರಿ ರೈಟ್ ಟು ಆಸ್ಕ್ ಕ್ವೆಶ್ಚನ್ಸ್ ಟು ಯುವರ್ ಪೇರೆಂಟ್ಸ್ ಆ್ಯಂಡ್ ಯುವರ್ ಟೀಚರ್ಸ್. ಈ ವೈಜ್ಞಾನಿಕ ಮನೋಭಾವ ಬೆಳೆದಾಗ ನಮಗೆ ಧೈರ್ಯ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಈ ದಿನದ ಕಾರ್ಯಕ್ರಮವೂ ಸಹ ಒಂದು ಐತಿಹಾಸಿಕ ಕಾರ್ಯಕ್ರಮ. ಅದರಿಂದ ಸೊ ಪ್ಲೀಸ್, ವಾಟ್ ಎವರ್ ಇಸ್ ದೇರ್ ಇನ್ ಯೋರ್ ಮೈಂಡ್, ಎಕ್ಸ್ಪ್ರೆಸ್ ಯೋರ್ ಸೆಲ್ಫ್, ಆಸ್ಕ್ ಕ್ವೆಶ್ಚನ್ಸ್ ಟು ಯೋರ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್. ಇದನ್ನು ಮರಿಬೇಡಿ. ಈ ಒಂದು ಸಂದೇಶವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ಯಾರ್ಯಾರಿಗೆ ಇವತ್ತು ಬರ್ಲಿಕ್ಕೆ ಸಾಧ್ಯ ಇಲ್ಲೋ ಅದನ್ನು ಹಬ್ಬಿಸಿ. ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗೋದು ಬೇಡ. ವಿಜ್ಞಾನವಾಗಲಿ ಅಥವಾ ವಿಜ್ಞಾನ ಆಗದೇ ಇರಲಿ. ಸೊ ಟು ಡೆವಲಪ್ ಅ ಸೈಂಟಿಫಿಕ್ ಮೈಂಡ್, ಟುಡೇಸ್ ಪ್ರೋಗ್ರಾಮ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಇಂಡೀಡ್. ವೈಚಾರಿಕ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವಂತಹ ಮಹತ್ವಪೂರ್ಣವಾದ ಕಾರ್ಯಕ್ರಮ ಇದು. ಪ್ರಶ್ನಿಸುವ ಮನೋಭಾವವನ್ನು ಹುಟ್ಟುಹಾಕುವ ಸತ್ಪ್ರಯತ್ನ ಇದಾಗಿದೆ ಮಕ್ಕಳೇ. ನಿಮ್ಮಲ್ಲಿ ಉಂಟಾಗುವಂತಹ ಯಾವುದೇ ಪ್ರಶ್ನೆಗಳನ್ನು, ವಿಶೇಷವಾಗಿ ಬಾಹ್ಯಾಕಾಶ ಕುರಿತು ಉಂಟಾಗುವಂತಹ ಪ್ರಶ್ನೆಗಳನ್ನು ಇಲ್ಲಿ ಧೈರ್ಯವಾಗಿ ಮತ್ತು ನೇರವಾಗಿ ಕೇಳುವಂತಹ ಸದವಕಾಶವನ್ನು ನಿಮಗಾಗಿ ಕಲ್ಪಿಸಿಕೊಟ್ಟಿದೆ ಈ ಕಾರ್ಯಕ್ರಮ. ಇದರ ಪ್ರತಿ ಕ್ಷಣದ ಉಪಯೋಗವನ್ನು ನೀವೆಲ್ಲರೂ ಕೂಡ ಪಡೆದುಕೊಳ್ಳಬೇಕು. ಯಾವುದೇ ಪ್ರಶ್ನೆ ಉದ್ಭವ ಆದರೂ ಕೂಡ ಯಾವುದೇ ರೀತಿಯಾದ ಹಿಂಜರಿಕೆ ಇಲ್ಲದೆ, ವೆನ್, ವಾಟ್, ಹೌ, ಹೇಗಿದು ಸಾಧ್ಯ, ಇದು ಏನು, ಯಾತಕ್ಕಾಗಿ, ಇದೆಲ್ಲವನ್ನು ನಾವು ಸಾಧನೆ ಮಾಡೋದು ಸಾಧ್ಯವೇ? ನೀವೇ ಇಲ್ಲಿ ಬಂದಿದ್ದೀರಲ್ಲ, ಇದರಲ್ಲಿ ಯಾರಾದರೂ ಒಬ್ಬರು ಮುಂದಿನ ದಿನಮಾನಗಳಲ್ಲಿ ಇಸ್ರೋ ಅಧ್ಯಕ್ಷರನ್ನು ನಾವು ಕಾಣ್ತಿದ್ದೀವಲ್ಲ, ಚಂದ್ರಯಾನ 3ರ ಯಶಸ್ವಿ ಉಡಾವಣೆಯ ನೇತೃತ್ವವನ್ನು ವಹಿಸಿರುವಂಥ ಡಾಕ್ಟರ್ ಸೋಮನಾಥ್ ಅವರನ್ನು ನಾವಿಲ್ಲಿ ನೋಡ್ತೀವಿ. ಅವರಂತಾಗುವಂತಹ ಧೀಶಕ್ತಿ ಯಾರೊಳಗೆ ಅಡಗಿ ಕೂತಿದೆಯೋ ಯಾರಿಗೆ ಗೊತ್ತು? ನಿಮ್ಮಲ್ಲಿ ಮಹತ್ತರವಾದಂತಹ ಸಾಧನೆಯನ್ನು ಯಾರು ಮಾಡ್ತಾರೋ ಯಾರಿಗೆ ಗೊತ್ತು? ನಿಮ್ಮಲ್ಲಿರುವಂತಹ ಅಂತಃಶಕ್ತಿಯನ್ನು ಉದ್ದೀಪಿಸುವಂತಹ ವಿಶೇಷ ಕಾರ್ಯಕ್ರಮ ಇದಾಗಿದೆ ಮುದ್ದು ಮಕ್ಕಳೇ. ಇದರ ಸದುಪಯೋಗವನ್ನು ನೀವೆಲ್ಲರೂ ಕೂಡ ಖಂಡಿತವಾಗಿಯೂ ಪಡೆದುಕೊಳ್ತೀರಾ ಅನ್ನುವಂಥ ಭರವಸೆ ನಮಗಂತೂ ಇದ್ದೇ ಇದೆ. ಹಾಗೆಯೇ ಗಣ್ಯರು ಮತ್ತು ಡಾಕ್ಟರ್ ಸೋಮನಾಥ್ ಈ ಹಾಲನ್ನು ಎಂಟರ್ ಆದ ಕೂಡಲೇ ತಾವೆಲ್ಲರೂ ಸಹ ಎದ್ದು ನಿಂತು ಜೋರಾಗಿ ಚಪ್ಪಾಳೆಯನ್ನು ಹೊಡೆಯಬೇಕು. ವಿ ಶುಡ್ ವೆಲ್ಕಮ್. ಇನ್ನೂ ಬಂದಿಲ್ಲ ಅವ್ರು ಬರುವಂಥ ಸಂದರ್ಭದಲ್ಲಿ ನಿಮಗೆ ಕಾಣಿಸ್ತಾರೆ. ಅವರು ಕಾಣಿಸದೆ ಹೋದರೂ ನಾವು ಅನೌನ್ಸ್ ಮಾಡ್ತೀವಿ. ಒನ್ಸ್ ಈ ಎಂಟರ್ಸ್ ದ ಹಾಲ್, ಆಲ್ ಆಫ್ ಯು ವಿಲ್ ಹ್ಯಾವ್ ಟು ರೈಸ್ ಫ್ರಮ್ ಯುವರ್ ಚೇರ್ಸ್ ಆ್ಯಂಡ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ಒಂದು ಚಪ್ಪಾಳೆ ರಿಹರ್ಸಲ್ ಆಗಲಿ, ನೋಡೋಣ ಹೇಗೆ ಮಾಡ್ತೀರದು. ಮೇಲಿರೋರೆಲ್ಲ ಓಕೆ. ಹಲೋ, ಚೆಕ್. ಹಾಡೋಣ, ಹಾಡು ಕೇಳೋಣ. ಎಲ್ಲ ಖುಷಿಯಾಗಿದ್ದೀರಾ? ಅಲ್ಲಿ ಮೇಲೆ ಇನ್ನೊಂದ್ಸತಿ ಚಪ್ಪಾಳೆಯನ್ನು ಕೊಡಿ, ಒಂದು ನೋಡ. ಮೇಲೆ ಅಷ್ಟು ಜನ ವಿದ್ಯಾರ್ಥಿಗಳಿದ್ರು. ಅತಿಥಿಗಳು ಬರೋಕ್ಕಿಂತ ಮುಂಚೆ ಒಂದೆರಡು ಹಾಡನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಮುಖ್ಯವಾಗಿ ಈ ಹಾಡನ್ನು ಇಲ್ಲಿ ಹಾಡಲೇಬೇಕು ಅಂತ ನಾವು ತಯಾರು ಮಾಡ್ಕೊಂಡು ಬಂದಿದ್ದೀವಿ. ಯಾಕೆಂದರೆ ನಾನು ಆಗಲೇ ನಿಮ್ಗೆ ಹೇಳಿದೆ, ಶಿಕ್ಷಣಕ್ಕೆ ಮಹತ್ವವಾದಂಥ ಒಂದು ಸ್ಥಾನವನ್ನು ಕೊಟ್ಟು ಅಖಂಡ ಭಾರತಕ್ಕೆ ಒಳ್ಳೆಯ ಸಂವಿಧಾನವನ್ನು ಕೊಟ್ಟಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ವೇದಿಕೆಯಲ್ಲಿ ನೆನೆಸ್ಕೊಳ್ತಾ, ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ ಈ ಗೀತೆನೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ, ಕೇಳೋಣ. ಬಾಲು ಜಂಬೆಯವರು.
ನಮ್ಮ ಟೀಚರ್ಸ್ ಯಾರಿದ್ದೀರಿ ದಯಮಾಡಿ ಅಲ್ಲಿ ನಿಂತ್ಕೊಳ್ಳೋಕೆ ಹೋಗ್ಬಿಡಿ, ಕೂತ್ಕೊಳ್ಳಿ. ಮಕ್ಕಳು ಅವ್ರಿಗೆ ಜಾಗ ಮಾಡಿಕೊಡಿ. ನಮ್ಮ ಟೀಚರ್ಸ್ಗೆ ಮೈಕ್ ಕೊಡೋವಂಥವ್ರು ಈ ಸೈಡ್ನಲ್ಲಿ 3, ಆ ಕಡೆ 3, ಮತ್ತು ಮೇಲೆ 2 ಮಕ್ಕಳಿಗೆ ಮೈಕ್ ಕೊಡುವಂಥವ್ರು ಕಡ್ಡಾಯವಾಗಿ ಆ ಕಡೆ ಇರಿ, ಸೈಡ್ನಲ್ಲಿರಿಯಪ್ಪ. ಮಕ್ಕಳಿಗೆ ಕಾಣಿಸ್ಬೇಕು ಕಾರ್ಯಕ್ರಮ. ಟೀಚರ್ಸ್ ಯಾರ್ಯಾರು ನಿಂತಿದ್ದೀರಿ ದಯವಿಟ್ಟು ಕೂತ್ಕೊಳ್ಳಿ. ಟೀಚರ್ಸ್ ಪ್ರಿನ್ಸಿಪಲ್ಸ್ ಯಾರ್ಯಾರು ಬಂದಿದ್ದೀರಿ ಮಧ್ಯಭಾಗದಲ್ಲಿ ಅಲ್ಲಲ್ಲಿ ನಿಂತು ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ದಯಮಾಡಿ. ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಯಾವ ಮಕ್ಕಳನ್ನು ಹೊರಗಡೆ ಕಳ್ಸಕ್ಕೆ ಹೋಗ್ಬೇಡಿ. ಮಕ್ಕಳು ಯಾಕಪ್ಪ, ಬಿ ಸಿಟ್ ದೇರ್ ಪ್ಲೀಸ್, ಕೂತ್ಕೊಳ್ಳಿ. ಕಾರ್ಯಕ್ರಮ ನಡೆಯೋ ಸಂದರ್ಭದಲ್ಲಿ ದಯಮಾಡಿ ಮುಖ್ಯ ಅತಿಥಿಗಳು ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ. ಎಲ್ಲ ಮಕ್ಕಳು ಎದ್ದು ನಿಂತು ಅವರಿಗೆ ಜೋರಾದ ಕರತಾಡವನ್ನು ಮಾಡಬೇಕು ಅಂತ ಅವರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಡಾಕ್ಟರ್ HC ಮಾದೇವಪ್ಪ ಸಾಹೇಬರು, ಮಾನ್ಯ ಸಮಾಜ ಕಲ್ಯಾಣ ಸಚಿವರು, ಡಾಕ್ಟರ್ S ಸೋಮನಾಥ್ ರವರು, ಇಸ್ರೋ ಅಧ್ಯಕ್ಷರು ಹಾಗೂ ಬೋಸರಾ ಸಾಹೇಬರು ಇವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಪೊಲೀಸ್ ಬ್ಯಾಂಡ್ ಮೂಲಕ ಇವರನ್ನು ಆಹ್ವಾನ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಸಚಿವರಾದ ಡಾಕ್ಟರ್ HC ಮಹಾದೇವಪ್ಪ, ಶ್ರೀ NS ಬೋಸರಾಜು, ಹಾಗೇನೆ ಸ್ಟಾರ್ ಆಫ್ ದ ಡೇ, ಲೇಡೀಸ್ ಅಂಡ್ ಜೆಂಟಲ್ಮನ್, ಬಾಯ್ಸ್ ಅಂಡ್ ಗರ್ಲ್ಸ್, ಜೋರಾದ ಚಪ್ಪಾಳೆ ಬರಲಿ ಫಾರ್ ಶ್ರೀ S ಸೋಮನಾಥ್, ದ ಚೇರ್ಮನ್ ಆಫ್ ದಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ವಿದ್ಯಾರ್ಥಿ ಬಂಧುಗಳೇ, ಇದೊಂದು ವಿಶೇಷವಾದ ಕಾರ್ಯಕ್ರಮ. ಅರಿವನ್ನು ಹೆಚ್ಚಿಸುವಂತಹ, ತಿಳಿವನ್ನು ಮೂಡಿಸುವಂತಹ ಈ ಕಾರ್ಯಕ್ರಮಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಾಕ್ಟರ್ HC ಮಹಾದೇವಪ್ಪನವರು, ಸಚಿವರಾದ NS ಬೋಸರಾಜ್ ಅವರು, ಹಾಗೆ ಭಾರತ ದೇಶದ ಹೆಮ್ಮೆ ಇಸ್ರೋ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಸೋಮನಾಥ್ ಅವರು ಆಗಮಿಸ್ತಾ ಇದ್ದಾರೆ. ಮತ್ತೊಂದು ಸುತ್ತಿನ ಜೋರು ಚಪ್ಪಾಳೆಯ ಶುಭ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಿರೂಪಣೆಯಲ್ಲಿ ನಾನು ಭಾನುಮತಿ, ನಾನು ಶಂಕರ್ ಪ್ರಕಾಶ್. ಬಂಧುಗಳೇ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ 2,11,920 ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಿ, ಆ ಮೂಲಕ ದೇಶದಲ್ಲಿಯೇ ಅತಿ ಹೆಚ್ಚು ವಸತಿ ಶಾಲೆಗಳನ್ನು ಹೊಂದಿರುವ ರಾಜ್ಯವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ನಮ್ಮ ಕರ್ನಾಟಕ ರಾಜ್ಯ. ಬಾಹ್ಯಾಕಾಶ ತಂತ್ರಜ್ಞಾನ ವಿಭಾಗದಲ್ಲಿ ಸಾಕಷ್ಟು ನಿರೀಕ್ಷೆಯನ್ನು ಮೂಡಿಸಿರುವಂಥ ಡಾಕ್ಟರ್ S ಸೋಮನಾಥ್ ಅವರೊಂದಿಗಿನ ಮಕ್ಕಳ ಸಂವಾದ ವೈಜ್ಞಾನಿಕ ಶಿಕ್ಷಣ ಕಲಿಕೆ ನಿಟ್ಟಿನಲ್ಲಿ ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಮಕ್ಕಳಿಗೆ ಬಹುದೊಡ್ಡ ಪ್ರೇರಣೆ ದೊರೆಯುವುದು ನಿಶ್ಚಿತ. ಇದರ ಸದುಪಯೋಗವನ್ನು ತಾವೆಲ್ಲರೂ ಕೂಡ ಪಡೆದುಕೊಳ್ಳಬೇಕಾಗಿದೆ. ವೈಚಾರಿಕ ಮನೋಭಾವ, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಇದಾಗಿದೆ ಪ್ರೀತಿಯ ಬಂಧುಗಳೇ. Well, ladies and gentlemen, boys and girls, today is indeed a historic day for the state of Karnataka. Karnataka has carved a niche for itself in the scientific development. ವೈಜ್ಞಾನಿಕ ಮನೋಭಾವದಲ್ಲಿ ಕರ್ನಾಟಕ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು, ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ದಿ ಅರೈವಲ್ ಆಫ್ ದ ಚೇರ್ಮನ್ ಆಫ್ ಇಸ್ರೋ ಶ್ರೀ S ಸೋಮನಾಥ್ ಇಸ್ ಇಂಡೀಡ್ ಎ ಗ್ರಾಟಿಫೈಯಿಂಗ್ ಫ್ಯಾಕ್ಟರ್. ತಮಗೆಲ್ಲರಿಗೂ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು, ವಿದ್ಯುನ್ಮಾನ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಇಲಾಖೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಪರವಾಗಿ ಈ ಒಂದು ಐತಿಹಾಸಿಕ ಕಾರ್ಯಕ್ರಮ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಅಧ್ಯಕ್ಷರೊಡನೆ ಸಂವಾದ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ವೆರಿ ಹಾರ್ಟಿ ವೆಲ್ಕಮ್ ಟು ಆಲ್ ಆಫ್ ಯು, ಬಾಯ್ಸ್ ಅಂಡ್ ಗರ್ಲ್ಸ್, ಸ್ಪೆಷಲಿ ಆಲ್ ದ ಸ್ಟೂಡೆಂಟ್ಸ್.
ಗಣ್ಯಮಾನ್ಯರೇ, ವಿದ್ಯಾರ್ಥಿ ಬಂಧುಗಳೇ, ಈ ಕಾರ್ಯಕ್ರಮವನ್ನು ನಾಡಗೀತೆಯ ಮುಖೇನ ಉದ್ಘಾಟಿಸ್ತಾ ಇದ್ದೀವಿ. ದಯಮಾಡಿ ತಾವೆಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವವನ್ನು ಸೂಚಿಸಬೇಕಾಗಿ ಮನವಿ. Request all of you to rise for the state anthem. Jaya Bharat Jananiya Tanujate, Jaya He Karnataka Mate, Arun Kumar and team. जय भारत जननीय तनुजाते, जय हे कर्नाटक माते, जय सुंदर नदिवनಗಳ ನಾಡೆ, जय हे रस ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರಂಗ ಷಡಕ್ಷರಿ ಪೊನ್ನ, ಅಂಬಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ಕೈಲಪ ಹೊಯ್ಸಳರಾಡಿದ ನಾಡೆ, ದಂಗಣ ಜಗಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು ಶ್ರೀ ಅರುಣ್ ಕುಮಾರ್ ಹಾಗೂ ತಂಡದವರಿಗೆ. ಬಂಧುಗಳೇ, ನಾವೆಲ್ಲರೂ ಎದ್ದು ನಿಂತು ಸಂವಿಧಾನ ಪೀಠಿಕೆಯನ್ನು ವಾಚಿಸೋಣ. ಸಮಾನತೆ, ಭ್ರಾತೃತ್ವದ ಭಾವವನ್ನು ಎಲ್ಲರೊಳಗೆ ಬಿತ್ತುವಂತಹ ನಮ್ಮ ಪ್ರಜಾಪ್ರಭುತ್ವದ ತಳಹದಿಯೇ ನಮ್ಮ ಸಂವಿಧಾನ. ಸಂವಿಧಾನ ಪೀಠಿಕೆಯ ವಾಚನವನ್ನು ಮಾಡೋಣ. ನಿಮ್ಮ ಬಲಗೈಯನ್ನು ಮುಂದೆ ಮಾಡಿ ನಿಂತುಕೊಳ್ಳಿ. ಪೂಜಿತಾ ಹಾಗೂ ಚಂದನ್ ಚಾಮರಾಜಪೇಟೆ ಶಾಲೆಯಿಂದ ಇದನ್ನು ಪ್ರಸ್ತುತಪಡಿಸ್ತಾರೆ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ
ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26ನೆಯ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಅತ್ಯಂತ ಸ್ಪಷ್ಟತೆಯಿಂದ ಲೌಡ್ ಆ್ಯಂಡ್ ಕ್ಲಿಯರ್ ಆಗಿ ಈ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅನ್ನ ವಾಚನ ಮಾಡಿದಂತಹ ಹಾಗೂ ತಾವೆಲ್ಲರೂ ಸಹ ಅತ್ಯುತ್ತಮವಾಗಿ ಫಾಲೋ ಮಾಡಿದ್ರಿ. ಪೂಜಿತಾ ಹಾಗೂ ಚಂದನ್, ಥ್ಯಾಂಕ್ ಯು ವೆರಿ ಮಚ್. ಚಾಮರಾಜಪೇಟೆ ಶಾಲೆಯವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸರ್ವರನ್ನು ಸ್ವಾಗತಿಸಲಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರಾದಂತಹ ಡಾಕ್ಟರ್ ರಾಕೇಶ್ ಕುಮಾರ್. ಪ್ಲೀಸ್ ವೆಲ್ಕಮ್ ದ ಕಮಿಷನರ್ ಡಾಕ್ಟರ್ ರಾಕೇಶ್ ಕುಮಾರ್. ಎಲ್ರಿಗೂ ನಮಸ್ಕಾರ. ಈ ದಿನ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ವಿದ್ಯುನ್ಮಾನ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಇಲಾಖೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಅಧ್ಯಕ್ಷರೊಡನೆ ಸಂವಾದವನ್ನು ಆಯೋಜಿಸಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ರೂವಾರಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಾಕ್ಟರ್ ಎಚ್.ಸಿ. ಮಾದೇವಪ್ಪರವ್ರನ್ನ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮಗೆ ಅತಿ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮಾನ್ಯ ಸಣ್ಣ ನೀರಾವರಿ, ವಿಜ್ಞಾನ ಹಾಗೂ ತಂತ್ರಜ್ಞಾನ ಇಲಾಖೆ ಸಚಿವರಾದ ಶ್ರೀ ಎನ್.ಎಸ್. ಬೋಸರಾಜ್ರವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಕಾರ್ಯಕ್ರಮದ ಮಕ್ಕಳ ಜೊತೆಗೆ ಸಂವಾದನ ನಡೆಸಲಿರುವಂತಹ ಮಾನ್ಯ ಡಾಕ್ಟರ್ ಎಸ್. ಸೋಮನಾಥ್ ರವರು, ಚೇರ್ಮನ್ ಆಫ್ ISRO, ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರ್, ವಿ ಆರ್ ಡೀಪ್ಲಿ ಹಾನರ್ಡ್ ಟು ವೆಲ್ಕಮ್ ಅಂಡರ್ ಯುವರ್ ವಿಷನರಿ ಲೀಡರ್ಶಿಪ್ has steered India's space program to new heights. His achievements serve as an inspiration to all of us, and we are privileged to have him here to share his insights with our students. So on behalf of Government of Karnataka Social Welfare Department, we welcome you, sir. ಈ ಕಾರ್ಯಕ್ರಮದಲ್ಲಿ ಡೈರೆಕ್ಟರ್ ಆಫ್ ದಿ ಜವಾಹರ್ಲಾಲ್ ನೆಹರು ಪ್ಲಾನೆಟೋರಿಯಂ ಶ್ರೀ ಡಾಕ್ಟರ್ ಗುರುಪ್ರಸಾದ್ ರವರು ಕೂಡ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಈ ಕಾರ್ಯಕ್ರಮದಲ್ಲಿ ಹಗಲು ರಾತ್ರಿ ಶ್ರಮವಹಿಸಿ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದಂತಹ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾದ ಮೇಜರ್ ಮಣಿವಣ್ಣನವರಿಗೂ ಕೂಡ ತಮ್ಮೆಲ್ಲರೂ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ಹಿರಿಯ ಅಧಿಕಾರಿಗಳಾದ ಕಾಂತರಾಜ್ರವರು ಹಾಗೂ ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರು, ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರಮುಖವಾಗಿ ಈ ಕಾರ್ಯಕ್ರಮದಲ್ಲಿ 2 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಆನ್ಲೈನ್ ಮುಖಾಂತರ ಹಾಗೂ ಇಲ್ಲಿ 2,000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಹಾಗೂ ಎಲ್ಲ ಶಿಕ್ಷಕರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಪತ್ರಿಕಾ ಮಾಧ್ಯಮದವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಇಲಾಖೆ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದ. ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಿದ ಆಯುಕ್ತರಾದ ಡಾಕ್ಟರ್ ರಾಕೇಶ್ ಕುಮಾರ್ ಅವರಿಗೆ ಸಮಸ್ತ ತಂಡದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಹಾಗೂ ಸ್ವಾಗತ. ಯಾಕೋ ಮಕ್ಕಳ ಎನರ್ಜಿ ಕಡಿಮೆ ಆಗ್ತದೆ. ಎಲ್ಲಿ ಅಲ್ಲಿ ಮೇಲಿರೋರು ಅಷ್ಟೇ. ಓಕೆ. ಶಕ್ತಿ ಯುಕ್ತಿಯಲ್ಲಿ ನಾವು ಸದಾ ಮುಂದು ಅನ್ನೋದನ್ನ ನೀವು ಸಾಬೀತುಪಡಿಸಲೇಬೇಕಾಗಿದೆ. ಬಂಧುಗಳೇ, ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಅಧ್ಯಕ್ಷರೊಡನೆ ಸಂವಾದ ಕಾರ್ಯಕ್ರಮವನ್ನು ಸಸಿಗೆ ನೀರಿರುವುದರ ಮುಖೇನ ಉದ್ಘಾಟಿಸಬೇಕಾಗಿ ನಮ್ಮ ಮನವಿ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು ಸಸಿಗೆ ನೀರಿರುವುದರ ಮುಖೇನ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇದೀಗ ಮಾನ್ಯ ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು, ಮಾನ್ಯ ಸಚಿವರಾದ ಬೋಸರಾಜರವರು ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು. Watering of the plant signifies that the social welfare department and all the organizing team are indeed friendly to environment. ಪರಿಸರ ಸ್ನೇಹಿಯಾಗಿ ಎಲ್ಲ ಇಲಾಖೆಗಳು ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂತಹ ಸಂದೇಶವನ್ನ ಈ ಸಸಿಗೆ ನೀರೆರೆಯುವ ಮುಖೇನ ಗಣ್ಯರು ತೋರಿಸ್ತಾ ಇದ್ದಾರೆ. ನೀವು ಸಹ ಮಕ್ಕಳೇ, ನಿಮಗೂ ಸಹ ಇದರಲ್ಲಿ ಒಂದು ಸಂದೇಶ ಇದೆ. ಯಾವುದೇ ಕೆಲಸವನ್ನ ಮಾಡೋದ್ರ ಮೂಲಕ ವಿಶೇಷವಾಗಿ ಪರಿಸರವನ್ನ ನೀವು ಮರಿಬಾರ್ದು. ಯು ಶುಡ್ ನಾಟ್ ಫರ್ಗೆಟ್ ದಿ ಎನ್ವೈರನ್ಮೆಂಟ್. ಎಲ್ಲ ಗಣ್ಯರಿಗೆ ಲೆಟ್ಸ್ ಗಿವ್ ಎ ರೌಂಡ್ ಆಫ್ ಅಪ್ಲಾಸ್ ಫಾರ್ ದಿ ಇನಾಗ್ರೇಷನ್. ಹಾಗೇನೆ ಇದರ ನಂತರ ವೇದಿಕೆಯ ಎಡಭಾಗಕ್ಕೆ ತೆರಳಿ ಪ್ರಾತಸ್ಮರಣೀಯ ಮಹನೀಯರುಗಳಿಗೆ ಪುಷ್ಪಾರ್ಚನೆಯನ್ನು ಸಹ ಗಣ್ಯರು ನೆರವೇರಿಸಲಿದ್ದಾರೆ. ಸಮಾಜಕ್ಕೆ ಉನ್ನತ ಕೊಡುಗೆಗಳನ್ನು ಕೊಟ್ಟು ಹೋದಂತಹ ಮಹನೀಯರೆಲ್ಲರ ಭಾವಚಿತ್ರವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಮಹರ್ಷಿ ವಾಲ್ಮೀಕಿಯವರು, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು, ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಬಸವಣ್ಣನವರ ಭಾವಚಿತ್ರವಿದೆ. ಅದರ ಜೊತೆಯಲ್ಲಿಯೇ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಡಾಕ್ಟರ್ ವಿಕ್ರಮ್ ಅವರ ಭಾವಚಿತ್ರವನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ. ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರ ಭಾವಚಿತ್ರಕ್ಕೂ ಕೂಡ ಪುಷ್ಪ ನಮನವನ್ನು ಸಲ್ಲಿಸುತ್ತಿದ್ದಾರೆ ಮಹನೀಯರೆಲ್ಲರೂ ಒಡಗೂಡಿ. ಫಾದರ್ ಆಫ್ ಇಂಡಿಯನ್ ಸೈನ್ಸ್ ವಿಕ್ರಮ್ ಸಾರಾಭಾಯ್ ವಿಶೇಷವಾಗಿ ಸ್ಪೇಸ್ ಸೈನ್ಸ್ನಲ್ಲಿ ಇವರು ಹಾಕಿಕೊಟ್ಟಂತಹ ಭದ್ರ ಬುನಾದಿ ಈ ದಿನ ಭಾರತ ಚಂದ್ರಯಾನ್ ಅಂತಹ ಮಹೋನ್ನತವಾಗಿರ್ತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಸಕ್ಸಸ್ ಅನ್ನು ಪಡೆದಿದೆ. ಹಾಗೇನೆ ಎಲ್ಲ ಮಹನೀಯರುಗಳಿಗೂ ನಾವು ಜೋರಾದ ಕರ್ತವ್ಯವನ್ನು ಮಾಡೋಣ. ಮಹರ್ಷಿ ವಾಲ್ಮೀಕಿ, ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಶ್ರೀ ಬಸವಣ್ಣ, ವಿಕ್ರಮ್ ಸಾರಾಭಾಯ್, ಹೀಗೆ ಎಲ್ಲ ಗಣ್ಯರು ಸಹ ಇಲ್ಲಿ ನಮಗೆ ಆಶೀರ್ವಾದವನ್ನ ನೀಡಲಿ ಅನ್ನುವಂತಹ ಪ್ರೇರಣೆ ದೊರೆಯಲಿ ಅನ್ನುವಂತಹ ಪ್ರಾರ್ಥನೆ. ಹಾಗೇನೆ ವೆಲ್, ಲೇಡೀಸ್ ಅಂಡ್ ಜೆಂಟಲ್ಮನ್, ಬಾಯ್ಸ್ ಅಂಡ್ ಗರ್ಲ್ಸ್, ಆಲ್ ಆಫ್ ಅಸ್, ನಾವೆಲ್ಲರೂ ಸಹ ಟಿವಿನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಈ ರಾಕೆಟ್ ಲಾಂಚ್ ಅನ್ನ ನಾವು ನೋಡಿದೀವೋ ಇಲ್ವೋ? ಯಾಕೆ ಎನರ್ಜಿ ಕೇಳಿಸ್ತಾನೆ ಇಲ್ಲ? ಆಲ್ ಆಫ್ ಯು ಹ್ಯಾವ್ ಸೀನ್ ದ ರಾಕೆಟ್ ಲಾಂಚ್ ಆನ್ ಅಂಡ್ ನಾವ್ ಇದೀಗ ಗಣ್ಯರು ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ಈ ಒಂದು ರಾಕೆಟ್ ಲಾಂಚ್ ಅನ್ನ ಐಪ್ಯಾಡ್ ಮುಖೇನ ಅದರ ಲೈವ್ ಇದನ್ನ ನಾವು ಹಿಂದೆ ಇರ್ತಕ್ಕಂಥ ಸ್ಕ್ರೀನ್ ಅಲ್ಲಿ ನೋಡಬಹುದು. ಗಣ್ಯರು ಸಹ ಲೆಟ್ಸ್ ಹ್ಯಾವ್ ದ ಲೈವ್ ಆಫ್ ದ ರಾಕೆಟ್ ಲಾಂಚ್. ಇಟ್ಸ್ ಆಲ್ರೆಡಿ ದೇರ್. ಐಪ್ಯಾಡ್ ಅನ್ನ ಪ್ರೆಸ್ ಮಾಡುವ ಮುಖೇನ ಎಲ್ಲ ಗಣ್ಯರು ಇದನ್ನು ಮಾಡಬೇಕಾಗಿ ವಿನಂತಿ. ದ ಕೌಂಟ್ ಡೌನ್ ಹ್ಯಾಸ್ ಬಿಗನ್. 5, 4, 3, 2, 1 and here we go. Yes, give a huge round of applause.
One more count. We'll start from 5, 4, 3, 2, 1. Here we go, Dr. Somnath. It's a new experience. Well, ಮಕ್ಕಳಿಗಿದು ಹೊಸ ರೀತಿಯ ಅನುಭವವನ್ನ ಉಂಟು ಮಾಡ್ತಾ ಇದೆ. ಪ್ರತಿಯೊಂದು ಕೆಲಸವನ್ನು ಸಹ ಎಷ್ಟು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದರ ಸಂದೇಶವೂ ಸಹ ಇಲ್ಲಿ ರವಾನೆಯಾಗಿದೆ. ರಾಕೆಟ್ ಲಾಂಚ್ ಇಸ್ ನಾಟ್ ಅನ್ ಈಸಿ ಥಿಂಗ್. ಹೇಳ್ತೀವಲ್ಲ, ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು, ಇದು ಮಾಡೋಕ್ಕಾಗಲಿಲ್ವಾ, ಇಸ್ ಇಟ್ ರಾಕೆಟ್ ಸೈನ್ಸ್ ಅಂತ ನಾವು ಹೇಳ್ತೀವಿ. ಸೊ ರಾಕೆಟ್ ಸೈನ್ಸ್ ಇಸ್ ಇಂಡೀಡ್ ಎ ಟಫ್ ಥಿಂಗ್ ಟು ಡೂ. ಯು ನೀಡ್ ಅ ಲಾಟ್ ಆಫ್ ಗ್ರಿಟ್, ಡಿಟರ್ಮಿನೇಷನ್ ಅಂಡ್ ಪರ್ಸಿವೇರೆನ್ಸ್, ಅಂಡ್ ದಟ್ಸ್ ವೆನ್ ದ ರಾಕೆಟ್ ಲಾಂಚ್ ವಿಲ್ ಹ್ಯಾಪನ್. ದ ಸೆಟ್ಟಿಂಗ್ ಈಸ್ ಬೀಯಿಂಗ್ ಡನ್ and the countdown has begun in the minds. 10. We'll start from 10. ನೀವು ನನ್ನ ಜೊತೆ ಹೇಳಿ. 10, 8, 6, 5. Here we go. ಈ ದೃಶ್ಯವನ್ನ ನೀವೆಲ್ಲರೂ ಕಣ್ತುಂಬಿಕೊಳ್ತಿದ್ದೀರಲ್ವಾ? ಸತತ ಪ್ರಯತ್ನದ ಫಲ, ಅದಕ್ಕಾಗಿ ನಾವು ಕಾಯಬೇಕು. ಎಷ್ಟೆಲ್ಲ ಪ್ರಯೋಗಶೀಲತೆ, ಬದ್ಧತೆ, ಸಹನೆ ಇದ್ದಾಗಿಯೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗಲೂ ತಾಳ್ಮೆಗೆಡದೆ, ನಿರಾಶರಾಗದೆ ಮತ್ತೆ ಮತ್ತೆ ಪ್ರಯತ್ನವನ್ನ ನಾವು ಮುಂದುವರಿಸಬೇಕು ಅನ್ನೋದಕ್ಕೆ ಸಾಕ್ಷಿ ಇದೆಲ್ಲವೂ ಕೂಡ. ಇದರಲ್ಲಿ ಒಂದು ಸಂದೇಶ ಇದೆ, ಮರಳಿ ಯತ್ನವ ಮಾಡು ಅಂತ. ಅದೇ ರೀತಿ ಇಸ್ರೋ ಸಹ ಸಕ್ಸಸ್ ಪಡೆದಿದ್ದ ಹಾಗೆ ದೇ ಡಿಡ್ ನಾಟ್ ಗಿವ್ ಅಪ್. ಅದೇ ರೀತಿ ವಿದ್ಯಾರ್ಥಿಗಳು, ನೀವು ಸಹ ಜೀವನದಲ್ಲಿ ಯು ಮಸ್ಟ್ ನಾಟ್ ಗಿವ್ ಅಪ್. ಸೊ ಪ್ಲೀಸ್ ಗಿವ್ ಎ ರೌಂಡ್ ಆಫ್ ಅಪ್ಲಾಸ್ ಫಾರ್ ದಿಸ್ ವಂಡರ್ಫುಲ್ ಅಟೆಂಪ್ಟ್ ಅಂಡ್ ದಿ ಮೆಸೇಜ್ ಟು ಆಲ್ ಆಫ್ ಯು. ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದಂತಹ ವಿದ್ಯಾರ್ಥಿ ಮಿತ್ರ ಅಂತಲೇ ಎಲ್ಲರ ಪ್ರೀತಿಗೆ ಪಾತ್ರರಾಗಿರುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರನ್ನ ಅವರ ನುಡಿಗಳಿಗಾಗಿ ಬರಮಾಡಿಕೊಳ್ಳೋಣ. ಬಂಧುಗಳೇ, ನಿಮ್ಮೆಲ್ಲರ ಚಪ್ಪಾಳಿಗಳ ಸ್ವಾಗತ ಬರಲಿ. Please put your hands together and let's welcome the Honorable Minister for Social Welfare, Dr. H.C. Mahadevappa. ಎಲ್ಲರಿಗೂ ಬೆಳಗಿನ ವಂದನೆಗಳು. ಇಂದು ಕ್ರೈಸ್ ಸಂಸ್ಥೆಯ 2 ಲಕ್ಷ ಮಕ್ಕಳ ಜೊತೆಗೆ ಮತ್ತು ಕ್ರೈಸ್ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಉಪಾಧ್ಯಾಯರ ಜೊತೆಗೆ ಸಂವಾದ. ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಅಧ್ಯಕ್ಷರೊಡನೆ space technology was established and developed during Pandit Jawaharlal Ji's time. Was the first Prime Minister of India, and since then its achievement, its progress created an history in the world by reaching successfully Chandrayana, which is the world where the world is looking towards India. ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಬೇಕಾಗಿದ್ದಂಥ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೇರೆ ಕಾರ್ಯಕ್ರಮಗಳಿದ್ದರಿಂದ ಈ ಎಲ್ಲ ಜವಾಬ್ದಾರಿಯನ್ನು ನಮಗೆ ಹೇಳಿ ಇಸ್ರೋ ಅಧ್ಯಕ್ಷರಾದಂಥ ಡಾಕ್ಟರ್ ಸೋಮನಾಥ್ ಜಿ ಅವರಿಗೆ ತಮ್ಮ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಬರಬೇಕಾಗಿತ್ತು, ಅವರು ಕೂಡ ಶುಭಾಶಯವನ್ನು ಕೋರಿದ್ದಾರೆ, ಬೇರೆ ಕಾರಣಕ್ಕೆ ಬರಲಿಕ್ಕಾಗದೇ ಇರೋದು. ಈ ವೇದಿಕೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಿಕೆ ಸಚಿವರಾದಂಥ ನಮ್ಮ
ಆತ್ಮೀಯರಾದಂಥ ಬೋಸರಾಜ್ ಅವರಿದ್ದಾರೆ. ನಮ್ಮ ಇಲಾಖೆಯ ಅತ್ಯಂತ ಕ್ರಿಯಾಶೀಲ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮೇಜರ್ ಮಣಿವಣ್ಣನವರಿದ್ದಾರೆ. ಮತ್ತೊಬ್ಬ ಕ್ರಿಯಾಶೀಲ ಆಯುಕ್ತರಾದಂಥ ಡಾಕ್ಟರ್ ರಾಕೇಶ್ ಅವರಿದ್ದಾರೆ. ರಾಕೇಶ್ಗೆ PhD ಬಂತಲ್ಲ, ಡಾಕ್ಟರ್ ರಾಕೇಶ್ ಅವರಿದ್ದಾರೆ. ಮತ್ತು ಇಡಿ ಅಂದರೆ ಕ್ರೈಸ್ ಸಂಸ್ಥೆಯ ನಿರ್ದೇಶಕರು, ಚುರುಕಿನಿಂದ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಕಾಂತರಾಜರಿದ್ದಾರೆ. ಈಗ ತಾನೇ ಸಮಾಜ ಕಲ್ಯಾಣ ಇಲಾಖೆಯ ನ್ಯೂಕ್ಲಿಯಸ್ ಮತ್ತು ಎನ್ಸೈಕ್ಲೋಪೀಡಿಯಾ ಅಂತ ಕರೀತಾರೆ, ನಮ್ಮ ವೆಂಕಟಯ್ಯನವರು ಬಂದಿದ್ದಾರೆ. ಜೊತೆಗೆ ನಮ್ಮ ಫಾರ್ಮರ್ ISRO ಅಧ್ಯಕ್ಷರು ಗುರುಪ್ರಸಾದ್ ಅವರಿದ್ದಾರೆ. ಜವಾಹರ್ಲಾಲ್ ನೆಹರು ಪ್ಲಾನೆಟೋರಿಯಂ ಡೈರೆಕ್ಟರ್ ಗುರುಪ್ರಸಾದ್ ಅವರಿದ್ದಾರೆ. ಕೊನೆಯಲ್ಲಿರೋರು ಯಾರು? ನಮ್ಮ ಅಂಬೇಡ್ಕರ್ ನಿಗಮದ MD ಪ್ರವೀಣ್ ಬಾಗೇವಾಡಿ ಇದ್ದಾರೆ. ಮತ್ತು ಅನೇಕ ಜನ ಇಲಾಖೆಯ ಅಧಿಕಾರಿಗಳು, ಮುಖ್ಯಸ್ಥರು ವೇದಿಕೆ ಮೇಲೆ, ವೇದಿಕೆ ಕೆಳಗಡೆ ಆಸೀನರಾಗಿದ್ದಾರೆ. ಮತ್ತು ಪತ್ರಿಕಾ ಮಾಧ್ಯಮದ ಗೆಳೆಯರಿದ್ದಾರೆ. ಸುಮಾರು 2000 ಕ್ರೈಸ್ ಪ್ರೀತಿಯ ಮಕ್ಕಳು ಸೇರಿದ್ದೀವಿ. ಈ ಸಭಾಂಗಣ ನೋಡಿದ್ರೆ ಅತ್ಯಂತ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಈ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಸಂತೋಷ ಒಂದು ಕಡೆ. ಆದರೆ ಚಂದ್ರಯಾನವನ್ನು ಮುಟ್ಟಿದಂಥ ISRO ಸಾಧನೆಯ ನೇತೃತ್ವ ವಹಿಸಿದ ಡಾಕ್ಟರ್ ಸೋಮನಾಥ್ ಜಿಯವರ ಉಪಸ್ಥಿತಿ ಇಡೀ ದೇಶವೇ ಹೆಮ್ಮೆ ಪಡುವಂಥ ಒಂದು ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ಸಂತೋಷ ನಮಗೆಲ್ಲ ಉಂಟಾಗಿ, ಅವರಿಗೆ ರಾಜ್ಯ ಸರ್ಕಾರದ ಪರವಾಗಿ, ಸಮಾಜ ಕಲ್ಯಾಣ ಇಲಾಖೆಯ ಪರವಾಗಿ, ನನ್ನ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬರೆಸ್ತೇನೆ. Sir, I think you understand Kannada, but you will not be able to speak Kannada. But since you belongs to our neighbor state, you will understand Kannada language. ಅಂತ ತಿಳ್ಕೊಂಡಿದ್ದೇನೆ. ಸ್ನೇಹಿತರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು. ನಮಗೆ ಶಿಕ್ಷಣ ಕೊಡುವಾಗ ಶಿಕ್ಷಣ ನಮಗೆ ಒಬ್ಬ ಗುಮಾಸ್ತರಾಗೋದಕ್ಕೆ, ಕಾರ್ಕೂನರಾಗೋದಕ್ಕೆ ಅಷ್ಟಕ್ಕೆ ಸೀಮಿತ ಆಗ್ಬೋದು. ವೈಚಾರಿಕತೆ ಮತ್ತು ವೈಜ್ಞಾನಿಕವಾದಂಥ ಶಿಕ್ಷಣ ಒಂದೇ ನಮ್ಮ ವಿಕಾಸಕ್ಕೆ, ಅಭಿವೃದ್ಧಿಗೆ, ರಾಷ್ಟ್ರದ ನಿರ್ಮಾಣಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳಿ. ವಾಟ್ ಈಸ್ ಸೈನ್ಸ್? ಸೈನ್ಸ್ ಇಸ್ ಅ ಸ್ಟಡಿ ಆಫ್ ಸಿಸ್ಟಮ್ಯಾಟಿಕ್ ನಾಲೆಡ್ಜ್. ಸೈನ್ಸ್ ಇಸ್ ಅ ಸ್ಟಡಿ ಆಫ್ ಸಿಸ್ಟಮ್ಯಾಟಿಕ್ ನಾಲೆಡ್ಜ್. ಕ್ರಮಬದ್ಧವಾದಂಥ ಶಿಕ್ಷಣದ ಮೂಲಕ ವ್ಯಕ್ತಿ ವಿಕಾಸನ ಆಗಬೇಕು, ಸಮಾಜದ ಅಭಿವೃದ್ಧಿ ಆಗಬೇಕು, ದೇಶದ ಅಭಿವೃದ್ಧಿ ಮತ್ತು ಸಾಧನೆಯ ಗುರಿಯನ್ನು ಮುಟ್ಟಬೇಕು. ಅದರ ಮುಖಾಂತರ ನಾವು ಜವಾಬ್ದಾರಿಯುತ ಪ್ರಜೆಗಳಾಗಿ ಹೊರಹೊಮ್ಮಬೇಕು. ಶತಮಾನಗಳಿಂದ ತುಳಿತಕ್ಕೆ ಒಳಗಾದ, ಶೋಷಣೆಗೆ ಒಳಗಾದ, ವಂಚನೆಗೆ ಒಳಗಾಗಿರ್ತಕ್ಕಂಥ ಸಮುದಾಯದ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಮಕ್ಕಳು. ಸರ್ಕಾರದ ಶಾಲೆಗಳಲ್ಲಿ ಈ ಸಾರಿ 72.4% ತೇರ್ಗಡೆಯ ಸಾಧನೆ ಆಯಿತು. ಆದರೆ ಕ್ರೈಸ್ತ ಸಂಸ್ಥೆಗಳಲ್ಲಿ ಓದೋ ಮಕ್ಕಳು 90% ಗುರಿಯನ್ನು ಮುಟ್ಟಿದ್ದಾರೆ. 95%. 6ನೇ ತರಗತಿಯಲ್ಲಿ ಓದೋ ಮಕ್ಕಳಿಗೆ ಸುಮಾರು 40,100 ಮಕ್ಕಳು, 40,100 ಚಿಲ್ಡ್ರನ್ ಫ್ರಮ್ 6th ಸ್ಟ್ಯಾಂಡರ್ಡ್. ಅದರಲ್ಲಿ 20,555 ಮಕ್ಕಳಿಗೆ
ನೋ ಎಂಟ್ರೆನ್ಸ್, ಸ್ಟ್ರೈಟ್ ಅಡ್ಮಿಷನ್. ಹೂ ಆರ್ ದಿಸ್ ಚಿಲ್ಡ್ರನ್? ಅವರು ಇಂದಿನ ದೇವದಾಸಿ ಮಕ್ಕಳು, ಸಫಾಯಿ ಕರ್ಮಚಾರಿ ಮಕ್ಕಳು, ನಮಡಿಕ್ ಅಂಡ್ ಸ್ವಾಮಿ ನಮಡಿಕ್ ಗ್ರೂಪ್ಸ್, ಅಂಗವಿಕಲರು, ಚಿಂದಿ ಬಟ್ಟೆ ಆಯೋ ಮಕ್ಕಳು. ಈ ಮಕ್ಕಳು 40,100 ಮಕ್ಕಳಲ್ಲಿ 20,505 ಮಕ್ಕಳಿಗೆ ವಿತೌಟ್ ಎನಿ ಎಂಟ್ರೆನ್ಸ್ ವಿ ಆರ್ ಗಿವಿಂಗ್ ಡೈರೆಕ್ಟ್ ಅಡ್ಮಿಷನ್. ಸೊ ಈ ಮಕ್ಕಳು ಎಲ್ಲರೂ ಸೇರಿ 95% ಗುರಿಯನ್ನು ಮುಟ್ಟಿದ್ದಾರೆ, ತೇರ್ಗಡೆ ಆಗಿದ್ದಾರೆ. ಸರ್ಕಾರದ ವತಿಯಿಂದ 72.4% ಆಗಿದ್ದಾರೆ. ಸೊ ವಿ ಆರ್ ಮೋರ್ ದೆನ್ 20% ahead of the government schools where the children are studying. This is the residential schools, the older section of population is studying. ಸಮಾಜ ಕಲ್ಯಾಣ ಇಲಾಖೆ ವಿಶೇಷ ಆಸಕ್ತಿಯನ್ನು ವಹಿಸಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡೋದ್ರ ಜೊತೆಗೆ ವೈಚಾರಿಕತೆ ಮತ್ತು ವೈಜ್ಞಾನಿಕದಿಂದ ಕೂಡಿರ್ತಕ್ಕಂಥ ಶಿಕ್ಷಣದ ಮುಖಾಂತರ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಿ ಪಾಲಿಸಿ ಮೇಕಿಂಗ್ ಚೇರಲ್ಲಿ ಕೂತ್ಕೊಳ್ತಕ್ಕಂಥ ಅವಕಾಶಗಳನ್ನು ಕಲಿಸ್ಕೊಳ್ಳಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಇವತ್ತೇನು ಡಾಕ್ಟರ್ ಸೋಮನಾಥ್ ಜಿ ಅವರು ಬಂದು ಇಂಟ್ರ್ಯಾಕ್ಟ್ ಮಾಡ್ತಾರೆ, ನಿಮ್ಮ ಜೊತೆ ಸಂವಾದ ಮಾಡ್ತಾರೆ. 2 ಲಕ್ಷ ಜನರು ಈ ಸಂವಾದದಲ್ಲಿ ಭಾಗಿಯಾಗ್ತಾರೆ. ಅವರು ಸಂವಾದದಿಂದ ಏನಾಗುತ್ತೆ? ಪ್ರತಿಭಾ ಪಾಟೀಲ್ರು ರಾಷ್ಟ್ರಪತಿ ಆಗಿದ್ದರು. ಪ್ರತಿಭಾ ಪಾಟೀಲ್ರು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಏನು ಹೇಳ್ತಾರೆ? ಐ ಹ್ಯಾವ್ ಬೀನ್ ಇನ್ಸ್ಪೈರ್ಡ್ ಬೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾರೆ. ಐ ಹ್ಯಾವ್ ಬೀನ್ ಇನ್ಸ್ಪೈರ್ಡ್ ಬೈ ಬಾಬಾ ಸಾಹೇಬ್ ಅಂಬೇಡ್ಕರ್, ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಮರ್ತ್ಯ ಸೇನ್ ಅವರಿಗೆ ನೋಬೆಲ್ ಪ್ರೈಸ್ ಬಂತು ಅರ್ಥಶಾಸ್ತ್ರದಲ್ಲಿ. ಆ ನೋಬೆಲ್ ಪ್ರೈಸ್ ತಗೊಂಡಾದಂಥ ಅಮರ್ತ್ಯ ಸೇನ್ ಇನ್ನೂ ಇದ್ದಾರೆ. ಅವರು ಏನು ಹೇಳಿದ್ದಾರೆ? ಅಂಬೇಡ್ಕರ್ ಈಸ್ ಮೈ ಟೀಚರ್ ಆಫ್ ಎಕನಾಮಿಕ್ಸ್, ಅಂಬೇಡ್ಕರ್ ಈಸ್ ಮೈ ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಹೇಳ್ತಾರೆ. ಇವೆಲ್ಲವೂ ಆರ್ಥಿಕ ಸುಸ್ಥಿರತೆ, ದೇಶದ ಬೆನ್ನೆಲುಬು. ದೇಶವನ್ನು ಕಟ್ಟಲಿಕ್ಕೆ ಸಮಾನತೆ, ಸಮಾನ ಅವಕಾಶಗಳನ್ನು ಕೊಡೋದಕ್ಕೆ ಮತ್ತು ಪ್ರಗತಿಯ ವೇಗದಲ್ಲಿ ಸಾಗೋದಕ್ಕೆ. ತಂತ್ರಜ್ಞಾನದಲ್ಲಿ ಟಿಪ್ಪು ಸುಲ್ತಾನ್ ಕೊಟ್ಟಂಥ ಕೊಡುಗೆಯನ್ನು ಮರಿಬಾರ್ದು. ಅಬ್ದುಲ್ ಕಲಾಂರವರು ರಾಷ್ಟ್ರಪತಿ ಆದಾಗ ಹೇಳಿದರು, ಅವರು ಡೆವಲಪ್ ಮಾಡಿದಂಥ ತಂತ್ರಜ್ಞಾನ, ಯುದ್ಧದ ತಂತ್ರಜ್ಞಾನ ಅಂದರೆ ಬಿಫೋರ್ ದಿ ಸ್ಪೇಸ್ ಇಸ್ ಡೆವಲಪ್ಡ್ ಮಚ್ ಅರ್ಲಿಯರ್ ದ್ಯಾನ್ ದಿ ಸ್ಪೇಸ್ ಡೆವಲಪ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್. ಲಂಡನ್ನ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ದೇ ರಿಮೈನ್ ಇನ್ ದಿ ಹಿಸ್ಟ್ರಿ. ವಾಟ್ ಈಸ್ ಹಿಸ್ಟ್ರಿ? ಹಿಸ್ಟ್ರಿ ಇಸ್ ದ ರೆಕಾರ್ಡ್ ಆಫ್ ಪಾಸ್ಟ್ ಇವೆಂಟ್ಸ್. ಆ ಥರದ ಅಭಿವೃದ್ಧಿ ಮತ್ತು ಘಟನೆಗಳು ದೇಶ ಇತಿಹಾಸದಲ್ಲಿ ಉಳಿದು ದೇಶದ ಬಹುತ್ವದ ರಕ್ಷಣೆ ಬಹಳ ಮುಖ್ಯವಾದ. ಬಹುತ್ವ ಅಂದರೆ ಅನೇಕ ಧರ್ಮಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಜಾತಿ ಇದ್ದಾವೆ. ಏಕತೆಯಲ್ಲಿ ಒಂದಾಗಿ ದೇಶವನ್ನು ಮುನ್ನಡೆಸಬೇಕು. ನಮ್ಮ ದೇಶದ ಬಹುಸಂಸ್ಕೃತಿಯನ್ನು ಗೌರವಿಸಬೇಕು. ಅದಕ್ಕೆ ಒಂದು ಸಾರಿ ಖ್ಯಾತ ವಿಜ್ಞಾನಿ ಐಸಾಕ್ ನ್ಯೂಟನ್ ಏನಿರ್ತಾರೆ ಬಂದು, ಐಸಾಕ್ ವಿಜ್ಞಾನಿ ಮರ್ತೋಗಿದ್ದೀನಿ ಹೆಸರು, ಏನು ಹೇಳ್ತಾರೆ ಅಂದರೆ ಅರ್ಥಮೆಟಿಕ್ಸ್ ಮತ್ತು ವಿಜ್ಞಾನ ಕೆಲವು ಕಡೆ ಸೋತ್ರೂ ಬುದ್ಧನ ನೀತಿಗಳು ಸೋಲೋದಿಲ್ಲ ಅಂತ ಹೇಳ್ತಾರೆ. ಅಷ್ಟು ನಿಖರವಾಗಿ ಮನುಷ್ಯ ಯಾವ ರೀತಿ ಬದುಕಬೇಕು ಅಂತೇಳಿ ಹೇಳ್ತಾರೆ. ಪ್ರೀತಿಯ ಬಂಧುಗಳೇ, ಡಾಕ್ಟರ್ ಸೋಮನಾಥ್ ಜಿಯವರು ಬಂದಿರತಕ್ಕಂಥದ್ದು ಮತ್ತು ಅವರು ಇಸ್ರೋದ ಚೇರ್ಮನ್ ಆಗಿರೋದು ಇಡೀ ದೇಶವೇ ಹೆಮ್ಮೆ ಪಡ್ತಕ್ಕಂಥ ವಿಷಯ. ದೇಶದ ಹೆಮ್ಮೆಯ ಪುತ್ರರಲ್ಲಿ ಅವರು ಕೂಡ ಒಬ್ಬರು. ಅಂಥವರು ಬಂದು ಅತ್ಯಂತ ಕೆಳಸ್ತರದಿಂದ ಬಂದಿರತಕ್ಕಂಥ
ಈ ಮಕ್ಕಳ ಜೊತೆಗೆ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಮೂಢನಂಬಿಕೆಯನ್ನು ಹಿಂದೆ ಸರಿಸಿ ವೈಚಾರಿಕತೆ ಮತ್ತು ವೈಜ್ಞಾನಿಕ ಬೋಧನೆಯ ಮುಖಾಂತರ ದೇಶದ ಪ್ರಗತಿಯನ್ನು ಸಾಧಿಸಿ ಜವಾಬ್ದಾರಿಯುತ ಪ್ರಜೆಗಳಾಗಿ ನಮ್ಮ ಯುವಕರನ್ನು ಹೇಗೆ ತಯಾರು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಹೊಸ ಹೆಜ್ಜೆಯನ್ನು ಇಡ್ತಕ್ಕಂಥ ಪ್ರಯತ್ನ ಸಮಾಜ ಕಲ್ಯಾಣ ಇಲಾಖೆಯಿಂದ ಇದು ನಡೀತಾ ಇದೆ. ಇದನ್ನು ಮುಂದುವರಿಸಿ ದೇಶದ 140 ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡುವ ಶ್ರೇಷ್ಠ ಸಂವಿಧಾನದ ರಕ್ಷಣೆ ಮೂಲಕ ಭಾರತದಲ್ಲಿ ವಾಸ ಮಾಡುವ ಭಾರತೀಯರೆಲ್ಲರೂ ಒಂದೇ ಅಂತಕ್ಕಂಥ ಸಂದೇಶವನ್ನು ಸಾರಿ ದೇಶ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಮುಂದೆ ನಡೆದು ಮೂಢನಂಬಿಕೆ ಮನುಷ್ಯನ ನಡುವೆ ಅಪನಂಬಿಕೆಯನ್ನು ಉಂಟು ಮಾಡಿ ಶೋಷಣೆ ಮಾಡಿ ಕತ್ತಲಲ್ಲಿ ಜೀವನ ನಡೆಸುವುದಕ್ಕೆ ಅಂತ್ಯವನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ನೆರವೇರಿಸಿ ಅಂತ ಆಶಿಸಿ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸೋದಕ್ಕೆ ನನಗೆ ಅತ್ಯಂತ ಸಂತೋಷ ಆಗಿದೆ. ನಮ್ಮ ಇಲಾಖೆಯ ಮುಖ್ಯಸ್ಥರೆಲ್ಲರೂ ಸೇರಿ ಈ ಒಂದು ಕ್ಷೇತ್ರದಲ್ಲಿ ಇದೇ ಮೊದಲನೇ ಬಾರಿಗೆ ಇಸ್ರೋ ಅಧ್ಯಕ್ಷರನ್ನು ಕರೆಸಿ ಇಂಥ ಪ್ರಮುಖವಾದಂಥ ಕಾರ್ಯಕ್ರಮವನ್ನು ನಡೆಸುತ್ತದಕ್ಕೆ ನನಗೆ ಅತೀವ ಸಂತೋಷ ಆಗಿದೆ. ಅವರಿಗೆ ನನ್ನ ವೈಯಕ್ತಿಕವಾದಂಥ ಅಭಿನಂದನೆಗಳು. ಮತ್ತು ಇಸ್ರೋ ಅಧ್ಯಕ್ಷರಾದ ಡಾಕ್ಟರ್ ಸೋಮನಾಥ್ಜಿಯವರಿಗೆ ನಾನು ನಮ್ಮ ಇಲಾಖೆ ವತಿಯಿಂದ ನನ್ನ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳ ಪರವಾಗಿ ಅಪೂರ್ವವಾದಂಥ ವಂದನೆಗಳನ್ನು ಕೃತಜ್ಞತೆಯನ್ನು ಸಲ್ಲಿಸಿ ಅವರ ಸಂವಾದದ ಮೂಲಕ ಇಡೀ ಯುವ ಸಮುದಾಯ ಉತ್ತೇಜನಗೊಳ್ಳಲಿ, ಇನ್ಸ್ಪೈರ್ ಆಗಲಿ ಅಂತ ಆಶಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ತಮಗೆಲ್ಲ ವಂದನೆಗಳು. ಮಕ್ಕಳೆಲ್ಲರೂ ಸಹ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೋಬೇಕು. ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಂಡಾಗ ನೀವು ಸತ್ಪ್ರಜೆಗಳಾಗಿ ರೂಪುಗೊಳ್ತೀರಿ ಎನ್ನುವಂತಹ ಸಂದೇಶವನ್ನು ಮಾನ್ಯ ಸಚಿವರು ರವಾನಿಸಿದ್ದಾರೆ. ನಾವೆಲ್ಲರೂ ಸಹ ಲೆಟ್ಸ್ ಗಿವ್ ಎ ರೌಂಡ್ ಆಫ್ ಅಪ್ಲಾಸ್ ಅಂಡ್ ಥ್ಯಾಂಕ್ ದಿ ಆನರಬಲ್ ಮಿನಿಸ್ಟರ್ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಫಾರ್ ಎ ಹೈಲಿ ಇನ್ಸ್ಪೈರಿಂಗ್ ಆ್ಯಂಡ್ ಮೋಟಿವೇಟಿಂಗ್ ಸ್ಪೀಚ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವಿದ್ಯಾರ್ಥಿಗಳೇ, ಇಲ್ಲಿ ಬಂದಿರುವ ನಿಮ್ಮಲ್ಲಿ ಎಷ್ಟು ಜನ ಹ್ಯಾಮ್ ರೇಡಿಯೋ ಬಗ್ಗೆ ಕೇಳಿದ್ದೀರಿ? ಇಲ್ಲ ಅಲ್ಲ? ತುರ್ತು ಸಂದರ್ಭಗಳಲ್ಲಿ ಸಂಪರ್ಕವನ್ನು ಸಾಧ್ಯ ಮಾಡೋದಕ್ಕೆ, ಮಾಹಿತಿಯನ್ನು ಒದಗಿಸೋದಕ್ಕೆ, ನಮ್ಮ ರಕ್ಷಣೆಗಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಚಂಡಮಾರುತ, ಭೂಕಂಪ, ಕೋವಿಡ್ ಸಂದರ್ಭದಲ್ಲಿಯೂ ಕೂಡ ಅತ್ಯಂತ ಸಮರ್ಥವಾಗಿ ಕಾರ್ಯನಿರ್ವಹಿಸಿರುವಂತಹ ಹ್ಯಾಮ್ ರೇಡಿಯೋ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಲಿದ್ದಾರೆ ಡೈರೆಕ್ಟರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹ್ಯಾಮ್ಸ್ ಡಾಕ್ಟರ್ ಸತ್ಯಪಾಲ್. ಡಾಕ್ಟರ್ ಸತ್ಯಪಾಲ್. Good morning to Honorable Chairman ISRO, Honorable Minister Dr. Madhyappa Sir, Honorable Minister Science and Technology Boshraj Sir, and all the dignitaries on the dais, students of KREIS, students from various other institutions, teachers, ladies and gentlemen. Today is a proud and remarkable day for KREIS because ham radio, the amateur radio station, will be inaugurated in the presence of very special, unique, high-profile gentleman, none other than Dr. S. Somnath Sir, Honorable Chairman, Indian Space Research Organization, by Honorable Minister of Science and Technology, Boshraj Sir. In 2023, there was a science expo organized at Social Welfare Department, Government of Karnataka, at Palace Grounds, bringing youth and technical minds under one roof. It was eye-opener for many other institutions and especially Bangaloreans. More than 100 very important, very informative science models were displayed and demonstrated by KREIS students. We had one ham radio stall at this mega science expo. Many teachers and students came to know about ham radio, expressed the interest to become the ham radio operator. See, government order was issued to select one science teacher and 2 students from each KREIS institution. That is, 1 science teacher plus 1 boy, 1 girl from the high school. Totally 80 KREIS schools were trained online, and we prepared them to take up the ham examination conducted by Ministry of Communication, Government of India. Now we have more than 100 science teachers and students across Karnataka
who have graduated in the ham examination and possessing a unique call sign. These teachers and students have joined the biggest ham family consisting of 3 million ham operators in the world. We did not stop at this stage. Recently, on International Democracy Day, we have established a ham radio station at KREIS headquarters, Bangalore, and further now we have connected ham radio station with 20 KREIS schools across different parts of Karnataka, which is located in the rural areas of Karnataka, I can say. So what is ham? Ham or amateur radio is a popular, unique technical hobby and a service that brings people in the field of electronic and communication together. People use ham radio to talk across the town and making international friendship, sharing culture, knowledge, or even to space. Recently, we had heard Sunita Williams from Space Station via our radio repeater. She was interacting with Malaysian school children on 145.800 megahertz. The IS downlink and the uplink was 144.490 megahertz. This is the amateur radio ham radio frequency. So minimum age to become the ham is 12 years. There is no upper age limit. Ham radio is a fun, social and educational and can be a lifeline during times of natural disasters and calamities to save a life, as a KREIS institutions are located in the remote areas of Karnataka. Now these 20 schools have amateur radio digital base stations which have a link to the entire world. So we wholeheartedly thank our Honorable Minister, Social Welfare Department, Dr. Madhavappa sir, for all his support, who himself was a witness speaking to one of the foreign country via ham radio recently. Now the KREIS teachers and students are gaining more popular in the world of amateur radio, and today is very auspicious for KREIS that Honorable Minister for Science and Technology, Shri N.S. Bosraj, will inaugurate the amateur radio station for 20 schools through this digital ham radio walkie handset. Idrinda Honorable Minister inaugurate ಮಾಡ್ತಾರೆ ham radio, which has got a link to the 20 KREIS institutions. Thank you. Namaskar. Just now to the function, the District Governor of Rotary, Mr. Madhav Prasad has come. A hearty welcome to the District Governor, Mr. Madhav Prasad. ನೀವು ಹೋಗಿ Dr. Satyapal ಅವರೇ, just go for the ham inauguration with the Honorable Minister, Dr. Bosraju. ಹಾಗೇನೆ Dr. H.C. Mahadevappa ಹೇಳ್ತಾ ಇದ್ರು, all of us should take inspiration from Dr. Albert Einstein. ಯಾವ ರೀತಿ ಅವರನ್ನು ಮೋಟಿವೇಟ್ ಮಾಡ್ತಾ ಇದ್ದಾರೆ ಇವತ್ತಿನ ಜನರೇಷನ್ಗೆ. ಈಗ ಹ್ಯಾಮ್ ರೇಡಿಯೋದ ಉದ್ಘಾಟನೆಯನ್ನು ಮಾತಾಡೋದ್ರ ಮುಖೇನ ಮಾಡ್ತಾರೆ. Dr. Ham radio station open in all 20 schools across Karnataka under Social Welfare Department, Government of Karnataka. Thank you so much, sir. Thank you so much. Now I think we'll call one of the school, VU3 Delta Bravo Oscar. Mobashri madam, if you are there, come in please. This is VU2 Foxtrot India. Honorable Minister for Science and Technology for inauguration of ham in our KREIS department. Good afternoon, Dr. Somnathan sir, Honorable Ministers, officers, and all the dignitaries, teachers, and students. Those who are listening me through ham radio. I am Minister Tambal KREIS ham and a science teacher from Murati Desai Residential School, Yadarmallapuri, Gadag district. 73, have a wonderful day ahead. Back to you, VU3 Nepal. This is the VU3 Delta Bravo Oscar. Thank you so much, Mubashri madam. Wonderful talking to you from Gadag. That is Muraji Desai Residential School. Really, it is wonderful modulation. We'll take one more call, sir, with the permission. VU3 Foxtrot Charlie Echo. Are you there? Please go ahead. This is Media Music
ಕಡಿಮೆ ಮಾಡಿ, ಮ್ಯೂಸಿಕ್ ಕಡಿಮೆ ಮಾಡಿ. Residential School, Mysore. It is a great honor that your good selves have inaugurated HAM base station in 20 Karnataka residential educational institutions. Wishing all a wonderful day ahead. Thank you. 73s, VU2 Foxtrot India. This is VU3 Foxtrot Charlie Echo. ಥ್ಯಾಂಕ್ ಯು ಆನರಬಲ್ ಮಿನಿಸ್ಟರ್ ಅಂಡ್ ಆಲ್ ದಿ ಡಿಗ್ನಿಟರೀಸ್. ಈಗ ಸಾಂಕೇತಿಕವಾಗಿ ಇಬ್ಬರಿಗೆ ಅಲ್ವಾ ಅವರ ಹೆಸರನ್ನ ಹೇಳಬೇಕಾಗಿದೆ. ಅಜಿತ್ ಎಂ ವೇದಿಕೆಗೆ ಬರಬೇಕು. ಅಜಿತ್ ಎಂ ಮತ್ತು ಅನಿಲ್ ಕುಮಾರ್. ಹ್ಯಾಮ್ಸ್ ಪುಸ್ತಕವನ್ನ ಇದೀಗ ಮಾನ್ಯ ಸಚಿವರಾದ ಬೋಸ್ರಾಜ್ ಅವರು ನೀಡಲಿದ್ದಾರೆ. ಅಜಿತ್ ಎಂ, ಅನಿಲ್ ಕುಮಾರ್. We request Dr. Somnath and Dr. H.C. Mahadevappa to participate in this distribution of books. So they have got the license ಸಿಕ್ಕಿದೆ ಅವರಿಗೆ. ಅಂದರೆ ಮಕ್ಕಳೆಲ್ಲ ಯೋಚನೆ ಮಾಡಬೇಕು, ಟೆಲಿವಿಷನ್ನು, ರೇಡಿಯೋ ಇದರೆಲ್ಲದರಿಂದ ನಾವು ಕಮ್ಯುನಿಕೇಟ್ ಮಾಡ್ಬೋದು ಅಂತ ಹೇಳ್ಬೋದು. ಆದರೆ ಎಲ್ಲದೂ ಕೈ ಕೊಟ್ಟಾಗ ಭಗವಂತ ಕಳಿಸಿರುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಶೋಧನೆ ಅಂದರೆ ಹ್ಯಾಮ್. ಸೊ ಲೆಟ್ಸ್ ಗಿವ್ ಎ ರೌಂಡ್ ಆಫ್ ಅಪ್ಲಾಸ್ ಫಾರ್ ದಿಸ್ ವಂಡರ್ಫುಲ್ ಹ್ಯಾಮ್ ಇನಾಗುರೇಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಸಾಂಕೇತಿಕವಾಗಿ ಇಬ್ಬರು ವಿದ್ಯಾರ್ಥಿಗಳು ಹಾಗೂ ಒಬ್ಬ ಪೋಷಕರಿಗೆ ಶಿಕ್ಷಕರಾದ ಬೊಮ್ಮಯ್ಯ ಅವರು ಕೂಡ ಪುಸ್ತಕವನ್ನು ಸ್ವೀಕಾರ ಮಾಡಿದ್ದಾರೆ. ಬೊಮ್ಮಯ್ಯ ಅಪಾರವಾದಂತಹ ಶ್ರದ್ಧೆ, ಅಪಾರವಾದ ಪರಿಶ್ರಮದ ಫಲ ಇದಾಗಿದೆ. ಸಂಶೋಧನೆಯ ಫಲವನ್ನು ನಾವೆಲ್ಲರೂ ಕೂಡ ಇಲ್ಲಿ ಕೇಳಿದ್ದೇವೆ. ತುರ್ತು ಸಂದರ್ಭಗಳಲ್ಲಿ ನಮ್ಮೆಲ್ಲರನ್ನ ಕಾಯುವಂತಹ ಸಾಧನ ಇದಾಗಿದೆ. ಹಾಗೆ ವಸತಿ ಶಿಕ್ಷಣ ಶಾಲೆ ಎಲ್ಲ ಶಾಲೆಗಳಿಗೆ ಈ ಟೆಲಿಸ್ಕೋಪನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಲಾಗುತ್ತೆ. ಸಾಂಕೇತಿಕವಾಗಿ 2 ಶಾಲೆಯವರು ಬಂದು ಇಲ್ಲಿ ಸ್ವೀಕಾರ ಮಾಡಬೇಕು. 833 ಸ್ಕೂಲ್ಸ್, 833 ಶಾಲೆ, ಪ್ರತಿಯೊಂದು ಶಾಲೆಗೂ ಸಹ ಟೆಲಿಸ್ಕೋಪ್ ಅನ್ನು ನೀಡಲಾಗುತ್ತೆ. ಪ್ಲೀಸ್ ಕಮ್. ದಿ 2 ಸ್ಕೂಲ್ಸ್ ಸಾಂಕೇತಿಕವಾಗಿ ನೀಡಲಾಗುತ್ತೆ. ABVRS ಬೊಮ್ಮವರ ದೇವನಹಳ್ಳಿ, KRCRS ಭೈರನಾಯಕನಹಳ್ಳಿ. ಈ 2 ಶಾಲೆಗಳಿಗೆ ಸಾಂಕೇತಿಕವಾಗಿ ಇಂದಿಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಟೆಲಿಸ್ಕೋಪ್ ಅನ್ನು ವಿತರಣೆ ಮಾಡಲಾಗ್ತಾ ಇದೆ. ಟೆಲಿಸ್ಕೋಪ್ ಮುಖೇನ ದೂರದಲ್ಲಿರ್ತಕ್ಕಂಥ ಆ ನಕ್ಷತ್ರಗಳು, ಅಸಂಖ್ಯಾತ ನಕ್ಷತ್ರಗಳು, ಗ್ಯಾಲಕ್ಸಿ ಆಫ್ ಸ್ಟಾರ್ಸ್ ಕ್ಯಾನ್ ಬಿ ಸೀನ್ in front of our eyes, and you can imagine a lot of things. That astronomy is indeed a great contribution for the growth of telescope. ವಿದ್ಯಾರ್ಥಿಗಳು ರಾತ್ರಿಯಲ್ಲಿ ಆಕಾಶವನ್ನು ವೀಕ್ಷಣೆ ಮಾಡಬಹುದು. ಆಕಾಶಕಾಯಗಳ ಕುರಿತು ಆಸಕ್ತಿಯನ್ನು ಮೂಡಿಸುವಂತಹ ಮಹತ್ತರವಾದ ಉದ್ದೇಶದಿಂದ ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಬರುವಂತಹ 833 ವಸತಿ ಶಾಲೆಗಳ ಎಲ್ಲ ವಿದ್ಯಾರ್ಥಿಗಳಿಗೆ, ಪದವಿ ಪೂರ್ವ ಕಾಲೇಜುಗಳಿಗೆ ಒಂದು ದೂರದರ್ಶಕವನ್ನು ಒಟ್ಟಾರೆ 3 ಕೋಟಿಗಳ ವೆಚ್ಚದಲ್ಲಿ ಒದಗಿಸಲಾಗುತ್ತಿದೆ. We would like to thank all the dignitaries for the distribution of the 2 telescopes for the 2 schools. ಈಗಾಗಲೇ ತಿಳಿಸಿರೋ ಹಾಗೆ 833 ಸ್ಕೂಲ್ಸ್, ಎಲ್ಲ ಶಾಲೆಗಳಿಗೂ ಸಹ ಈ ಟೆಲಿಸ್ಕೋಪ್ ಅನ್ನ ನೀಡಲಾಗುತ್ತೆ. ಹಾಗೇನೆ ಇಲ್ಲಿ ನಾವಿರ್ತಕ್ಕಂಥ ಕೆಲವು ಮಂದಿ, ಸಾವಿರಾರು ಲಕ್ಷಾಂತರ ಮಂದಿಗೆ the media friends will ensure that this information reaches them. Let's give a round of applause for all the media who have come here in large numbers for the coverage of the event. ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ಸಹ ವಂದನೆಗಳು, ಧನ್ಯವಾದಗಳು. ಬಂಧುಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಆನರಬಲ್ ಮಿನಿಸ್ಟರ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಶ್ರೀ NS ಬೋಸರಾಜು ಅವರ ಕನಸು ಕರ್ನಾಟಕದ ಪ್ರತಿಯೊಂದು ಶಾಲೆಗೂ ಟೆಲಿಸ್ಕೋಪ್ ನೀಡಬೇಕು, ಪ್ರತಿಯೊಂದು ಶಾಲೆಯಲ್ಲೂ ವೈಜ್ಞಾನಿಕ ಮನೋಭಾವ ಬೆಳಿಬೇಕು ಅಂತ ಅವರು ಮಾತಾಡಕ್ಕೆ ಬರ್ತಾ ಇದ್ದಾರೆ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ಲೆಟ್ಸ್ ವೆಲ್ಕಮ್ ದ ಆನರಬಲ್ ಮಿನಿಸ್ಟರ್. ಕ್ರೈಸ್ಲಿಂದ ಇವತ್ತು ಏರ್ಪಡಿಸತಕ್ಕಂಥ ಅತ್ಯಂತ ಅದ್ಭುತವಾದಂಥ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ SC ಮಹದೇವಪ್ಪನವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಈ ಸಂವಿಧಾನ ಕಾರ್ಯಕ್ರಮದಲ್ಲಿ ಡಾಕ್ಟರ್ S ಸೋಮನಾಥರವರೇ, ಸನ್ಮಾನ್ಯ ಶ್ರೀ ಗುರುಪ್ರಸಾದ್ರವರೇ, ಶ್ರೀ ಮನ್ಮಣ್ಣನವರೇ, ಡಾಕ್ಟರ್ ರಾಕೇಶ್ ಕುಮಾರ್ ಅವರೇ, ಕಾಂತರಾಜ್ ಅವರೇ, ಪ್ರವೀಣ್ ಬಾಗೌಡಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರೇ, ಪ್ರೀತಿಯ ಮಕ್ಕಳೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಈ ಕಾರ್ಯಕ್ರಮದ ಬಗ್ಗೆ ಮಹದೇವಪ್ಪನವರು
ಭಾಳ ಸವಿವರವಾಗಿ ವಿಸ್ತಾರವಾಗಿ ಏರ್ಪಡಿಸತಕ್ಕಂಥ ಡಾಕ್ಟರ್ ಸೋಮನಾಥ್ ಅವರ ಒಂದು ಜೊತೆಯಲ್ಲಿ ಮಕ್ಕಳ ಒಂದು ನೇರವಾಗಿ ಮಾತನಾಡ್ತಕ್ಕಂಥ ಒಂದು ಅವಕಾಶ ಕಲ್ಪಿಸತಕ್ಕಂಥ ಈ ಕಾರ್ಯಕ್ರಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಮ್ಮಿಕೊಂಡು ಈ ಕಾರ್ಯಕ್ರಮದಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿಯಲ್ಲಿ ನಮಗೆ ಸಹಿತ ಅವಕಾಶ ಕಲ್ಪಿಸಿದಾಗಿ ಆ ಇಲಾಖೆಯ ಮುಖ್ಯಸ್ಥರಿಗೆ ನನ್ನ ಅಭಿನಂದನೆಗಳು ಸಲ್ಲಿಸಿ, ಇವತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಭಾಳ ಅವಶ್ಯ ಎಂಬ ವಿಷಯವನ್ನು ಗಮನಿಸಿ ಈ ರಾಜ್ಯ ಸರ್ಕಾರ ಶ್ರೀಮಾನ್ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸೈನ್ಸ್ ಸೆಂಟರ್ಸನ್ನು ಪ್ರಾರಂಭ ಮಾಡಬೇಕಂತೇಳಿ ನಾವು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ವಿ. ಅದೇ ರೀತಿಯಾಗಿ ಈ ವರ್ಷ ಈಗಾಗಲೇ ನಾವು ಎಕ್ಸೆಪ್ಟ್ 4 ಡಿಸ್ಟ್ರಿಕ್ಟ್ಸ್, ಆಲ್ ದಿ ಅದರ್ ಡಿಸ್ಟ್ರಿಕ್ಟ್ಸ್ ವಿ ಆರ್ ಹ್ಯಾವಿಂಗ್ ದಿ ಸಬ್ ರೀಜನಲ್ ಸೆಂಟರ್ಸ್ ನಾವು ಕಂಪ್ಲೀಟ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಮಾಚಿ ಒಳಗಾಗಿ ಸಬ್ ರೀಜನಲ್ ಸೆಂಟರ್ಸು, ರೀಜನಲ್ ಸೆಂಟರ್ಸು ಮತ್ತು ಮೈಸೂರು ಮತ್ತು ಹೊಸಪೇಟದಲ್ಲಿ, ವಿಜಯನಗರನಲ್ಲಿ 2 ಪ್ರದೇಶದಲ್ಲಿ ರೀಜನಲ್ ಸೆಂಟರ್ಸ್ ಪ್ರಾರಂಭ ಮಾಡಬೇಕಂಥದ್ದು. ಅದರ ಜೊತೆಯಲ್ಲಿ ಈಗಾಗಲೇ ಪಿಲಿಕುಳಲ್ಲಿ ಏನು ಮಂಗಳೂರಿನಲ್ಲಿರ್ತಕ್ಕಂಥ ಪಿಲಿಕುಳಲ್ಲಿ 350 ಏಕರ್ಸ್ ಇರ್ತಕ್ಕಂಥ ಪ್ರದೇಶದಲ್ಲಿ ಈ ಸೈನ್ಸ್ ಸೆಂಟರನ್ನು ನಾವು ಭಾಳ ಅತ್ಯಂತ ಆಕರ್ಷಣೀಯವಾಗಿ ಮಕ್ಕಳಿಗೆ ಅನುಕೂಲವಾಗುವಂಥ ಒಂದು ವಾತಾವರಣ ಕಲ್ಪಿಸ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ತಮಗೆ ಹೆಬ್ಬಾಳದಲ್ಲಿ ಈ ವರ್ಷ ನಾವು ಪ್ರಾರಂಭ ಮಾಡಿರ್ತಕ್ಕಂಥ ಸೈನ್ಸ್ ಗ್ಯಾಲರಿ, ಅದರ ಜೊತೆಯಲ್ಲಿ ಇವತ್ತು JNTನಲ್ಲಿ ಗುರುಪ್ರಸಾದ್ ಅವರು ಇಲ್ಲೇ ಇದ್ದಾರೆ, ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದ್ರ ಮುಖಾಂತರ ಇವತ್ತು ಮಕ್ಕಳಿಗೆ ಅನುಕೂಲಕರವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಒಂದು ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಸೊ ಈ ದಿಶೆಯಲ್ಲಿ ಮಕ್ಕಳಿಗೆ ಒಂದು ಉತ್ತಮವಾದಂಥ ಅವಕಾಶ ಕಲ್ಪಿಸ್ಬೇಕಂತೇಳಿ ಈ ಟೆಲಿಸ್ಕೋಪನ್ನು ಎಲ್ಲ ಕಡೆ ಎಲ್ಲ ಶಾಲೆಗಳಿಗೆ ಸರಬರಾಜು ಮಾಡಬೇಕಂತೇಳಿ ಸರ್ಕಾರ ನಿರ್ಧಾರ ಮಾಡಿದೆ. ಆ ದಿಶೆಯಲ್ಲಿ ಈ ವರ್ಷದಲ್ಲಿ ಏನು ಈ ರಾಜ್ಯದಲ್ಲಿರ್ತಕ್ಕಂಥ 833 ವಸತಿ ಶಾಲೆಗಳಿಗೆ ನಾವು ಈ ಟೆಲಿಸ್ಕೋಪನ್ನು ಪ್ರಾರಂಭ ಮಾಡ್ತಾಯಿದ್ವಿ. ಆ ದಿಶೆಯಲ್ಲೇ ಇವತ್ತು 2 ಸೈನ್ಸ್ ಟೆಲಿಸ್ಕೋಪನ್ನು ಇವತ್ತು 2 ಶಾಲೆಗಳಿಗೆ ಕೊಟ್ಟಿದ್ವಿ. ಬರುವಂಥ ದಿನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಸತಿ ಶಾಲೆಗಳಿಗೆ ಈ ವರ್ಷದಲ್ಲಿ 3 ಕೋಟಿ ರೂಪಾಯಿ ವೆಚ್ಚ ಮಾಡಿ ನಾವು ಕೊಡ್ತಾಯಿದ್ವಿ. ಅದರ ಜೊತೆಯಲ್ಲಿ ಬರುವಂಥ ವರ್ಷದಲ್ಲಿ ಇಡೀ ಎಲ್ಲ ಶಾಲೆಗಳಲ್ಲಿ ಸೈನ್ಸ್ ಟೆಂಪರ್ಮೆಂಟ್ ಇಂಪ್ರೂವ್ ಮಾಡಲಿಕ್ಕೆ ಈ ಪ್ರಯತ್ನ ನಾವು ಮಾಡ್ತಾಯಿದ್ವಿ. ಆ ದಿಶೆಯಲ್ಲಿ ಈಗಾಗಲೇ ಕೆಲವು ಪ್ರದೇಶಗಳಲ್ಲಿ, ಕೆಲವು ಜಿಲ್ಲೆಗಳಲ್ಲಿ ಮೊಬೈಲ್ ವ್ಯಾನ್ಗಳ ಮುಖಾಂತರ ನಾವು ಶಾಲೆಗಳಿಗೆ ನಾವು ಪ್ರಯೋಗ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮುಂದುವರಿತಾ ಇದೆ. ಮತ್ತು ಇತರ ಜಿಲ್ಲೆಗಳಲ್ಲಿ ಸಹಿತ ಮೊಬೈಲ್ ವ್ಯಾನ್ಸನ್ನು ಪ್ರಾರಂಭಿಸುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ಎಲ್ಲ ಜೊತೆಯಲ್ಲಿ ಇವತ್ತು ದೇಶದಲ್ಲಿ ಕೇವಲ 5 ರಾಜ್ಯಗಳಲ್ಲಿ ಮಾತ್ರ ಸೈನ್ಸ್ ಸಿಟಿ ಇದೆ. ಹಾಗಾಗಿ ಹೋದ ವರ್ಷ ನಾವು ಕೇಂದ್ರ ಸರ್ಕಾರ ಜೊತೆಯಲ್ಲಿ ಸಂಪರ್ಕಿಸಿ ಇವತ್ತು ಬ್ಯಾಂಗ್ಳೂರಿಗೆ ಸೈನ್ಸ್ ಸಿಟಿನೇ ನಾವು ಅಪ್ರೂವ್ ಮಾಡಿಸಿದ್ವಿ. ಈಗಾಗಲೇ ದೇವನಹಳ್ಳಿ ಹತ್ರ 30 ಏಕರ್ಸ್ ಲ್ಯಾಂಡ್ ಸಹಿತ ಈಗ ಪಡೆದು ಬರುವಂಥ ದಿನಗಳಲ್ಲಿ 300 ಕೋಟಿ ರೂಪಾಯಿ ವೆಚ್ಚದಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಂಯೋಜನೆಯಲ್ಲಿ ಈ ಸೈನ್ಸ್ ಸಿಟಿಯನ್ನು ನಾವು ಪ್ರಾರಂಭ ಮಾಡುವಂಥ ಒಂದು ಪ್ರಯತ್ನ ಮುಂದುವರಿತಾ ಇದೆ. ಹಾಗಾಗಿ ಒಟ್ಟಾರೆ ಈ ಸೈನ್ಸ್ ಟೆಂಪರ್ಮೆಂಟನ್ನು ಇಂಪ್ರೂವ್ ಮಾಡಲಿಕ್ಕೆ, ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಒದಗಿಸಲಿಕ್ಕೆ ಇವು ನೆಹರು ಲ್ಯಾಬೊರೇಟರಿ ಸಹಿತ ಬರುವಂಥ ದಿನಗಳಲ್ಲಿ ಪ್ರಾರಂಭಿಸುವಂಥ ಒಂದು ಯೋಜನೆಗೆ ಸಹಿತ ಚಾಲನೆ ಕೊಡ್ತಾಯಿದ್ವಿ. ಇವೆಲ್ಲವನ್ನು ಸಹಿತ ಮಕ್ಕಳಿಗೆ ಬರುವಂಥ ದಿನಗಳಲ್ಲಿ ಉತ್ತಮವಾದಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮುಖಾಂತರ ಅನುಕೂಲಕರವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಒಂದು ಪ್ರಯತ್ನ ಮುಂದುವರಿತಾ ಇದೆ. ಈ ದಿಶೆಯಲ್ಲಿ ತಮ್ಮೆಲ್ಲರ ಸಹಕಾರ, ಈ ಇವತ್ತು ಏನು ಕ್ರೈಸ್ಟ್ನಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಬೇರೆ ಇಲಾಖೆಗಳ ಜೊತೆಯಲ್ಲಿ ಸಹಿತ ಸಂಯೋಜಿಸಿ ತಮ್ಮ ಇಲಾಖೆಯಿಂದ ಕೊಡಬೇಕಾಗಿರ್ತಕ್ಕಂಥ ಪ್ರೋತ್ಸಾಹ ಕೊಡೋದ ಮುಖಾಂತರ ತೀವ್ರ ಗತಿಯಲ್ಲಿ ನಾವು ಈ ಯೋಜನೆಗಳನ್ನು ಜಾರಿಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಶೆಯಲ್ಲಿ ಮಹದೇವಪ್ಪನವರು ನಮ್ಮೆಲ್ಲರ ಹಿರಿಯರು ಮತ್ತು ಎಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥವ್ರು ಮಕ್ಕಳಲ್ಲಿ ಇವತ್ತು ದೇಶದ ಇತಿಹಾಸವನ್ನು ಸೃಷ್ಟಿಸಬೇಕೆಂಬ ಒಂದು ಉದ್ದೇಶದಿಂದ ಈ ಸಂವಿಧಾನದ ಒಂದು ಪ್ರಯತ್ನ ಎಲ್ಲ ಶಾಲೆಗಳಲ್ಲಿ, ಎಲ್ಲ ಯೋಜನೆಗಳಲ್ಲಿ, ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಈ ಸಂವಿಧಾನವನ್ನು ನಾವೆಲ್ಲರೂ ಪಡೆದು ಅದರ ಮುಖಾಂತರ ನಾವೆಲ್ಲ ಬದ್ಧರಾಗಿ ಈ ರಾಜ್ಯ ರಾಷ್ಟ್ರವನ್ನು ನಾವು ಎಲ್ಲರೂ ಅಭಿವೃದ್ಧಿಗೊಳಿಸಲಿಕ್ಕೆ ಸಂವಿಧಾನದ ಮುಖಾಂತರ ನಾವು ಹೋಗಬೇಕೆಂಬ ಉದ್ದೇಶದಿಂದ ಅವರು ಮಾಡಿರ್ತಕ್ಕಂಥ ಈ ಪ್ರಯತ್ನ ಯಶಸ್ವಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಇಂಥ ಉತ್ತಮ ಕಾರ್ಯಕ್ರಮದಲ್ಲಿ
ಡಾಕ್ಟರ್ ಸೋಮನಾಥ್ ಅವರ ಜೊತೆಯಲ್ಲಿ ನಮ್ಮನ್ನು ಸಹಿತ ಬರಮಾಡಿಕೊಂಡು ನಮಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕಲ್ಪಿಸಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಗೂ ವೇದಿಕೆ ಮೇಲೆ ಆಸೀನರಾಗತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಹಿರಿಯರಿಗೂ ಪ್ರೀತಿಯ ಮಕ್ಕಳಿಗೂ ಮಾಧ್ಯಮದ ಸ್ನೇಹಿತರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಸಂಘಟನೆಯೇ ಶಕ್ತಿ. ನಾವೆಲ್ಲರೂ ಒಮ್ಮನಸ್ಸಿನಿಂದ ಒಗ್ಗೂಡಿದಾಗ ಮಾತ್ರ ಇಂಥ ಐತಿಹಾಸಿಕ ಕಾರ್ಯಕ್ರಮಗಳನ್ನು ಮಾಡುವುದು ಸಾಧ್ಯವಾಗುತ್ತೆ. ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಮನೋಭಾವ, ಪ್ರಶ್ನಿಸುವ ಮನೋಭಾವವನ್ನು ಮೂಡಿಸುವುದು ಸಾಧ್ಯವಾಗುತ್ತೆ ಎನ್ನುವ ಅಭಿಮತವನ್ನು ವ್ಯಕ್ತಪಡಿಸಿದಂತಹ ಮಾನ್ಯ ಸಚಿವರಾದ ಬೋಸರಾಜು ಸರ್ ಅವರಿಗೆ ಚಪ್ಪಾಳೆಗಳ ಗೌರವವನ್ನು ಸಲ್ಲಿಸೋಣ ಪ್ರೀತಿಯ ಬಂಧುಗಳೇ. Well, ladies and gentlemen, boys and girls, Dr. Somnath, he needs no introduction. He is always known to ignite the young minds and encourage them to pursue in various fields. His approachable and inspiring style makes complex scientific concepts accessible, motivating young minds to see themselves as future scientists, engineers, and innovators. It's indeed a matter of great pleasure that we are having the leader of the space science in our country and showcasing India to the entire world. Let's give a round of applause to Dr. Somnath. ವಿದ್ಯಾರ್ಥಿ ಬಂಧುಗಳೇ, ನೀವೆಲ್ಲರೂ ನಿಮ್ಮ ಮನಸ್ಸು ಮತ್ತು ಕಿವಿಗಳನ್ನು ತೆರೆದಿಟ್ಟು ಕುಳಿತುಕೊಳ್ಳಬೇಕಾದಂತಹ ಕ್ಷಣ ಸನ್ನಿಹಿತವಾಗಿದೆ. ಶಿಸ್ತುಬದ್ಧವಾಗಿ ನೀವೆಲ್ಲರೂ ಕೂಡ ಕುಳಿತುಕೊಳ್ಳಬೇಕು. ಬಹಳ ಮಹತ್ವಪೂರ್ಣವಾದಂತಹ ಮಾತುಗಳನ್ನು ವ್ಯಕ್ತಪಡಿಸಲಿದ್ದಾರೆ ಡಾಕ್ಟರ್ ಸೋಮನಾಥ್ ಅವರು. ಅವರ ಅನುಭವ ಅಪಾರವಾದದ್ದು, ಆದರೆ ಅತ್ಯಂತ ಸರಳ ಭಾಷೆಯಲ್ಲಿ ಕ್ಲಿಷ್ಟಕರವಾದಂತಹ ವಿಷಯಗಳನ್ನು ಕೂಡ ವಿದ್ಯಾರ್ಥಿಗಳಿಗೆ ತಿಳಿಸುವಲ್ಲಿ ಅವರ ಜ್ಞಾನ, ಅವರ ವಿದ್ಯಾರ್ಥಿ ಪ್ರೇಮ ಬಹಳ ದೊಡ್ಡದು. ಸ್ವಾಗತಿಸೋಣ ಚಪ್ಪಾಳೆಗಳ ಮುಖೇನ ಡಾಕ್ಟರ್ ಸೋಮನಾಥ್. ಟೀಚರ್ಸ್ ಹೇಳೋ ಹಾಗೆ ಚಪ್ಪಾಳೆಯ ನಂತರ ಸೈಲೆನ್ಸ್ ಪ್ಲೀಸ್. So good morning all of you. Honorable Minister for Social Welfare, Dr. H.C. Mahadevappa, Honorable Minister Sri N.S. Bosaraju, and all people on the dais, distinguished invitees, dear students, I'm really happy to participate in this event. Just now your Chief Minister called me and said that he is very sorry that he can't come, but he was looking for meeting each one of you. Thank Honorable Chief Minister also for blessing us. I'm really happy that today the Social Welfare Residential Educational Institutions, many students here, and also the initiatives of introducing ham radio and also telescopes to 300 plus of models purchased and given to students. Really wonderful thing. I can tell you, sir, that your initiatives are going to really make a big change in the minds of young people. Congratulations to each one of you for your vision, dedication, and commitment to help the students to come up in their life. So, are you all happy? Coming here and listening to me? Okay, great. So, I was told to listen to your question and give answers. But that before I do that, I thought I will speak a little bit about the space. Is it good? Okay. So if you agree, then I will talk about Indian Space Odyssey and vision a little bit. There are nothing to read, only visuals are there. You can just look at the visuals and then understand what we have done in space. Okay? But you would have already read something about space program. Have you? Just to move. Otherwise, you can go to the next slide. Somebody can help me. Doesn't move. Okay. So if you really look at our space program, we have done 200 plus missions. You know, when we started our space program, which year we started? 1969. Excellent. I think congratulations to you. But then when we were doing that and sending small rockets, Americans were already on the moon, you know, and we were doing small rockets. In the last so many years, we have built our own rockets, our own satellites, and we have landed on the southern part of the moon today. We are the first country to do that, no? So last 60 years, we have done so much in terms of building rockets, satellites, and missions. And you look at that, 431 satellites of 34 other countries we have launched. That many satellites we have launched using our own rockets. Is it a great thing? Definitely it is. So I am not going to describe, you know these things, rockets, satellites, of course you would have known the names. There are some displays outside. Don't forget to look at all of that displays after you go, okay? So
Now, if you can help someone help me in moving to the next slide, it will be great. This doesn't work. Okay, you look at the launch. Look at the LVM-3 rocket taking off. Anytime have you seen rocket launch? Only in video or TV or really? No. What I will tell you is you should come to Sriharikota. Okay? You should all come to Sriharikota and watch a launch directly. And we have made all arrangements for you if you come. There is a vast gallery where 10,000 people can sit and watch a launch. What is that? You didn't hear any sound now, no? But the sound there is really great. You will feel it vibrating. The earth is vibrating, the whole roar of the rocket going, and you can actually see it going up. That is an exciting feeling. So for that feeling, I want you to come to Sriharikota and watch it. Will you come? And you tell your schools to select some of you, but all of you cannot travel. 2,000 people traveling to Sriharikota and looking at it is difficult. But then you will find some way to select them and then take you to Sriharikota. Please come there, okay? I think it's a very great opportunity. And not only see the rocket launch, but also you can see the facilities, what you have built. Beautiful facilities, international facilities, how we are making rockets, how we are integrating rockets. Sometimes the rockets you can go very close and touch it also, okay? And today, and I know there are 3 rockets being assembled in Satish Dhawan Space Center, Sriharikota. Go and see it. You will really get, and you can see some of these rockets. Today, you know the PSLV. Have you heard about PSLV? You know the full form. You know the SSLV, the LVM-3, and we are developing a new rocket called NGLV, the next generation launch vehicle. It's a massive rocket. It can take 30 tons to space, 30 tons. You know how many mass it is? That much of satellite you can take it to space. So we are developing all these rockets in India. But then, next slide, please. Yeah. But the most important thing I want to tell you is the work that we are doing in Gaganyaan. Gaganyaan, you know, program? Human space program. We want to send Indians to space. And that is using this rocket, the LVM-3. In a space capsule, we will put them and take them to space and bring back safely to land in the sea. But before doing it, we have to do so many missions. And when they send a human to space, unlike satellite, you need to be very, very careful. Because our human life is so precious. So you need to do a lot of care to make the engineering should be correct. There shall be no accident. Their life should not be lost. And they should be able to come back without having an injury also. So we are taking a lot of design work, a lot of testing is going on. And the first launch called G1, where we are going to put a robot, a Vyomitra. Have you seen the photo of the Vyomitra? Anyone who has seen? Vyomitra, our robot, the lady robot that is going to go to the space. Anyone has seen the photo? No, I think you should see that. And that will speak to you in your language. If you ask a question, it will answer. It will help you to do some switches. It will operate this with its hand. It has a 5-finger, 2 hands. But unfortunately, it's only up to this. It doesn't have legs to walk. Okay. So right now, we are only at that much. And that robot will go in this mission and will do the testing. But I can guarantee you someday, we will have a full-fledged Vyomitra who is walking, will go to space. Right? Like human beings. But this is a very important work which we are doing. Human spaceflight program. Please read about it and understand why it is important to send humans to space. Why robots cannot do all work? We think the robot can do everything and human cannot do everything? Which one is better? Human is better or robot is better? Why? Why human beings are better and robots are not that better? Because we have some sense which robots cannot have. Robots can do only what it is taught, but you can do beyond what you are taught. You can think about it. You can look at what will happen if you do something. You have something called a special intelligence, which many of the robots are not having. But I can tell you, artificial intelligence is so much around, and slowly the robot will become much better and better and better. One day, they will surpass you if you do not learn very well in school. Okay? Okay, so let me go to the next slide. But another important work which you are doing, looking like space planes. Have you seen space shuttle? Which is the Indian astronaut that traveled in a space shuttle? Kalpana Chawla. Rakesh Sharma didn't go. Rakesh Sharma went in the Russian craft, Kalpana Chawla. So, but then she met with a difficulty. But that space shuttle is not flying. But today, every nation is developing space shuttle-like crafts, but they are not manned. They are going to be autonomous. There will be no human beings, and computer will control and make it land. And that type of crafts we are developing in India, and you can see that next.
Next slide. Yeah, you look at it. Our RLV, reusable launch vehicle, coming and landing in Chitradurga. There is a runway near to Chitradurga where we did this experiment. Our reusable craft coming and landing. It is fully controlled by computer. And this test was done by dropping a craft from a helicopter and coming and landing precisely on the runway. And even if it is deviated, it will still know how to come back and land using its own sensors, cameras, altimeters, and many other complex devices. And we want to send it to orbit and bring it back. And this is very important for us to send automated devices, spacecraft, surveillance equipments, etc. to space and do work on this. So it's another interesting area that we are working. Next slide. Yeah, look at the picture, beautiful picture of its landing, fully autonomous, and it can go to space also, it can come back. Okay, next slide. Now, very important topic I want to discuss with you is Chandrayaan-3. I think all of you know about Chandrayaan-3 landing, successful landing on the southern side of the moon. But you know about Chandrayaan-1 and 2? I hope you know. Now, Chandrayaan-1 was launched in 2007, 2008, and Chandrayaan-1 found out very important outcome. The water on the moon was found out by Chandrayaan-1. And Chandrayaan-2 was the attempt to land on the moon, soft land on the moon, but Chandrayaan-2 produced also great outcome. But Chandrayaan-3 is the most important thing because it achieved the soft landing on the moon. Go to next one. I tell you, the Chandrayaan, this one, have you watched live? How many of you watched live on August 23, 2023 when this was happening? The soft landing of the moon was happening and all of us very jubilant at the control center and looking at the landing of the moon. I think it was a historic event for all of us, and all the people who contributed to work were very, very happy to see it landing on the moon at the southern side precisely. And not only that, it landed on the moon. Next slide. That it found out many, many things later. And this is about Chandrayaan-1, finding water on the moon. And Americans and Russians were going to moon in 1960s, but nobody found out there is water on the moon. And we have to send a craft in 2008 to find there is water on the moon. Today we know possibly there is water. Maybe subsurface water is there where you can go and take it and then leave possibly. I do not know. Maybe future moon missions will find out. But go to the next one. And this is a Chandrayaan-2 mission where we send fantastic cameras. Today, the best picture that is available from moon, about moon, is from our own camera. 25 centimeters resolution. The entire moon is imaged today, and our images are used by NASA and Japan and many others for their moon missions. We supply the images. You just imagine. No, that is a change that we have brought. We have our own capability today to help others to go to moon. I think we should be very proud of it. But Chandrayaan-3 is the one which landed softly, and our rover Pragyan moved around almost 100 meters on the surface of the moon, did a lot of experiments to find out what is the minerals on the surface, and all the 5 experiments produced beautiful result. But it survived only 14 days. Why 14 days? Can anyone tell? Because 1 day on moon is equivalent to 14 days on Earth. And then there will be night, which is again another 14 days. So when that night comes, the temperature goes down so less and nothing will survive. Electronics, battery, everything goes bad. And we couldn't get back the craft back later. But I can guarantee you subsequent missions to moon, we will make sure it will work for days together. But you need some new technology for doing it to produce power. You cannot depend on sun alone. We need another technologies like fuel cells or nuclear fuel, etc. to help us generate power. And we'll be putting it in the future missions. Okay? So you can look at the picture that was there earlier. That was a classic image. It's there in the book also. The image taken by Chandrayaan-3, the rover took the image of the lander. And this is a very classic image. And if this picture was not there, all of you would have asked, no, we don't believe you. You are not landed on the moon. Today, looking at the picture, can you tell we did not go? You are sure, no? Yeah, good. Okay, next picture. Next one. Yeah. You see this picture, can anyone tell what it is? Mars. And look at the image, such a beautiful image, 3-dimensional image of Mars. This is taken by our cameras using the Mars orbital mission. MOM did that imaging. Today, the best of the image of Mars, called Mars Atlas, is done by our own satellite, the Mars orbital mission. It is still one of the best satellites that we ever launched. And there are a lot of scientific findings from going to Mars. And I can tell you, India is the very first country ever to go to Mars in its first mission and become successful. Everyone in the first mission would have failed. Next one. And how many of you know about Aditya L1?
Yeah, a lot of you know about it. What is going to find out? You study about the sun. Sun is very important for us because all our energy, the light, the energy, that food we eat, everything comes from there. The energy comes from there. And there are a lot of issues in sun. There are periodic variations. There are sun activity. There is something called space weather. It affects communication. It affects networks. It affects traffic in space, etc. And it has so much of importance to future. So we send this satellite to a point called Lagrangian point. And it will stay there and look at sun continuously and take images of it using so many instruments. There are 8 instruments on board this Aditya L1. You know, this point is 3 times the distance of moon from Earth, and we put it there precisely. I think this is a great achievement for our scientists to make this travel that much far and be there. And it will not never go away. It will remain there forever until the satellite works. It's a great outcome out of the Aditya L1. Next one, please. So today I can tell you, my dear students, we are having 50 plus satellites in space, various types of satellites, communication satellites, remote sensing satellites, navigation satellites, and science satellites. So we have 50 satellites in orbit, and all of them are controlled using facilities in Bangalore. ISRO, we have a control center. We have a facility at Hassan, which controls the communication satellites, and all of them are controlled using not human. They don't control like the car. You don't have to have driver here. Everything is done by computer. It looks at it whether it is doing its function autonomously, and if any problem is there, it will alert the people on the ground, and then only you need to work on it. So otherwise, it works everything automatically. So you can go and see some of the control centers, look at the antennas. It's all in Karnataka only. So one day you should make a trip to Hassan, see our control facility, and see the huge antenna we have built. So some of this you can arrange to. You don't have to go up to Shar to see, but to see rockets, you need to go to Sriharikota. Okay, next slide. Yeah, we built a lot of satellites with other nations. One of them is NISR, NASA ISRO Synthetic Aperture Radar. It is the costliest ever satellite that we have built. And this launch will take place possibly next year beginning. And this is going to be a NASA, people are already working with us. Can you imagine that NASA people coming and working along with ISRO people to build the satellite? Earlier, we were all thinking that we'll go to NASA and build so many things. Today, the times have changed. We have confidence to build satellites together with NASA. And they are happy to work with us and build satellites. One of the costliest ever satellites that Americans are building along with India. And you look at the other satellite we are building is with the French national agency, CNES. CNES is a French national space agency. And we are building a satellite called Trishna. It's a thermal imager of Earth. And we can look at Earth in its as a heat or radiating object. So we can find out climate change and related issues using this satellite. And NISR will take the images of Earth every 12 days. So it's such a very important satellite for us. Next one. We are also building a satellite called G20 satellite. So this is the first time that India is going to build satellites for other nations on a collaborative manner. Have you heard of G20 nations? So 20 nations have come together to form this group. And this group is going to build the satellite for all of us, and we are hosting their payloads in our satellite, and we started building the satellite. Next one. So we are also building a satellite called SpadeX, and this launch is going to take place in December 20th. And this satellite, 2 satellites we are launching, and they will go 20 kilometers apart in space, come back and connect using docking system. You know, docking is important, no? If you want to go to human space flight, you want to go to space station, you need to travel to space and go and attach to space station, and people have to pass through with the ceiling. So if you have to do that, you need to have this technology. To prove this technology, the satellites are ready. Just now, one private company in Bangalore has built it for us, and we have taking to Sriharikota, maybe possibly in another 20 days, and launch will happen in December itself. And this is going to demonstrate one of the important critical technology of docking. We are also building satellites called TDS-01, which will have electric propulsion. First time using a propulsion, using the energy of sun, we are going to move the satellite propulsion-wise, not using chemicals. So this is another important satellite that we are building. Next one. We are building satellites for quantum communication. Heard of quantum communication? How many of you have heard of quantum communication? At least a word? Not much. I think I will tell you, quantum communication is another emerging area. And possibly when you become little more older, go into higher studies, you will be using quantum technologies. Very important for all of you, especially in computers. All the computers are going to change in the future. Very fast computing will happen.
And quantum communication will come where you will have a lot of security. Nobody can peep into what you are talking. And all these are important for you in the future. And we have already started building quantum satellite to do encryption for communication. Very important area. We are also building satellites for software-defined satellites, which you can totally program from ground. So, next one. We have a system called NAVIC. Heard of NAVIC? Have you heard of GPS? Where is GPS? In your mobiles it is there? Where is GPS used in your mobile? Anyone tell? Yeah, when you look at traveling from one place to another, there is a GPS tracking, no? And who is the owner of GPS? Who owns GPS? It is owned by America. Do you know that India got a similar equivalent to that? That is called NAVIC. So India has a service called NAVIC, and it can be used in mobile phones, cars, and tracking devices. It is not yet in the mobile phones. It is used in railway networks. It is used in Aadhaar networks. It is used in timing services. It is used in e-tolling and many other activities in ground. For example, truck movements, etc. In mobile phones, it has not come because of one technology issue, and that we are solving by adding a new frequency called L1 band. Today you heard about ham radio talking about some megahertz. Similarly, there is some frequency which we need to use. Unless that is there, it will not come in mobile phone. We have already launched one satellite in L1 band, and we have planned to launch 4 more numbers. Then it will be all in your mobile phones. In another 2 years, I can guarantee you our NAVIC will be operating your mobile phones, road traffic, and other networks. So this is another big area we are working on. Next. We work with the hospitals for giving education services in telemedicine and teleeducation. It's a very important network, but not in cities, but it is more into remote areas, hills, and unconnected places. Our satellites are helping everyone to do education. Today I have seen some of the connectivity that you are having today through BSNL. So congratulations to BSNL for connecting to all of your schools, providing your network of connectivity and our educational services. Like that, ISRO is giving services to areas in hill areas and remote areas. It's a very important area for which we are working. Next. We also give search and rescue. Suppose you go to a hill for trekking and get lost, how to come back. If you go to sea and get lost, if you go to a forest and then got lost, you can use our satellite services to track you and find out in case you are lost. So we have a service running. And recently we have been adjudged as the best service providing country in the whole of this region, and we got an award also. And our satellites are used for this. And you can tell you that it's a free service which we are giving the entire globe network. We are part of that whole global network for providing these services. After the service has come, we have saved almost 2,000 plus lives from accidents has been saved. It's a great service that we are doing. Next. We also give services to warn you about cyclones, no? Have you seen newspapers, television, these pictures? You know where from it comes? It comes from our satellite called INSATs. We have 3 INSATs now. We recently launched an INSAT 3D, which is very important for our climate and weather prediction. Next one. We also predict landslides. And this is the Wayanad landslide recently happened. You can take images, beautiful images. But unfortunately, this was an accident case. But then we should also help people in case of accidents, how to reconstruct, how to build, support them in case of reconstruction, etc. And you look at this map, India. So many places are affected by landslides. And this is the landslide atlas of the country. So many hills and slopes have a danger of getting landslides. And we give warning to every state and services. Even for Karnataka, we have a regional center which is helping them to work on similar services. Next. We give a lot of applications to help people. Have you anytime seen this application called Bhuvan? You can see internet, no? All of you can see internet? So one day you should type this https://bhuvan.nrse.gov.in and see what it is. And it gives you a lot of data of India-specific data from satellites. And you can browse it, you can go to state-specific, you can look at Karnataka and see what all data that is available for Karnataka. Each of the states, we give huge data related to agriculture, related to water, your cartography, hills, post offices. If you just want to know where is a post office, you can find out using this. You can find out schools. You can find out the land usage history. You can look at forest fire, floods. Every data is available in this site. Some of you should search and find out. And I can tell you, if you are familiar with this, you can actually create a lot of value out of it for your project work in schools. Teachers, please use it so that students become familiar with it. Next.
And we give data on climate, you know, all our daily predictions of rain, weather, climate change, etc. We give every data using satellite. We have almost 16 to 17 parameters, which is supplied every day to the Indian Meteorological Department from satellites. Next. And I want to tell you a few more points about this, and then we'll discuss some questions, etc. Recently, we have announced a new program, Vision 2047, to land an Indian on the moon by 2040. Okay? And not only that, we should build our own space station called Bharati Antariksha Station. This is also announced. And for doing it, we are developing a new rocket called NGLV. And we are also going to have missions to go to moon again and again. We have already announced a mission to moon called Chandrayaan-4, where we'll go to moon, drill and take samples, and come back to Earth and deliver it to us for understanding scientific studies on moon. And all these are announced, and we'll be working on each of them. So I will not spend time on it because we have a lot of time to discuss. Go next. And this is a photo of the space station we are developing, Bharati Antariksha Station. It will have 5 modules, and we have completed all the design of it. And the first module will be launched in 2028. And already funding has come, and the rocket is getting ready with the human spaceflight mission. And we are going to extend this capability to launch space station. Finally, Indians will be going regularly. And anyone know how many of you are ready to become an astronaut? Anyone interested? No, somebody, all of you are doubting. How many of you are ready? At least I have some names. And what way you want to become? Like Sunitha Williams? Want to become an astronaut and do a scientist astronaut or just a pilot? Any idea? Pilot. You want to pilot this? Great. But now, you know, we have 4 astronauts today. India, after the previous astronaut, now we are training 4 of them, which will go in Gaganyaan. But I am telling you, in the future, young people like, from you should come to the astronaut corps to do scientific research. Today, the pilots are coming from Air Force. They are Air Force aircraft pilots are the only astronauts. But sometime later, I am sure people in scientific departments, teachers, even common people will be able to fly to space. At that time, you can all aspire to become a scientist to go to International Space Station, Bharati Antariksha Station, and work there. The work there are related to many scientific fields like agriculture, medicine, material science. In those areas, there will be research happening in this laboratory. That's my hope and dream. One day it will happen. Okay, go next. And this is a Chandrayaan-4. We are building to go to moon and come back. Next one. And I want to tell you, people, especially young people who are interested in working in space, today we have a lot of startups in space. Even in Bangalore itself, there are about 10-15 startups in space companies. Not only everyone can get job, not only in ISRO, but also in the startups. They are developing rockets, they are developing satellites, they are developing applications. So today in India, there are 250 plus startups working in space. And we have opened our space department to all of you to come and work. Earlier, we were very closed. We were not telling anyone, don't come here. We are closed doors, but we are fully open now. If young people have ideas, you can come. You can see our laboratory and understand. And if you want to work in scientific area in the future, you should all come and work with space department. And we want to tell you that it's our interest that our technology which you have developed is available to you for developing it and using it. Next one. Next, I will skip this. Next. Okay, so I will conclude my talk saying that the technologies that ISRO has developed has been going to industries, and it is also available to young people who are interested to develop startups or companies in the future. Today you are in schools, you will not understand what is involved in building startups or companies, but once you go to some professional education, I can tell you, you will get to know how to build companies, how to build startups, and many of the big companies you see here are big by normal people like you. And I want to see that this happen maybe in space sector. And I can tell you in Karnataka is one of the leading in aerospace area, and you should all come up with some good ideas to build space companies in India, and it should happen here. So we will be mostly supporting you in many areas of technology transfers and hand-holding and helping through the ISRO's capabilities. So let me conclude and thank you, and also wish that one day you will be all traveling like this to space in the Gaganyaan rocket, where the LVM-3 will take you to orbit. So you can see it separating and the crew module going out to space. The astronauts today
have done their job and they're trying to come back by deboosting and come and land in the Indian Ocean. And of course, we need to ensure that it will be picked up safely, because ocean is such a vast area, and our Air Force and Navy people are working with us to ensure they will be there with us to work on this complex mission. And I would like to thank you at this point and then say, so we are all inspired by young people, especially who show so much of interest to work in space. So I am at all ears to listen to your question and give clarifications wherever it is needed, as much as our people on the dais permit me. Okay. So now we'll let you ask your questions. Thank you, sir, for that wonderful presentation, and to do this important job of moderating this program and asking questions on behalf of all of us, and thereafter to all the students, we would like to invite Dr. Guru Prasad, Director of the Jawaharlal Nehru Planetarium, and to moderate this program. ವಿದ್ಯಾರ್ಥಿ ಬಂಧುಗಳೇ, ಸಂವಾದವನ್ನು ನಡೆಸಿಕೊಡಲಿಕ್ಕೆ ಡಾಕ್ಟರ್ ಗುರುಪ್ರಸಾದ್ ಅವರು ಬಂದಿದ್ದಾರೆ. ಇದಾಗಲೇ ಸೋಮನಾಥ್ ಸರ್ ಹೇಳಿದ ಹಾಗೆ ಇಸ್ರೋದ ಸಾಧನೆಗಳು ಮತ್ತು ಬಾಹ್ಯಾಕಾಶ ಜಗತ್ತಿನಲ್ಲಿ ಮುಂದಿನ ಯೋಜನೆಗಳು ಯಾವ ಯಾವ ಸಾಧನೆಯನ್ನು ರೂಪಿಸ್ತಾ ಇದ್ದಾರೆ ಇದೆಲ್ಲವನ್ನ ತಿಳಿಸಿದ್ದಾರೆ. ಅದರ ಕುರಿತಾಗಿ ನಿಮ್ಗೆ ಯಾವುದೇ ಪ್ರಶ್ನೆಗಳಿದ್ರು, ವೈಜ್ಞಾನಿಕವಾದ ಪ್ರಶ್ನೆಗಳಿದ್ರು, ಅದನ್ನು ನೀವು ನೇರವಾಗಿ ಕೇಳಬಹುದಾಗಿದೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂತಹ ಸನ್ಮಾನ್ಯ ಮಹದೇವಪ್ಪನವರೇ, ಮಂತ್ರಿಗಳಾದ ಮಹದೇವಪ್ಪನವರೇ, ಹಿರಿಯರಾದ ಮಂತ್ರಿಗಳಾದ ಶ್ರೀ ಬೋಸರಾಜು ಅವರೇ, ಇವರ ಸಮ್ಮುಖದಲ್ಲಿ ನಾನು ಇಲ್ಲಿರೋದೇ ನನ್ನ ಪುಣ್ಯ ಅಂತ ಅನಿಸುತ್ತೆ. ಆಮೇಲೆ ಸೋಮನಾಥ್ ಅವರು ಇದ್ದಾರೆ. ಸೋಮನಾಥ್ ಅವರ ಜೊತೆ ನಾನು ಇಲ್ಲಿ ಕೂತ್ಕೊಳ್ಳೋದು ನನಗೂ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಜೊತೆಗೆ ಎಲ್ಲ ಗಣ್ಯರಿದ್ದಾರೆ. ಇವಾಗ ಇಷ್ಟು ಹೊತ್ತಿನವರೆಗೂ ಸೋಮನಾಥ್ ಅವರು ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ರು. ಅದರ ಬಗ್ಗೆನೇ ಇವಾಗ ಪ್ರಶ್ನೆಗಳೇನಿದೆಯೋ ಅದನ್ನು ಇಂಗ್ಲೀಷ್ನಲ್ಲಿ ಬರುತ್ತೆ. ಅದನ್ನು ಒಂದೊಂದೇ ಪ್ರಶ್ನೆಗಳು ಇಲ್ಲಿ ಸಭಿಕರು ಕೂತಿರೋರು ಕೆಲವರು ಕೇಳ್ಬೋದು, ಅವರಿಗೆ ನೀಡಲಾಗಿದೆ ಪ್ರಶ್ನೆಗಳು. ಆಮೇಲೆ ಮತ್ತೊಂದು ಬೇರೆ ಬೇರೆ ಕಡೆಯಿಂದ, ಅಂದರೆ ಕರ್ನಾಟಕದ ವಿವಿಧೆಡೆಯಿಂದ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಒಂದೇ ಒಂದು ವಿಚಾರ ಹೇಳ್ಬಿಡ್ತೀನಿ. ಇದಕ್ಕೆ ಮುಂಚೆ ನಾನು ಸನ್ಮಾನ್ಯ ರೊಟೇರಿಯನ್ ರಮಣನ್ ಅವ್ರನ್ನ ಕರಿಬೇಕು. ಅದಕ್ಕೆ ಮುಂಚೆ ಒಂದೇ ಒಂದು ತಮಾಷೆಯಾಗಿ ಒಂದು ಹೇಳ್ತೀನಿ. ಸೋಮನಾಥ್ ಅವರು ಚಿಕ್ಕ ರಾಕೆಟ್ನ ಲಾಂಚ್ ಮಾಡೋಕೆ ಹೋದ್ರು. ಅದರಲ್ಲಿದ್ದ ತಾಂತ್ರಿಕ ತೊಂದರೆಯಿಂದ ಅದು ಉಡಾವಣೆ ಆಗಲಿಲ್ಲ. ಆದರೆ ಇದುವರೆಗೂ 8 ಬಾರಿ ಅವರು ನೇತೃತ್ವವನ್ನು ವಹಿಸಿದ್ದಂತಹ LVM-3 ಎನ್ನುವ ರಾಕೆಟ್ ಒಂದು ಸಲವೂ ಮೇಲೇಳೋದ್ರಲ್ಲಿ ತೊಂದರೆ ಆಗ್ಬಿಟ್ಟಿಲ್ಲ. ನನಗೆ ಜ್ಞಾಪಕ ಇದೆ, 2014ರಲ್ಲಿ ಅದು ನಮ್ಮ ಇವತ್ತು ಗಗನಯಾನ ನೌಕೆ ಏನಿದೆಯೋ ಅದರ ಪ್ರತಿಕೃತಿನೇ ತಗೊಂಡೋಗಿ ಮೇಲೆ 126 ಕಿಲೋಮೀಟರ್ ಎತ್ತರದ ಕೊಂಡೊಯ್ತು. ಇವತ್ತು ಚಂದ್ರಯಾನ 3 ಉಡಾಯಿಸಿದ್ದು LVM-3. ಇವರು ಅದರ ನಿರ್ದೇಶನವನ್ನು ವಹಿಸಿದ್ರು ಮೊದಲು, ಇಸ್ರೋದ ಮುಖ್ಯಸ್ಥರಾಗೋರು. ಇದು ಬಹಳ ಸಂತೋಷ. ಇವಾಗ ರೊಟೇರಿಯನ್ ರಮಣನ್ ಅವ್ರನ್ನ ನಾನು ಕರಿತೀನಿ. ಅವರು ಒಂದು ಅನೌನ್ಸ್ಮೆಂಟ್ ಮಾಡಬೇಕು. ನಮಸ್ಕಾರ ಸರ್. As Chief Coordinator of Karnataka Residential Schools, and on behalf of all the children here, I was supposed to request you for permission to visit Sriharikota Center. But as always, you have been so proactive, and we know that you are always thinking for the welfare of our future generation. So I now thank on behalf of KREIS management, our Chairman, Honorable Social Welfare Minister Mahadevappa sir, on behalf of our Vice Chairman of KREIS Schools, Manivandan sir, and on behalf of our CEO and Executive Director, Kantaraju sir, thanks a lot for your approval. And very soon, we will make sure that our students are visiting both Hasan Center and Sriharikota Center. And I also have one more request, sir, on behalf of all the students. We wanted to give you a memento that you will have it in your office. So what we have decided and given you is that painting, very unique painting, where we wanted to put an Indian farmer into the space by ISRO, none other than ISRO. Thank you, sir. Thank you very much. Now we will have Q&A, interaction with ISRO Chairman. For this, the very first question comes from Mubashir Dambal. She's a science teacher from Gadag.
let the question be asked by the teacher, please. Good Madam, kindly go afternoon, ahead. sir, and respected all the dignitaries. I am Mubashri Double Science teacher and a hand license holder from Murarji Desai Residential School, Wadiyar Mallapur, Gadag district. Respected sir, my question is, how hand radio communication is useful for astronauts or space mission? Ma'am, you must understand ham radio is used for not only for space, it is used for communication across many domains, as we have seen. In space mission specifically, they had so many different ways of communication. They have a direct line of sight communication through microwave means. So our antennas will receive directly using a transmitter on the craft. Or if they are not in direct line of sight, the signal will go to a satellite and you will go to a ground station and you can come back and receive it. So this is another mode of communication. Thirdly, if everything fails, then the only help will be possibly from ham. So ham has an advantage that it is failure proof, that nothing can cause harm to vanish. So that's why ham is very important for natural disaster locations where communication networks fail, when terrestrial optical networks fail, even satellite networks fail, ham can still provide communication through various other channels. So generally in such missions, space missions, they keep a ham radio also part of the craft, so that in case of any danger of other regular communication protocols failing, ham will be possible to do that, because ham is a low latency, low data rate communication network. Normally in satellites and many others, we have a high data rate, high throughput communication networks, which is prone for failure. So the real use of ham is in case of contingency, in critical conditions, etc. Yeah. Okay? Thank you, sir. Thank you. Okay, sir. Thank you for the information. ಬೇರೆಲ್ಲ ಸಂವಹನ ಮಾಧ್ಯಮಗಳು ತೊಂದರೆಗೊಳಪಟ್ಟಾಗ ಹ್ಯಾಮ್ ಮೂಲಕ ಅಂತರಿಕ್ಷದಿಂದಲೂ ನಾವು ಸಂವಹನ ನಡೆಸ್ಬೋದು ಅಂತ ಇಸ್ರೋ ಅಧ್ಯಕ್ಷರು ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ದ ನೆಕ್ಸ್ಟ್ ಕ್ವಶನ್, ದ ಸೆಕೆಂಡ್ ಒನ್ ಕಮ್ಸ್ ಫ್ರಮ್ ಸಾನಾ ಫಸ್ಟ್ PUC, ಅಡಕಮಾರನಹಳ್ಳಿ, ಬ್ಯಾಂಗ್ಳೂರ್ ಅರ್ಬನ್. ಪ್ಲೀಸ್. Yes, Sana. Sana, please go ahead. Good afternoon to everyone. I am Sanaya Hussain of class 1st PUC studying at Murarji Desai Residential PU College, Adaki Maranalli, Bengaluru. Sir, I have a question to ask, that what inspired you to pursue a career in space? I repeat it, what inspired you to pursue a career in space? Sana, I'll tell you a story. I was also a village student. When I studied in school time, there was no electricity in my house. So in my 10th standard, I used to watch stars. So we will all lie on some coat outside the home and we'll be looking at the sky. At that time, there were a lot of stars. Today also there are there, but because of the pollution, you cannot see all of them. So I used to look at the stars along with my father. So my father used to tell, this is this star constellation, this is that star constellation. You know the constellation, what it is meaning by that? You Yes, can sir. identify by the star constellation. My star is Uttarabhadra, so you can see Uttarabhadra star. That is they also can identify some planets, and that is Jupiter. And you can see the Mars. It is slightly red in color. And Jupiter is one of the very bright planet that you can see in the sky. And I will ask you a question, oh, these stars are all blinking, why they are blinking? And you can also see them moving around with annual, every year when you look at it, they are not at the same place. Their size and constellation size is also changing. It's a very interesting thing. Then my father brought a book called Star Atlas. It was published by somebody. It is a small booklet. You can use it on January. If you look at the sky, it will look like this. In February, it will look like this. So you can actually use it to map the sky and understand. So it created some interest in me in school times. And I used to get small magazines, etc., where space was discussed. At that time, little bit about space and science was discussed. So as a village student, I was interested in it. So when I studied, I was a good student in school, okay? So I passed out very well in 10th standard. In fact, I used to be the topper in the state for science at that time. But then after I go into engineering, only my interest in
ISRO and space work which we are doing, I came to know about it a little later because at that time in village nobody knew about ISRO. In fact, none of my parents also had no idea about ISRO. Okay. But then after I go to engineering, I came to understand there is a center nearby working in rocket design. So in engineering, I made sure I want to join there only. So I asked my teachers to teach me space-related subjects, which was not there in the college. So some of the teachers came voluntarily, took the subject, they learned and taught us in the final year. Propulsion was taught by one of my teachers, so thanks to them. And because of that, I went for interview in ISRO and got selected, even before I passed out. So they took me when I was in my 7th semester, so along with my classmates. So that's how I got into ISRO. So it was a passion to understand about ISRO and work in ISRO. Early in my life, that made me to go to that. And all of you can also do that. You don't have to be from the top-notch institution. Even from a regular, normal school, of course, you are having the privilege of studying in these residential schools. And I wish all of you will do great in your life. Thank you. Thank you, sir. Thank you, sir, for giving an ignition for our ignited mind. Thank you a lot. Thank you. ಯಾವ ರೀತಿ ಆಗಸವನ್ನು ವೀಕ್ಷಿಸುವ ಮೂಲಕ ಅವರಿಗೆ ಪ್ರೇರೇಪಣೆ ಆಯಿತು ಅನ್ನೋದನ್ನು ಹೇಳಿದ್ರು. ಈಗಾಗಲೇ ರೆಸಿಡೆನ್ಷಿಯಲ್ ಕ್ರೈಸ್ ಶಾಲೆಗಳಲ್ಲಿ ಸನ್ಮಾನ್ಯ ಶ್ರೀ ಮಹದೇವಪ್ಪನವರು ಈ ರೀತಿ ಶಾಲೆಗಳನ್ನು ರಿಮೋಟ್ ಪ್ಲೇಸಸಲ್ಲಿ ತೆಗೆದಿದ್ದಾರೆ. ಅಲ್ಲಿ ಕೂಡ ನಕ್ಷತ್ರಗಳನ್ನು ನೋಡ್ಬೋದು. ಜೊತೆಗೆ ಬೋಸರಾಜು ಸರ್ ಟೆಲಿಸ್ಕೋಪ್ಗಳನ್ನು ಕೊಡ್ತಾ ಇದ್ದಾರೆ. ಅವುಗಳನ್ನು ಉಪಯೋಗಿಸ್ಕೊಂಡು ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಪ್ರೇರೇಪಣೆ ಪಡಿಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮುಂದಿನ ಪ್ರಶ್ನೆ ಲಕ್ಷ್ಮೀ ಪ್ರಿಯಾ, ಇದು ರಾಮನಗರದಿಂದ ಬರ್ತಾ ಇದೆ ಪ್ರಶ್ನೆ. ಲಕ್ಷ್ಮೀ ಪ್ರಿಯಾ ಅವರು ಇದು ಝೂಮ್ ಕಾಲ್ ಮೂಲಕ ಬರಬೇಕು ಈ ಪ್ರಶ್ನೆ. ಎಸ್ ಲಕ್ಷ್ಮೀ ಪ್ರಿಯಾ, ಕಮ್ ಆನ್. Good afternoon, sir. You are here. I am Lakshmi Priya, studying in first PUC at Morarji Desai Upgraded Residential School, Dodbadgere. Respected sir, I would like to ask you a question. Could you please share some of the most challenging moments that you have faced in your space career and how would you overcome them? No, that will require a lot of time, my dear, to speak about. So, because here there is, a lot of students are waiting for questions. My experiences are big story. I have to write a biography after that. But then, most important thing, I'll tell you a few of them. Some of them are failures. I want to tell you this part. Maybe you will understand. Have you failed in any examination till now, my dear? No, sir. You are all successful, no? Yes, sir. But you think about it, you are failing in one test, like I fail in one rocket launch, and the rocket don't go all right, and you are responsible for the rocket. Just imagine. No, the failures are very difficult. And I've watched the failure of the first PSLV. I was part of the PSLV launching team, and the very first PSLV when it was launched, I was not the project director, I was only a young engineer. I worked only 10 years there. You would have heard about a Kalam story, but that story I don't have. I have a different story. So I was only a young engineer, only worked in 10 years, and we were ready for the launch. And I was working in many parts of the rocket as an engineer, and the first launch just failed. But then, it is such a sad part for all of us. And the most important thing which we survived is after we came back, studied what went wrong, and immediately we worked on the second launch, and that was great success. So I still remember the sadness and the sorrow each one of us had on the day that it failed, and how we worked very hard in the next 10 months to make the launch all right and launch it successfully. So this is one of the important story, I believe, and I learned a lot of things in that failure. My seniors, today many of them became chairman of the project director of the PSLU at that time was Madhavan Nair, who became the chairman of ISRO later. He was my immediate boss, and many others. So this is one story. But then the most important story I want to tell you in life is not of failure, about the rocket which I was a project director. I was a project director for the rocket that you just saw taking off now, the LVM-3. So when that project was about to be made, it was conceived, the organization made a committee to make me, I was the person to write the project report, the member secretary of the committee to write the project report. That was in 2000. And we made a project report, that was 2,500 crores project report. And in that, the rocket was there. Rocket was only a small drawing in an A4 sheet. A small drawing, which I made it in computer and put it in that report. But later, after 12 years, this rocket was ready. And that day, I was a project director. You can imagine
So you wrote a project report with a small drawing one day, and after 12 years, that small drawing has become a huge rocket. And it's huge because its mass is 640 tons, its size is 4 meters in diameter, and a massive one. And as a person working in ISRO, what more you can demand? Your dream of building a rocket from a paper to reality has come in your life, in front of you. It's such a most pleasurable moment in anyone's life. Working on something and seeing it really taking shape. And I can tell you that fulfilled my heart more than anything else in my life. Thank you. ಥ್ಯಾಂಕ್ ಯು ಸರ್. ಇಸ್ರೋ ಅಂತಹ ಒಂದು ಅದ್ಭುತವಾದ ಸಂಸ್ಥೆಯಲ್ಲಿ ಯಾವ ವಿಧವಾದ ಅವಕಾಶಗಳು ಅವ್ರಿಗೆ ಸಿಕ್ತು ಅನ್ನೋದನ್ನು ಬಹಳ ಚೆನ್ನಾಗಿ ಹೇಳಿದ್ರ. ಥ್ಯಾಂಕ್ ಯು ಸರ್. ಇವಾಗ ನೆಕ್ಸ್ಟ್ ಕ್ವಶನ್ ವಿಲ್ ಕಮ್ ಫ್ರಮ್ ಚೇತನಾ ಜೆ ಆಫ್ 9th ಸ್ಟ್ಯಾಂಡರ್ಡ್, ಹೂ ಇಸ್ ಹಿಯರ್. Chetana J of 9th standard. Good morning, sir. Good morning. My name is Chetana. I'm studying 9th standard, Morarji Desai Residential School, Chamarajpete, Bangalore. My question is about your life. What key moment shaped your journey becoming ISRO chairman? Again, same, it's all very long stories to make short, sir. Not to take you too much of time. See, I can tell you, it is the people who influence you, Teachers, for example, in schools, they are the most influential people in your life. I had so fantastic people in school. My physics teacher was very, very good. Rajan Babu, I still remember his name, who was teaching me physics in 10th standard. He will not teach anything. He will not teach anything from the textbook. He will only tell me stories. Not me alone, entire class, he will tell stories of various kinds, science-related stories. But he will not cover the syllabus. And he will tell, okay, oh, now exams have come, you have to study syllabus, otherwise you cannot get marks. So I'll teach you some syllabus, and he will complete about 4 or 5 chapters in 1 hour and tell you, you read and find out. No issue. It is all simple thing only, you can read. But I can tell you, guarantee you, all of us got excellent mark in the physics from the school. And I can, in my village school, from that class, at least 4 of us became engineers. And it was never before anyone became engineer from that school. And I had a teacher, mathematics teacher, Mr. Paul. He will come and tell us, see, I am teaching you these theorems. But never believe me, because mathematics teacher is telling you, you should not believe it. You should find out whether what I am telling is correct or not. So you should go and do experiments to find out whether what I am telling is correct or not. So how many teachers have the courage to tell that today? So I want to tell you people, if any one of your students want to become great, only option is your teacher should become equally great. Okay? And this has to happen in schools. And they have to motivate them to ask questions, to inquire themselves, and find out their own potential. And I want to thank many of the teachers. There are plenty of teachers. My class teacher, Bhagirathi Amma, who was in 10th standard, who wanted me to become an engineer, even in 10th standard. He gave me an IIT entrance textbook when I had never heard about IIT at that time. And I met her even when she passed away at an old age just 2 years back. I was always meeting my class teacher and taking her blessings in my life every time. So take your blessings from your teachers all throughout your life. Okay? You will be really great. Thank you, sir, for your inspiring words. ಥ್ಯಾಂಕ್ ಯು ಸರ್. ವಾಟ್ ಇನ್ಸ್ಪೈರಿಂಗ್ ವರ್ಡ್ಸ್. ಗುರುವಾದವನು ಯಾವ ರೀತಿ ಶಿಷ್ಯನನ್ನು ಬೆಳೆಸ್ತಾನೆ ಅನ್ನೋದಕ್ಕೆ ಬಹಳ ಚೆನ್ನಾಗಿ ಹೇಳಿದ್ದಾರೆ ಸರ್. ಇವಾಗ ಮತ್ತೊಂದು ಪ್ರಶ್ನೆ ಕಾರ್ತಿಕ್ ಅವರಿಂದ. ಮಿಸ್ಟರ್ ಕಾರ್ತಿಕ್ ಇಲ್ಲ ಇದ್ದಾರೆ, ದಯಮಾಡಿ ಮಿಸ್ಟರ್ ಕಾರ್ತಿಕ್, ಕೆನ್ ಯು ಆಸ್ಕ್ ದ ಕ್ವಶನ್? Yes, Karthik. Karthik from Bangalore only. Hey, nobody wants to know about space technology. Aliens. Hey, why? Hello, sir. Namaste. All questions are about me, huh? Yeah. Okay. Where is Karthik? Yes. Hello, sir. Namaste. Namaste, namaste. I am Karthik from Sri Daksha Academy. My question is, how is ISRO utilizing satellite technologies to support rural development in India? There are a lot of things we do. For example, rural development is happening through various government machinery. One of them is the understanding what is the need of the rural ecosystem. You know, rural economy is driven by mostly agriculture. So we have to help agriculture, water, and also the rural planning service. For example, roads, schools building, and many other infrastructure support.
So what we do is we use satellites to help the planners on the ground to plan all of this. For example, if you have to build a good road, what is the right place to build a road? If you have to put a school, what is the best place to build a school comparing the location and travel other requirements? How to look at the agricultural ecosystem there? What is the right type of crops that you have to place? So we do crop advisory. We work with agriculture ministry and help them to do the agriculture advisory. We do crop forecasting to help to find out what is the type of yield that will happen from land, so as to plan for import export and get the best price for the farmers. We help in terms of the prediction of rain and also look at the ground and tell you that yes, there is a soil moisture content less, you should have more water at this time. You should have fertilizer deficiencies that we can give them fertilizer advisory. So there are, and if you have a disease, pest infestation is happening, you can say there is pest happening now, you better look at it. No, like that you can, then there are other technologies in the Bhuvan platform. Even a panchayat can decide on planning. So we are given in a tool how to build a road, how to build a school, how to build a hospital. There are applications in the Bhuvan, and local panchayat advisory committees can help in terms of planning. So there are many such tools available. Unfortunately, the issue today is many of them are not aware of this. So our goal is how to help people understand using space technology, what all you can do. There are plenty of things, but what we have done is only examples and demonstrations at some villages and some places. But widespread use of this is still not become really happened. But this we have to work with the ministries and departments, including Government of India, state governments, to make it as a part of this. But a lot of things are happening, and we want to make sure private companies come in and make use of this support services and reach it up to the last mile. So this is the goal we have. Okay? Thank you. Thank you, sir. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಭಾರತೀಯ ಅಂತರಿಕ್ಷ ಕಾರ್ಯಕ್ರಮ ಯಾವ ರೀತಿ ಸಮಾಜಮುಖಿಯಾಗಿದೆ ಅನ್ನೋದನ್ನು ವಿವರಿಸಿದ್ದಾರೆ. ಇವಾಗ ಮುಂದಿನ ಪ್ರಶ್ನೆ ಝೂಮಿಂದ ತಗೊಳ್ಳೋಣ. ಪ್ರೇಮ ಆಫ್ 9th ಸ್ಟ್ಯಾಂಡರ್ಡ್ ಬೆಂಗಳೂರು ಅರ್ಬನ್ನಿಂದ ಝೂಮ್. ಪ್ರೇಮ, ದಯಮಾಡಿ ಪ್ರಶ್ನೆ ಕೇಳಿ. ಎಸ್ ಪ್ರೇಮ. Good afternoon, sir. Good afternoon. My name is Prema from 9th standard, studying in Kutturu Rani Channamma's residential school. Respected sir, I would like to ask you a question. How space technology is improving our daily life? Can you give examples? One example I'll give you. If it is helpful, possibly you can understand. When fishermen go out to go fishing, how do they go? They start the boat every day morning and go out in the sea, spread their net and catch fish, correct? So deep in the sea, they have to go a few kilometers, and sometimes you will find there is no fish, and sometimes you will find there is fish. And there are some local knowledge. Okay, if you go here looking at the cloud, looking at the rain, if you go here, possibly you will get better fish. So using satellite data, you can help them where you should actually go today morning to get the best catch of fish. Or there is fish is not there, better not to go, correct? So we have something called fish advisory. So what we are doing is we have a satellite called OceanSat, and using the OceanSat, if you image the sea, you can find out whether fish is there or not there. And you cannot actually see the fish, but you can actually see the ocean color. That means whether the planktons are there. You can look at the temperature. If the temperature is in this range only, likely to be a plankton there and fish there. And then you look at the sea state, we call it sea state 1, 2, 3. If it is a very agitated sea, there will be no fish, and it is not good for going to fishing there. So looking at various parameters, we give an advisory. Okay, this location in the sea is likely to have fish today morning. And this data is available through an institution in Hyderabad called INCOIS, and this is published in the coast of Eastern Coast and the Western Coast, and available to fish harbor locations. And fishermen, if they are taking this data and going out to fish, their effort to catch fish will be substantially reduced. So we have made an estimate using this service. The diesel charges which are spent on each of the boat can be brought down substantially. You understand? This is one example of a benefit that can be done from space. Okay? Thank you. Good. Thank you, sir. Thank you, sir. ಓಕೆ, ಭಾರತೀಯ ಅಂತರಿಕ್ಷ ಕಾರ್ಯಕ್ರಮ ಯಾವ ರೀತಿ ಸಾಮಾನ್ಯ ಮನುಷ್ಯನೊಬ್ಬನ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನು ಸರ್ ಹೇಳಿದ್ದಾರೆ. ಇವಾಗ ಪ್ರಾರ್ಥನಾ ಅವರಿಂದ ಪ್ರಶ್ನೆ ತಗೊಳ್ಳೋಣ. MDRS ಹಾಸನ್, ಪ್ರಾರ್ಥನಾ ಅವರು. ಪ್ರಾರ್ಥನಾ, ಓಕೆ. Good afternoon, sir. Good afternoon, sir. I am Prarthana, studying in 10th standard. She was waiting all the time. Yeah, go ahead, Prarthana.
Good afternoon, sir. I am Prarthana, studying in 10th standard MDRS Bakrivali of Hassan district. My question is, the space exploration programs that inspires other than Aditya L1 to the future citizens of the great India. Prarthana, I didn't get the question clearly, but you are talking about Aditya L1 and space exploration, correct? Yes, sir. Okay. Aditya L1 was a mission to study sun. Okay. And we had many other exploration missions like going to moon, Chandrayaan series, studying Mars orbiter mission. We did another mission, exploration mission called XPOSAT, X-ray polarimeter satellite, to study black holes and its origin. Okay, and we have now planning to send a mission to Venus. You know Venus? Yes, sir. Okay. What do you call Venus in Kannada? Shukra. Shukra, correct. So, okay, so we are planning a mission to Venus. We have plans to study asteroids. And possibly one day we will also send craft beyond our solar system. There is only one satellite has gone beyond solar system. American satellite. Do you know that? Yes, sir. Okay. So, exploration is very important area that we need to work. So, we need to study the origin of the universe and also look at how other planets and areas are there. And something about exosolar planets, exoplanets. There is a mission to study. We are trying to build a satellite called exosolar planet study satellite, basically looking at from Earth orbit, look at other planets like Earth, whether there is any place for human beings to go and live one day, whether there is an Earth-like planet in the world. So there is a mission we are planning right now. We have aeronomy satellites looking at the Earth climate and space climate, and there are such exploration missions, there are plenty. And this will happen not very regularly, it will happen based on the money available, fund available, and science objectives available. And here we will be working with many other nations, not India alone, because many of them are very costly missions. So we can't spend a lot of money on that. So we conduct these exploration missions based on the demand, based on the scientific requirement. And I forgot to tell you about another important mission called AstroSat, which is still working. It's one of the best exploration missions we did to understand the universe, about the origin of the universe and observation of the black holes, nebula, and many others. Okay? Yes, sir. Okay. Thank you. Thank you. ಥ್ಯಾಂಕ್ ಯು ಧನ್ಯವಾದಗಳು ಸರ್. ಮುಂದಿನ ಪ್ರಶ್ನೆ ಗಗನಶ್ರೀ, ಬೆಂಗಳೂರು ಅರ್ಬನ್. ಗಗನಶ್ರೀ, ದಯಮಾಡಿ ಪ್ರಶ್ನೆ ಕೇಳಿ. ಗಗನಶ್ರೀ, very good. You are the one for the Gaganyaan. Yeah. Okay, namaste sir. Namaste. My name is Gaganashri and I'm from Morarji Desai Residential School, Attibel, Yanakal. So my question is, does this space program help environment or cause further damage? Does the space program help Environment or cause further damage for our environment? Okay, in my presentation there was a little bit on it. I didn't spend much on time. Environment, you are referring to climate, weather, etc. Right? Yes, sir. Okay. So space program help you to understand weather, climate in much greater detail than any other method. Because you are looking from space, you can see it much better than standing here. Because if you stand here, you don't know about what is happening around. On Earth, if you put a measurement, you cannot find out very easily. So if you look from space, you are seeing the whole of Earth. And you can do measurements. Today, the sensors in satellites are very good. You can measure temperature, you can measure pollution, you can measure carbon dioxide, you can measure NOx emissions, you can measure climate change impact related thing, various parameters, even dust on the surface of ice. Many data such you can measure. So we do many things in climate and weather. We put our satellites and then this data comes to one of the important institutions in India called IMD, Indian Meteorological Department. And we give this data to them. And they run computer model of the entire world. Entire world contains specifically for India, we look at Earth, the oceans and the airspace. The entire space, and this is converted into a computer model, and these measurements will go into this model and it will predict what will happen tomorrow. So based on space data only, today we are talking about climate change. You are aware of climate change? Yes, sir. Yeah, climate change means our entire Earth is warming up at a very fast rate.
our temperature rise is real, the extreme climate events are happening, and what all we should do to prevent it. And this information comes only from space. So very important is that space technology is very important for us to understand, but of course it is complemented by ground-based measurements also. Okay? Thank you for your answer. Hello. ಥ್ಯಾಂಕ್ ಯು ಸರ್. ಭೂ ಪರಿಸರದ ಬಗ್ಗೆ ಹಾಗೂ ಅಂತರಿಕ್ಷ ಪರಿಸರದ ಬಗ್ಗೆ ಭಾರತಕ್ಕೆ ಹಾಗೂ ಇಸ್ರೋಗೆ ಕಾಳಜಿ ಇದೆ, ಯಾವ ರೀತಿ ನೆರವು ನೀಡ್ತಾ ಇದೆ ಅನ್ನೋದನ್ನು ಕೇಳಿದ್ರೆ. ಇವಾಗ ಮುಂದಿನ ಪ್ರಶ್ನೆ ಪ್ರಿಯಾಂಕಾ ಫ್ರಮ್ ಕಲಬುರ್ಗಿ. ಪ್ರಿಯಾಂಕಾ, ಎಸ್. ಪ್ರಿಯಾಂಕಾ ಫ್ರಮ್ ಕಲಬುರ್ಗಿ. Yes, Priyanka. Yeah, I can see you. Speak to the mic. You are not audible. ಪ್ರಿಯಾಂಕಾ, ಮ್ಯೂಟ್ ಮೈಕ್ ಮ್ಯೂಟ್ ಆಗಿದೆ ಅನ್ಸತ್ತೆ ನೋಡಮ್ಮ. ದಯಮಾಡಿ ಕಲಬುರ್ಗಿಯ ಕೇಂದ್ರದಲ್ಲಿ ಮೈಕ್ ಮ್ಯೂಟ್ ಆಗಿದೆ. ಮುಂದಿನ ಒಂದು ಕೇಂದ್ರಕ್ಕೆ ಹೋಗೋಣ, ತಿರ್ಗಾ ವಾಪಸ್ ಬರೋಣ ಬೇಕಾರೆ ಆಮೇಲೆ ಅದಕ್ಕೆ. ಇವಾಗ ರಕ್ಷಾ ಬಿ ಸಿ ರಾಮನಗರ್ ಇಲ್ಲೇ ಇದ್ದಾರೆ. ರಕ್ಷಾ ಬಿ ಸಿ, ದಯಮಾಡಿ ಪ್ರಶ್ನೆ ಕೇಳಿ. ರಕ್ಷಾ ಬಿ ಸಿ. Good afternoon, sir. Good afternoon. My name is Raksha BC. I'm studying in 8th standard and I'm from Morarji Desai Residential School, Mayaganahalli, Ramnagara. Sir, my question is, what's your vision for India's future in space exploration and what role does India play in the international space collaboration over next few decades? Excellent question, my dear. I think there's a lot of things we may speak about it. One of the goal we have is, now, I talked about a story of India in 1960s to today. Now we achieved some great accomplishment. The space technology we have now today is really world class. Only issue we have today is that our operations are less in scale. That means our money that is in space technology that we are putting is very small. In actual numbers, I don't know for you whether you will understand, our investment today, budget and allocation is typically around 12,000 crores per year. For a country like India, this is a very small money. Now, our contribution to the global space economy, which is something we value at around $500 billion US. It's a huge money. You cannot even imagine what is $500 billion US. In that, our contribution is only 2%. Okay? So, in the whole of the world, though we are a very strong nation, our contribution in space economy is very, very small. That means we need to scale up. You have to work in very big scale. We have to have more industries working in space, and our operations have to increase in dimension in terms of people participating. So one of the vision we have today is to increase the scale of operation. So our rocket launches should happen every week. Our number of satellites today, we have 50 satellites, should become 500. We must be able to provide services in so many sectors. You should be able to see satellite data in your mobiles on a regular basis. Climate, weather, resource, real estate, business, communication, logistics. Everywhere satellite data should be very well utilized. You should have connectivity through satellites very freely. For example, your internet connectivity should become directly device connected. So we have a great plan. But to do that, it cannot be done tomorrow. It has to be done on a progressive manner. So one of the visions that we have today is to bring in private companies to work in space and create businesses around space technology. Going to moon, I don't know whether there is a business here. But building space station has a business potential because we can work on agriculture, seed-related things, bioengineering. You can work on medicine synthesis. You can work on material modeling and material design. So all of this will feed into industries, engineering, and then produce some value out of it. So we are also looking at moving our rocket production and providing global space launch support. And we have already started the rockets to be moved to industries.
And we want others to come and build satellites in India because the building in India is found to be very low cost, no? Our Chandrayaan was one of the lowest cost rocket, satellite that we have built. So we are telling world leaders, why don't you come here and build your satellites here? So many companies are now started discussing. In fact, industries in Europe and America are interested to come to India and set up their facilities in collaboration with some Indian companies to create businesses in satellite building, communication services, ground infrastructure building, etc. So this is one of the important goal that we have fixed. So why I am telling all of this is, if you have to really scale up our space technology and vision for the future, money is very important. And this has to be generated through appropriate business intervention. It cannot come from government alone. Government cannot give you so much of money. And money, there is a limitation that government can give you. It has to be generated by the businesses. So this is a primary focus today. After having established certain capability, now we have to scale up, move it to industries and create businesses. Okay? I hope you understand what I am telling. Thank you, sir. Thank you. ಥ್ಯಾಂಕ್ ಯು ವೆರಿ ಮಚ್. ಭಾರತ ಇವತ್ತು ಯಾವ ಸ್ಥಾನದಲ್ಲಿದೆ ಅಂತರಿಕ್ಷ ಕ್ಷೇತ್ರದಲ್ಲಿ ಅಂತ ಸರ್ ಅವರ ಮಾತಿನಿಂದ ಗೊತ್ತಾಯಿತು. ಇವಾಗ ಮುಂದಿನ ಪ್ರಶ್ನೆ ಅಮೂಲ್ಯ, ಬೆಟದೂರ್, ಧಾರವಾಡ ಜಿಲ್ಲೆ. ಅಮೂಲ್ಯ. ಎಸ್ ಅಮೂಲ್ಯ. ಅಮೂಲ್ಯ ಅವರೇ, ಮ್ಯೂಟ್ ಆಗಿದೆ ನಿಮ್ಮದು. ದಯಮಾಡಿ ಆ ಕೇಂದ್ರದಲ್ಲಿರುವ ತಾಂತ್ರಿಕ ಸಿಬ್ಬಂದಿ ಅನ್ಮ್ಯೂಟ್ ಮಾಡಿ. I am studying in 10th standard. Yeah, go ahead. I can hear you now. I am studying in 10th standard, KRCRS Beddur in district Dharwad. Sir, my question is, in ancient India, there were many great astronomers, Bhaskaracharya and Varamahira and all. They had studied elaborately about the movement of faraway planets. Sir, today we have many modern equipments like telescope and all. My question is, without such gadgets, how could our ancestors study about celestial bodies? Great question. Okay. See, telescopes came much later. The present idea of observing through optical telescopes came much later in Europe. In India, telescopes was not there. Even those astronomers, they found out through naked eye observations. So I know many of them, some of those great scientists spent years together looking at the sky. I was reading about one of the great mathematician who kept catalogs of stars. So in the one of the question I told you, evenings I used to lie down and look at the sky. You can also do that. If you lie down and look at the sky every day, a few hours, can you spend that much time? You can't, because you are a student now. But some people have dedicated their life like that. Those people who are the astronomers at that time, they spend their life looking at the sky continuously, years together, lie down, marked on leaves and things like that, and they made conclusions out of the observations. And those observations are led to those findings, which they know have come to that Varamahira, etc. you told. And all of them are not based on observations. Some of them are based on observation. Some of them are based on logical thinking. See, many of the, for example, Newton's law came out of that, what? I don't know. He came out of his own thinking. Okay, but some of those the scientific findings at that point in time were philosophical thoughts, some of them are logical thinking, and many of them were based on observational astronomy. But unfortunately, since instruments were not there, they were not knowing beyond it. They were thinking, Earth is the center of the universe, and stars are moving in around. They had no idea about the current idea about the galaxies. No, you don't know, there are billions of galaxies today. They were not knowing that much. Today we know the way in which galaxies rotate, the origin of the universe, the Big Bang. They were not aware of it. So many things they were not aware of, but they were aware of many other things which are primarily coming out of observations. For example, they understood about the day, they understood about the time scales, they understood about how day and night are caused, how eclipses are caused, because it came out of observations. Okay, but when optical telescopes, etc. came, many of the additional information came. Today, the real growth in astronomy happened only in the last 25 years, Today, in the 25 years only, you understood how stars are formed, how even planets are formed, how even human beings are created. You are created out of the dust of the stars. Do you know that? You contains materials from stars. The stars that existed
billions of years ago exploded and gave out into dust. That dust is there inside you. Can you imagine that? Today, scientifically, it is proven. It is because of that only we are here. The elements that you have today, the iron, the carbon, the copper, everything came out of stellar explosions. It were not there on Earth to start with. Because stars came, stars lived, burned and died and exploded, all these elements came. Today we know that. All this knowledge came only in the last 25 years. It was not there before. So those great scientists were finders of very fundamental things, but later observations gave the whole knowledge that we have today. But even this knowledge is not complete, because even today we do not know about the universe. How big is the universe? We do not know. Whether there are more universes, we do not know. And how the gravity of the universe is, we talk about black energy, dark energy and dark matter. We do not know what it is. There are so much of unanswered questions. Okay? Thank you. Thank you, sir. Sir, I have one more question. ಅಮೂಲ್ಯ, ಇವಾಗ ಮತ್ತೆ ಪ್ರಿಯಾಂಕಾ ಕಲಬುರ್ಗಿ ಅವರನ್ನೇ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಮಾಡಿಕೊಡೋಣ. ಬಹಳ ದೂರದಲ್ಲಿದ್ದಾರೆ ಪ್ರಿಯಾಂಕಾ ಅವರು, ದಯಮಾಡಿ ಪ್ರಶ್ನೆ ಕೇಳಬೇಕು ಕಲಬುರ್ಗಿ ಕೇಂದ್ರದಿಂದ. Good afternoon, sir. Good afternoon, sir. Yeah, good evening. Tell me. Good afternoon. My name is Priyanka. I'm studying in 10th standard from Talented Girls Residential School, 521 GM Jagat Kalburgi. My question is that, sir, how can we students prepare from this stage to join ISRO? Once again, I didn't get the last part. How to join ISRO? How to join? Yes, sir. How can we students prepare from this stage to join ISRO? Okay. So you want to join ISRO or you want to work in space? I will put it like that, not ISRO alone. If you want to work in space or in scientific domain, there are so many institutions other than ISRO whom you can work. I want to tell you, many of you are not aware about. For example, India has so many scientific institutions of high level where you can all work and join. And for that, you need to prepare yourself. You need to have an understanding that today in school, you need to have the basis. You need to be a good student in science. Are you ready for that? Yes, sir. So, okay. Yes, so sir. you need to study very well mathematics and science very strongly. These fundamentals are very important. And spend your time to make it very strong. After that, you have to choose your next level of study. Whether you want to do a literature-related study, social research, or you want to take mathematics and science. If you have to join these institutions, of course, you need to go to science stream, physics, chemistry, biology, mathematics stream. And if you go there, you can become either a scientist or you can become an engineer. You can take a stream of physics, chemistry, biology, graduation, post-graduation, and then, or you can go to engineering. And if you do that, you should take good institutions. If you really want to become a scientist, you should select good institutions. And for that, you need to go through some competitive examinations. For example, if you want to join ISRO, you need to write a competitive examination, where for 100 vacancy, there is 1.5 lakh applicants for ISRO to join. So it's a very tough examination. And if you really want to do any science research, there are institutions like ISR, Indian Institute of Science Education and Research. They are very, very good institutions where you can join. There are IITs, there are NITs where you can join. And even if you don't get in ISRO, there are laboratories in ISRO which are under Department of Science and Technology, in the Department of Scientific Research, CSIR laboratories. There are astronomy and astroscience related institutions under Department of Science and Technology. For example, Indian Institute of Astrophysics, which they have put a stall there today. So all of these people work in high-end science research and development. And many students possibly can go to outside country and do work in these institutions. I can tell you, my dear, that there are so many Indian scientists working in foreign space laboratories. I think there is a possibility, if you really pay attention, you will find that more than ISRO, there are so much of possibilities. But I can invite you to ISRO, and I am mostly happy to see you if you are so much passionate. Focus on space, and you will get there one day. Okay? Thank you. Thank you. Thank you, sir. Thank you for your suggestion. ಇಸ್ರೋ ಅನ್ನೋ ಮಹಾನ್ ಸಂಸ್ಥೆ ನಮ್ಮ ದೇಶದಲ್ಲಿ ಅತ್ಯಂತ ಖ್ಯಾತಿಯನ್ನು ಪಡೆದಿದೆ. ಅದರಲ್ಲಿ ಕೆಲಸ ಮಾಡಿದ ಪುಣ್ಯ ನಂದು ಕೂಡ ಇದೆ. ಇವಾಗ ಮುಂದಿನ ಪ್ರಶ್ನೆ ತಗೊಳ್ಳೋಣ. ಮುಂದಿನ ಪ್ರಶ್ನೆ ದರ್ಶಿನಿ HS ತುಮಕೂರು ಅಲ್ಲಿಂದ ಬಂದಿದ್ದಾರೆ. ದರ್ಶಿನಿ HS ದಯಮಾಡಿ ಪ್ರಶ್ನೆ ಕೇಳಿ. Good afternoon. Good afternoon. Respected sir. Good afternoon, respected sir. Yeah, go ahead. Good afternoon. This is my great opportunity to meet you in my life.
My name is Darshini H.N., studying in 8th standard from Kitturani Chennamma Residential School, Guluru, Tumkur district. Sir, I have a question to you, sir. Go ahead, go ahead, go ahead. What inspired you most in space science when you were in student? Okay, so you are going back to my story again. So good. Tumkuru, we have someone ISRO's facility coming up there. Go there and see how satellite tanks are being manufactured in Tumkuru. We have created a plant. Okay, you tell your father to take you there and show. But let me tell about my inspiration. In the younger days, I talked about my father. My father was a great inspiration for me to study science. He was a amateur radio builder, like the ham radio operator. In my young age, I have also built a small radio myself because he had a lot of kits of electronics. So I studied all of that and used it in my school time. So do you do some hobby of like that? Yes, sir. What is your hobby? Sir, to be a doctor. No, what is your hobby? Sir, What hobby means drawing, dancing, singing. Okay, what do you draw? Sir, nothing much. No, but still something you draw, no? What exactly is it? Sir, nature. Nature. It's also good. So you are an observationist, no? You look at nature, you try to understand what it is, right? Yes, sir. Okay. So you look carefully. You know Darwin, have you heard about Darwin? No, sir. Darwin is a great scientist who studied nature by observation. He found out how species evolved by simply observing it. So if you are simply a painter of nature, still you can be a scientist. Yes, so sir. a scientist is someone who spent time in observing. So I will tell you, my inspiration has been always my people, always who helped me, like my parents and my teachers. So there are many of them. So I can't name some names I told already, but I can tell you there are many teachers, and because of them I am here. So you have a favorite teacher in school? Yes, sir. One or more? Sir, more. All Great. teachers. Okay, great. So you go to them, seek help from them. Okay, Yes, sir. they will help you what exactly are the course that you should take. Yes, okay, sir. thank you. you, sir, to Thank you, inspiring us. Thank you very much, sir. Yeah, it's okay. Now we have opportunity for people here, students here. Just 2 questions. Anybody? Raise your hands. Yeah. Students or teachers, okay? Kindly, at the earliest, please. Hello, I'm Pavitra here. Yeah. I would like to thank you all dignitaries. My question is, the ISRO has been set up a launch by 2029 Chandrayaan 4. Then what are the objectives and significant milestones of the critical with by using 5 modules and by stacking and docking AM and DM, then another one PM and TM. Okay, you asked a very complex question, but then I need to make it simple for the students. See, you asked about Chandrayaan 4. See, her question is about Chandrayaan 4. So all that PM, DM, etc. are the names of the modules of Chandrayaan 4. She has read everything and asking me this question. But unfortunately, you students wouldn't have read everything. So what I'll do is, I'll tell you, the purpose of Chandrayaan 4 is to understand how to go to moon and then come back. So we have already gone to moon in using Chandrayaan 3. Yes. So going to moon and landing, we have already mastered. But to come back from moon to earth is again a most difficult question, because you have to start like a rocket on the moon. Moon is also like earth, another planet. If you have to come back to earth, you have to take off from surface of the moon like a rocket, go to the orbit of the moon, then fire the engine and come to earth correctly. And none of us are there. Everything has to happen automatically using its own computers and system. And what is a software that will do all of this? So we want to study that part. So Chandrayaan 4 is essentially for that purpose. How to go to moon, land there, after that take off from there, go to orbit, dock with what is there in the orbit, then connect to it, come to earth orbit, then finally rotate around earth and re-enter like a reusable capsule.
So it has 5 modules. And unfortunately, we do not have a rocket today to send the whole of this mass to moon. The mass we have computed is we need around 10 tons to go to moon, around 9 to 10 tons to go to moon. But our rocket capability is only 4 tons. So 4.5 tons. So what we have to do is we have to make 2 rockets. So first rocket will be ready today, we will launch. After 2 weeks, we will launch one more satellite. Both will go to Earth orbit. So then we will connect together in an orbit called docking. Then as a single unit of that 9 ton, it will go to moon. So it needs so much of fuel. That's why so much of mass. Then on the way, the fuel will be over. So one port will be separated and thrown out. It will again continue journey. It will reach moon. Then land on the moon, take off with our engine up there, dock it on the moon orbit, then come back to Earth. So it has multiple docking and multiple engines. So it's a very complex mission. So our goal is to achieve it in 2028. Okay. Okay. Thank you. There. Thank you. Perhaps last question there, please. Yes, from the top. Yeah, from the top. Last question, please. Louder. Yeah, use the mic. Good afternoon, sir. Good afternoon. My name is Jishnu. I'm studying in 8th grade, the HDFC School, Bengaluru. So my question is, there are so many countries competing to go to space. Then how can we make sure that India is the one leading, and how can we manage to research all about not only just our solar system but also the universe? Okay, I didn't get your question exactly. So you said that there are many nations going to space, and how do you really maintain the supremacy or the dominance of India compared to others? Possibly that is a question. Huh? Yes, sir. Okay. So one thing I want to tell you that we do not want to be dominating anyone or being supreme. That is not the goal of India. Okay. Our goal is to serve the country, to serve our purpose. So we will ask you what is the purpose. One, we should be independent. Now, nobody should be able to stop us from doing what we want to do. That is the first thing. So we must have knowledge, we must have skill, we must have industries, we must have resources to do what we want to do. That is building rockets, building satellites and launching them should be possible using our own resources. Resources include money, materials, knowledge and manpower. So we have to create all of this in this country. Industries are to be created, knowledge is to be created. No, critical materials which are required to govern the building of this should be here itself. So we have worked on this for last so many years, but still there are issues like electronics. We are still importing electronics. We are importing still some specific materials from other countries, and how to overcome this is next challenge we have. Second is I told about economy. We need to have enough of money to do this. Going to moon and coming back is very costly. When Americans did it in 1960s, it took away almost 30% of their GDP to do that. Today, people hesitate to go to moon because it is very costly affair. Even for us to send a man to moon, it will cost you 1.5 lakh crores. It's not a small cost. But then today, India can even think about it because we are not a poor country today. We can spend 1.5 lakh crore in 20 years, no issue. Some 20,000 crores per year is not a huge thing for us to spend. But still, there will be a question in this country. How can you spend so much of money when there are other needs? So we must create a business out of it. And if there is no return of this money through many other channels, it will not produce good. So we have to make sure there is an outcome out of this money spent. So this is a very important topic which we are looking at. How to create a business, how to create an ecosystem which will be serving this. So because you are very young, I am not talking about much about economics of it, but it's very important for us. While we work on technology, we should also worry about how it will be sustainable. Otherwise, what will happen is after doing something, government will tell you close down, it's not worth it. So if you have to sustain it, we must create a use out of it. Recently, one study was done. Of all the money ISRO has invested in space technology, whether it benefited society. We did a study. We found out for every 1 rupee we have spent, the return of investment is 2.5 rupees. So we've proven that our investment, though it is small, it's actually producing good result. So now coming back to your question of dominance. We want to be one nation which is very dominant in space. We want to be on par with others. We must have enough of knowledge. Our university system should produce good talent to serve in ISRO or space age activity. And we should also contribute to the global knowledge.
For that, we don't want to work alone. We want to work in cooperation with others. That's why we are working with NASA, we are working with ESA, we are working with Japan, many others. So that space is an area where all of us can cooperate. Okay? Great. Thank you. I appreciate your enthusiasm. Students, only one girl there in the, yeah, one girl. That's all. This is the last question. Thank you. Namaste, sir. My name is Bogna, and I'm from Ryan International School, Yelahanka, Bangalore. And my question is that, is there any discoveries or your experiences beyond the Milky Way galaxies? Is there any? Plans of discoveries beyond the Milky Way galaxies. Discoveries beyond galaxies. Oh, yes. No, I'll tell you, Milky Way galaxy is such a small place. It's only a few lakh light years in diameters. It's very small. Okay. But you know, from Milky Way... I wanted to ask the plans. I'll tell you the plan. Okay. Yes, sir. I'll tell you what I will come to your answer. But yes, before that, you need to understand what we are talking about. Okay, Milky Way galaxy is a very small thing. It is a few lakh kilometers in light years in diameter. It's such a small place. But there are next galaxy, you know, if you look for the next galaxy, it is so far away. You should understand. It is not even in the near neighborhood of this Milky Way galaxy. It is few lakh light years away is the next galaxy. And like that, there are at least some 100 billion galaxies. So you can understand the size of the universe. The universe is such a huge thing. Human being cannot even imagine what size it is. Your brain don't have an ability to even dream of the size. It is such a huge thing. And you are asking me whether you have found anything beyond the Milky Way galaxy. Very good. I am very happy about it. But to see that, it is very difficult. So, you know, you heard about the, that origin of the universe, the Big Bang theory? Yes, sir. The Big Bang occurred 13.8 billion years back. Can you understand how far away it is? Okay, assume it is 13.8 billion years back. There was a Big Bang and the universe has come today. And today, we have capability even to look at 13.2 billion years back. You can actually see using the telescope which was recently launched by NASA. You know the telescope? So I'm not sure of the name, but yeah. It is called OneWeb. No, sorry, James Webb. Okay. OneWeb is another satellite. It's a James Webb telescope. Using the telescope, you can actually see up to 13.2 billion years deeper into the universe. That means you can actually see what happened 13.2 billion years back. At that point, what was the nature of the universe? Even before all this Earth and planet and Milky Way galaxies and all those galaxies came about, that's just few billion years later. We can actually see. That means the light of that time is still traveling through the universe. And if you look deeper and deeper and deeper into the universe using very powerful telescopes, you can actually see far beyond Milky Way galaxy. That's why we have so much knowledge about the universe, how it came about, how galaxies are being formed even now, how galaxies are colliding. You know, our Milky Way will collide with Andromeda soon. Are you aware of it? Yes, sir. Yeah, it is. Our galaxy will collide with Andromeda galaxy, but don't worry, much before that your generations will go. Yes, none of us will be here by that time. So nothing will happen, but our galaxy will collide with Andromeda galaxy. Even computer simulations are there showing these galaxies are colliding and stars are changing. And you know, much before all of that happens, our sun will also dead, Earth will go away. But one thing we should do, before all of this happens, we should somehow travel out of Earth and go to another planet and live. Yes, sir. Okay. And also... okay, thank you very much. Sir, thank you. Sir, good afternoon. How did you get the idea of launching a rocket? I mean, how did the idea of rocket... It is not my idea, it is the great man called Konstantin Tsiolkovsky. Heard of him? No, sir. Konstantin Tsiolkovsky was a scientist in Russia who proposed the rocket equation. Okay, sir. The person found out rocket equation, but converting it into rockets were done by great people like Goddard in USA and many others. I am not selling the name. But concept of rocket came about of a theoretical basis of how rockets can go, came out of Konstantin Tsiolkovsky's great rocket equation. We studied all of that in our engineering. Okay? Thank you, sir. Thank you. Thank you very much. Thank you. Could you please see your left, sir? So please. No, please. It's the last question. Not that. So many students are eager.
Okay? Okay, we'll stop here. You can send the questions later. Okay? No problem. Thank you. Okay. Thank you, sir. Thank you very much for your patience and passion, both. And thanks to the students and teachers, really. Give a standing ovation. And I really appreciate both the ministers, ಶ್ರೀ ಮಹದೇವಪ್ಪನವರು, ಶ್ರೀಮಾನ್ ಬೋಸರಾಜ್ ಅವರು ಇಷ್ಟೊತ್ತು ಇಲ್ಲೇ ಕೂತ್ಕೊಂಡು ನೋಡಿ ವಿಜ್ಞಾನದ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ಗೊತ್ತಾಗುತ್ತೆ. ಎಲ್ರಿಗೂ ಅಫಿಷಿಯಲ್ಸ್ಗೆ, ಎಲ್ರಿಗೂ ಅಧಿಕಾರಿಗಳಿಗೂ ಅದೇ ರೀತಿ ಅಚ್ಚುಕಟ್ಟಾಗಿ ಇದನ್ನು ವ್ಯವಸ್ಥೆ ಮಾಡಿದ್ದಾರೆ. ಎಲ್ರಿಗೂ ನನ್ನ ನಮಸ್ಕಾರ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಡಾಕ್ಟರ್ ಗುರುಪ್ರಸಾದ್. And indeed it was an eye-opener for all of us. Space scientific thought process would go a long way in inculcating a sense of belonging to this wonderful nation. ಅದರಿಂದ ಈಗಾಗಲೇ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು, ಬೋಸರಾಜ್ ಅವರು ಹೇಳಿದಾಗೆ ನಾವು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಂಡಾಗ ಒಬ್ಬ ಸತ್ಪ್ರಜೆಗಳಾಗಿ ಬೆಳೆಯೋದಕ್ಕೆ ಸಾಧ್ಯ. ಜೊತೆಗೆ ಮೌಢ್ಯಗಳನ್ನು ನಾವು ಡೆವಲಪ್ ಮಾಡ್ಕೊಳ್ಳಲ್ಲ, ಮೂಢನಂಬಿಕೆಗಳನ್ನು ಪಕ್ಕಕ್ಕಿಟ್ಟು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಕೆಲಸ ಮಾಡೋಣ, ಆ ರೀತಿಯಾಗಿ ನಮ್ಮ ಜೀವನವನ್ನು ಬೆಳೆಸ್ಕೊಳ್ಳೋಣ ಅನ್ನುವಂತಹ ಸಂದೇಶವನ್ನು ಸೋಮನಾಥ್ ಅವರು ನೀಡಿದ್ದಾರೆ. ಒನ್ಸ್ ಅಗೇನ್ ಲೆಟ್ಸ್ ಗಿವ್ ಎ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಡಾಕ್ಟರ್ ಸೋಮನಾಥ್. ಬಂಧುಗಳೇ, ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಅಧ್ಯಕ್ಷರೊಡನೆ ಸಂವಾದ ನಿಮ್ಮೆಲ್ಲರ ಸಹಭಾಗಿತ್ವದಿಂದ ಸಂಪನ್ನವಾಗಿದೆ. ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಕಾರ್ಯಕ್ರಮದ ಯಶಸ್ಸಿಗಾಗಿ ಕೈಜೋಡಿಸಿದಂತಹ ಎಲ್ಲ ಮಹನೀಯರಿಗೆ, ಅದರಲ್ಲೂ ವಿಶೇಷವಾಗಿ ಎಲ್ಲ ಮುದ್ದು ಮಕ್ಕಳಿಗೆ ವಂದನೆಗಳನ್ನು ಸಲ್ಲಿಸಲಿದ್ದಾರೆ. ಈಗ ವಂದನಾರ್ಪಣೆಯನ್ನು ಡಾಕ್ಟರ್ ಜಿ ಪಿ ದೇವರಾಜ್, ಜಾಯಿಂಟ್ ಡೈರೆಕ್ಟರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರಿಂದ ವಂದನಾರ್ಪಣೆ. ಹಾಗೆಯೇ ವಂದನಾರ್ಪಣೆ ನಂತರ ನೀವು ಎಲ್ಲರೂ ಸಹ ನಿಮ್ಮ ಸೀಟ್ನಲ್ಲಿ ಇರಬೇಕು. 2 ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. ಒಂದು, ಊಟದ ಬಗ್ಗೆ ಚಿಂತೆ ಬೇಡ. ಸೆಕೆಂಡ್ ಒನ್, ನ್ಯಾಷನಲ್ ಆಂಥಮ್ ಇರುತ್ತೆ, ಅದಾದಮೇಲೆ ಪೊಲೀಸ್ ಬ್ಯಾಂಡ್ ಇದೆ. ಅದರಿಂದ ಪ್ಲೀಸ್ ಬಿ ಇನ್ ಯೋರ್ ಸೀಟ್ಸ್ ಟಿಲ್ ವಿ ಟೆಲ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಅಧ್ಯಕ್ಷರೊಡನೆ ಒಂದು ಐತಿಹಾಸಿಕ ಕ್ಷಣವನ್ನು ನಾವು ಅನುಭವಿಸಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರ, ಸಮಾಜ ಕಲ್ಯಾಣ ಇಲಾಖೆ, ಇವತ್ತು ಕ್ರೈಸ್ ವಸತಿ ಶಿಕ್ಷಣ ಸಂಸ್ಥೆಗಳ ಮೂಲಕ ಈ ಒಂದು ಅವಿಸ್ಮರಣೀಯವಾದ ಕ್ಷಣಗಳನ್ನು ನಾವು ಇವತ್ತು ಕಳೆದಿದ್ದೀವಿ. ನಮ್ಮೆಲ್ಲರಿಗೂ ನೆನಪುಳಿಯುವಂಥ ದಿನ. ಈ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಸಮಾಜ ಕಲ್ಯಾಣ ಇಲಾಖೆ ಸಚಿವರು, ಸನ್ಮಾನ್ಯ ಸಚಿವರನ್ನು ನಾನು ಹಾಗೆ ಗಮನಿಸ್ತಾ ಇದ್ದೆ. ಮಕ್ಕಳ ಥರ ಅವರು ಇನ್ನೂ ಏನೋ ಕೇಳಬೇಕು, ಕಲಿಬೇಕು ಅನ್ನೋ ಉತ್ಸಾಹದಲ್ಲಿದ್ದರು. ನಾವು ಸಹ ಆ ಕಡೆ ಈ ಕಡೆ ನೋಡ್ತಿದ್ರು, ಅವರು ಸಹ ಅಧ್ಯಕ್ಷರ ಜೊತೆ ಮಕ್ಕಳ ಜೊತೆ ಹಾಗೇ ನೋಡಿಕೊಂಡಿದ್ರು. ಅದು ತುಂಬ ಖುಷಿ ತರುವಂಥ ವಿಷಯ. ಹಾಗಾಗಿ ಮಾನ್ಯ ಸಮಾಜ ಕಲ್ಯಾಣ ಇಲಾಖಾ ಸಚಿವರಿಗೆ ಕಾರ್ಯಕ್ರಮದ ಉದ್ಘಾಟನೆ ಮಾಡೋದಕ್ಕೆ ಸಲುವಾಗಿ ಅವರಿಗೆ ತಮ್ಮೆಲ್ಲರಿಗೂ ಪರವಾಗಿ, ವೈಯಕ್ತಿಕವಾಗಿ, ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಇಡೀ ವಿಶ್ವವೇ ಇಸ್ರೋವನ್ನು ನೋಡ್ತಾ ಇರುವಂಥ ಕ್ಷಣದಲ್ಲಿ ಇವತ್ತು ಡಾಕ್ಟರ್ ಎಸ್ ಸೋಮನಾಥ್ರವರು, ಇಸ್ರೋದ ಅಧ್ಯಕ್ಷರು, ಮಕ್ಕಳಲ್ಲಿ ಮಕ್ಕಳಾಗಿ ತುಂಬ ಪ್ರಬುದ್ಧತೆ ಇರುವ ಮಕ್ಕಳ ಏನೋ ಮಾಸ್ಟರ್ ಡಿಗ್ರಿ PhD ಮಾಡಿರ್ತಕ್ಕಂಥ ಮಕ್ಕಳು ಕೇಳ್ತಕ್ಕಂಥ ಕ್ವಶನ್ಸ್ ಇದೆಯಲ್ಲ, ಆ ರೀತಿ ಇತ್ತು ಕ್ವಶನ್ಸ್ ಎಲ್ಲ. ಅಂಥ ಪ್ರಶ್ನೆಗಳಿಗೆ ತುಂಬ ಸರಳವಾಗಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಅವರು ತುಂಬ ಡೌನ್ ಟು ಅರ್ತ್ ಆ ರೀತಿಯಲ್ಲಿ ಮಕ್ಕಳಲ್ಲಿ ಮಕ್ಕಳಾಗಿ ಮಕ್ಕಳಿಗೆ ಉತ್ತರವನ್ನು ಹೇಳಿದ್ದಾರೆ. ಅಂಥ ಒಂದು ವ್ಯಕ್ತಿತ್ವಕ್ಕೆ ಡಾಕ್ಟರ್ ಸೋಮನಾಥ್, ಇಸ್ರೋ ಅಧ್ಯಕ್ಷರಿಗೆ ತಮ್ಮೆಲ್ಲರ ಪರವಾಗಿ, ವೈಯಕ್ತಿಕವಾಗಿ ಮತ್ತು ಇಲಾಖೆ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ 830 ಶಾಲೆಗಳಿಗೂ ಸಹ ಮೈಕ್ರೋಸ್ಕೋಪ್ಗಳನ್ನು ಕೊಟ್ಟಂಥ ಸೈನ್ಸ್ ಮತ್ತು ಟೆಕ್ನಾಲಜಿ ಮಾನ್ಯ ಆಗಿರ್ತಕ್ಕಂಥ ಶ್ರೀಯುತ NS ಬೋಸರಾಜ್ ಸಾಹೇಬರಿಗೆ ಇಲಾಖೆ ಪರವಾಗಿ, ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಡಾಕ್ಟರ್ E ವೆಂಕಟಯ್ಯ ಸಾಹೇಬರು, ಸಲಹೆಗಾರರು, SCPT SP ಅವ್ರಿಗೂ ಸಹ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಮೇಜರ್ P ಮಣಿವಣ್ಣನ್ ಸಾಹೇಬರು ಈ ಕಾರ್ಯಕ್ರಮ ನಡೆಯೋದಕ್ಕೆ ನಮ್ಮ ಎಲ್ಲರ ಬೆನ್ನ ಹಿಂದೆ ನಿಂತು ಈ ಕಾರ್ಯಕ್ರಮ ನಡೀಲಿಕ್ಕೆ, ಸಕ್ಸಸ್ ಆಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರಿಗೂ ಸಹ ಅವರಿಗೆ ಮೇಜರ್ ಮಣಿವಣ್ಣನ್ ಸಾಹೇಬರು, ಪ್ರಿನ್ಸಿಪಲ್ ಸೆಕ್ರೆಟರಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ.
ಹಾಗೆಯೇ ರೋಟರಿಯನ್ ಮಹಾದೇವ್ ಪ್ರಸಾದ್ ಇವ್ರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದೆ ಮೇಜರ್ ಕ್ಯಾಪ್ಟನ್ ಮಣಿವಣ್ಣನ್ ಅವರಿಗೆ ಅಭಿನಂದನೆಗಳು ಹೇಳಿ ಸರ್. ಎಸ್ ಸರ್, ಹೇಳಿದೆ ಸರ್. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಮಾಡ್ರೇಟ್ ಆಗಿರ್ತಕ್ಕಂಥ ಡಾಕ್ಟರ್ ಗುರುಪ್ರಸಾದ್ ರವರು, ಡೈರೆಕ್ಟರ್ ಜವಾಹರ್ಲಾಲ್ ನೆಹರು ಪ್ಲಾನಿಟೋರಿಯಂ, ಇವ್ರಿಗೂ ಸಹ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರಾಗಿರುವ ಶ್ರೀಯುತ ಡಾಕ್ಟರ್ ಕೆ ರಾಕೇಶ್ ಕುಮಾರ್ ಸಾಹೇಬರು, ಇವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ಶ್ರೀಯುತ ಪಿ ಎಸ್ ಕಾಂತರಾಜು, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕ್ರೈಸ್, ಇವ್ರಿಗೂ ಸಹ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಶ್ರೀಯುತ ಪ್ರವೀಣ್ ಬಾಗೇವಾಡಿ, ವ್ಯವಸ್ಥಾಪಕ ನಿರ್ದೇಶಕರು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಇವ್ರಿಗೂ ಸಹ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ರೋಟರಿ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಇಲಾಖೆಯ ವಿವಿಧ ಅಧಿಕಾರಿಗಳು, ಅಧಿಕಾರಿ ಮಿತ್ರರು, ಸಿಬ್ಬಂದಿ ವರ್ಗದವರಿಗೆ, ಕ್ರೈಸ್ ವಸತಿ ಶಿಕ್ಷಣ ಸಂಸ್ಥೆಗಳಿಂದ ಬಂದಿರತಕ್ಕಂಥ ವಿವಿಧ ಶಾಲೆಗಳ ಮುಖ್ಯಸ್ಥರು, ಶಿಕ್ಷಕರು, ವಿದ್ಯಾರ್ಥಿ ಮಿತ್ರರಿಗೆ ಧನ್ಯವಾದಗಳನ್ನು ನಾನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಕರ್ತ ಮಿತ್ರರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳು, ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಪೊಲೀಸ್ ಬ್ಯಾಂಡ್ನಲ್ಲಿ ರಾಷ್ಟ್ರಗೀತೆಯನ್ನು ನುಡಿಸ್ಲಿಕ್ಕೆ ಬಂದಿರತಕ್ಕಂಥ ಪೊಲೀಸ್ ಇಲಾಖೆಯ ಮಿತ್ರರಿಗೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ, ಹಾಗೆಯೇ ಈ ಕಾರ್ಯಕ್ರಮವನ್ನು ಅತ್ಯಂತ ಸ್ಪಷ್ಟವಾಗಿ ನಿರೂಪಣೆ ಮಾಡಿ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೀಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಶಂಕರ ಪ್ರಕಾಶ್ ಮತ್ತು ಭಾನುಮತಿ, ಇವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಅತ್ಯಂತ ಹೃದಯಪೂರ್ವಕವಾಗಿ, ಹೃದಯದಿಂದ ನೇರವಾಗಿ ಬಂದಂತಹ ವಂದನಾರ್ಪಣೆಗಾಗಿ ದೇವರಾಜ್ ಅವರಿಗೆ ಧನ್ಯವಾದಗಳು. ಸೊ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕೈಂಡ್ಲಿ ರೈಸ್ ಫಾರ್ ರಾಷ್ಟ್ರಗೀತೆ. ರಾಷ್ಟ್ರಗೀತೆಗಾಗಿ ನಾವೆಲ್ಲರೂ ಎದ್ದು ನಿಲ್ಲೋಣ. ರಾಷ್ಟ್ರಗೀತೆಯ ಪ್ರಸ್ತುತಿ ಪೊಲೀಸ್ ಬ್ಯಾಂಡ್ ವತಿಯಿಂದ. ಪೊಲೀಸ್ ಬ್ಯಾಂಡ್ ತಂಡಕ್ಕೆ ಅನಂತ ವಂದನೆಗಳು. ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಸರ್ವರಿಗೂ ಕೂಡ ಅನಂತ ವಂದನೆಗಳು. ಹಾಗೇನೆ ಸ್ಟಾಲ್ಸ್ಗಳಿದೆ, ಎಲ್ಲ ಅಧ್ಯಾಪಕರು ಗಮನಿಸಬೇಕು. ಆಲ್ ದ ಟೀಚರ್ಸ್ ಪ್ಲೀಸ್ ನೋಟ್, ಪ್ಲೀಸ್ ಎನ್ಶೋರ್ ದಟ್ ಯುವರ್ ಸ್ಟೂಡೆಂಟ್ಸ್ ವಿಸಿಟ್ ದಿ ಸ್ಟಾಲ್ಸ್ಗಳನ್ನು ವಿಸಿಟ್ ಮಾಡೋದಕ್ಕೆ ಮರಿಬೇಡಿ. A to J ಹೋಗಿ ನೀವು ಊಟವನ್ನು ಮಾಡಬಹುದು. ಎಲ್ಲ ಮಳಿಗೆಗಳಲ್ಲಿರುವಂತಹ ಮಾಹಿತಿಗಳನ್ನು ನೀವು ಗಮನಿಸಬಹುದಾಗಿದೆ. ಊಟದ ನಂತರ ನೀವು ಅಲ್ಲಿಗೆ ಹೋಗಬಹುದು. ಭೋಜನ ಶಾಲೆಯಲ್ಲಿ ನಿಮಗೆಲ್ರಿಗೂ ಕೂಡ ಊಟದ ವ್ಯವಸ್ಥೆ ಇದೆ. ದಯಮಾಡಿ ಸೇವಿಸಿ, ಶಿಸ್ತನ್ನು ಪಾಲಿಸಿ. ನಮಸ್ಕಾರ, ಒಳಿತಾಗಲಿ. ರೂಮ್ ಇದೆ, ಅವರು ಹೋಗಿ ಬರ್ತಾರೆ. VIP ಲಂಚ್ ಕರ್ಕೊಂಡ್ಬರ್ಬೇಕಪ್ಪ, VIP ಲಾಂಚ್.
ಅಂತ ಹೇಳ್ಬೇಕು. ಮತ್ತೆ ಅದೊಂದು ನಾವು ಬಬ್ಲಿ ಸರ್ ಹೇಳಿದ್ರು ಅಂತ ಹೇಳ್ತಾರೆ. ಮಕ್ಕಳು ಊಟ ಮಾಡ್ಕೋಬೇಕು, ಸ್ಟಾಲ್ ಇದೆ, ಸ್ಟಾಲ್ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀನಿ. ಎಲ್ಲ ವಿದ್ಯಾರ್ಥಿಗಳು, ಸೊ ಈ ಆಡಿಟೋರಿಯಂ ಹಾಲ್ನ ಹಿಂದ್ಗಡೆ ಸ್ಟಾಲ್ಗಳನ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಊಟ ಆದಮೇಲೆ ಮಕ್ಕಳು ಎಲ್ಲ ಸ್ಟಾಲ್ಗಳಿಗೆ ವಿಸಿಟ್ ಮಾಡಿ ಅರ್ಥೈಸ್ಕೊಂಡು ಎಲ್ಲ ಸ್ಟಾಲ್ಗಳಿಗೆ ಪ್ರದರ್ಶನಗಳನ್ನ ನೋಡ್ಕೊಂಡು ಹೋಗ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು. Hello, hello. Working. Yeah, it's working. Great.
ಯಾಕಂದ್ರೆ